ಮೇಘ ಪ್ರಮೋದ್ ಮೇಡಮ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಪುಸ್ತಕವನ್ನ ಬರಿಬೇಕು ಅಂತ ಅನಿಸಿದ್ಯಾಕೆ? ಅದು ಅಹಲ್ಯಾಬಾಯಿ ಹೋಳ್ಕರ್ ಅವರ ಬಗ್ಗೆನೇ ಬರಿಬೇಕು ಅಂತ ಅನಿಸಿದ್ಯಾಕೆ? ಪುಸ್ತಕ ಬರೆಯೋದಕ್ಕೆ ಪ್ರೇರಣೆ ಏನು ಅಂತ ಹೇಳಿ ಅರುಣ್ ಅವರು ಪ್ರಶ್ನೆಯನ್ನ ಕೇಳಿದ್ದಾರೆ. ನಾನು ಪುಸ್ತಕದಲ್ಲಿ ಒಂದು ವಿಷಯವನ್ನ ಬರೆದಿದ್ದೀನಿ. ಸಮಾಜದಿಂದ ಅಥವಾ ಸಮಾಜದ ವ್ಯವಸ್ಥೆ ಇಲ್ಲ, ಬೇಸಿಕಲಿ ಅಂದ್ರೆ ಸಮಾಜದ ಒಂದು ಸರ್ಕಾರ ಇರ್ಬೋದು ಅಥವಾ ಅಲ್ಲಿಯ ಒಂದು ವ್ಯವಸ್ಥೆ ಇರ್ಬೋದು, ಅದ್ರಿಂದ ನಮ್ಗೆ ನಮ್ಮ ಅವಶ್ಯಕತೆ ಈಡೇರ್ಲಿಲ್ಲ ಅಂತಂದ್ರೆ ಅದನ್ನ ಸಮಾಜ ಈಡೇರಿಸ್ಬೇಕು ಅಂತ. ಆ ನಿಟ್ಟಿನಲ್ಲಿ ಇಂತಹ ಅವಿಖ್ಯಾತ ವ್ಯಕ್ತಿಗಳ ಬಗ್ಗೆ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಬರ್ದಿದ್ದು ಕಮ್ಮಿ ಅನ್ನೋದ್ರಗಿಂತ ಬರ್ದೇ ಇಲ್ಲ. ನಾವು ಅಟ್ಲೀಸ್ಟ್ ನಾವು ಓದ್ತಾ ಇರ್ಬೇಕಾದ್ರಂತೂ ನಮ್ಗೆ ಯಾರು ಅಹಲ್ಯಾಬಾಯಿ ಹೋಳ್ಕರ್ ಅವರ ಪರಿಚಯ ಮಾಡ್ಕೊಡ್ಲೇ ಇಲ್ಲ. ಆದ್ರೆ ನನಗೆ ಇದು ಪರಿಚಯ ಆಗಿದ್ದು ಇತ್ತೀಚೆಗೆ. ಒಂದು, ನಾವು ಪ್ರವಾಸ ಹೋದಾಗ ಅಹಲ್ಯಾಬಾಯಿ ಹೋಳ್ಕರ್ ಅಂತ ಎಲ್ಲೋ ಬೋರ್ಡ್ ನೋಡಿದ್ದು ಬಿಟ್ರೆ, ಹೆಸರಿನ ಪರಿಚಯ ಆಗಿತ್ತು ಅನ್ನೋದು ಬಿಟ್ರೆ, ಆಕೆಯ ಜೀವನ ಚರಿತ್ರೆ ಏನಿತ್ತು, ಆಕೆ ಹೇಗ್ ಬದುಕಿದ್ಲು, ಅದ್ಯಾವುದೂ ನಮಗ್ ಗೊತ್ತಿರ್ಲಿಲ್ಲ. ಸೊ ಇದನ್ನ ಸಮಾಜ ಹೇಳ್ಕೊಡ್ಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಕೆಲಸವನ್ನ ಕೆಲವಷ್ಟು ಸಂಘಟನೆಗಳು ಮಾಡ್ತಾ ಬಂತು. ನನ್ನ ಹೆಮ್ಮೆಯ ಸಂಘಟನೆಯಾದ ರಾಷ್ಟ್ರ ಸೇವಿಕಾ ಸಮಿತಿ ಇಂತಹ ಅನೇಕ ಮಹಾನ್ ಪುರುಷರ ಬಗ್ಗೆ ಅಲ್ಲಿನ ಸೇವಿಕೆಯರಿಗೆ ಜೊತೆಗೆ ಸಮಾಜಕ್ಕೆ ತಿಳಿಸ್ಕೊಡ್ತಾ ಬಂದಿದೆ. ಸೊ ನನಗೆ ಪ್ರಪ್ರಥಮವಾಗಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಪರಿಚಯ ಆಗಿದ್ದು ನಾನು ರಾಷ್ಟ್ರ ಸೇವಿಕಾ ಸಮಿತಿಯ ಸಂಪರ್ಕಕ್ಕೆ ಬಂದ ಮೇಲೆ ಅಂತ. ಸೊ ಇವತ್ತು ಈ ಪುಸ್ತಕ ಏನಿದೆ, ಇದು ಜನಮಾನಸಕ್ಕೆ ಇಷ್ಟ ಆಗಿ ಸಮಾಜಕ್ಕೆ ಆಪ್ತ ಆಯ್ತು ಅಂತಂದ್ರೆ ಅದರ ಪೂರ್ಣ ಶ್ರೇಯ ರಾಷ್ಟ್ರ ಸೇವಿಕಾ ಸಮಿತಿಗೆ ಸಲ್ಲಬೇಕು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಸೊ ರಾಷ್ಟ್ರ ಸೇವಿಕಾ ಸಮಿತಿಯಲ್ಲಿ ಒಂದು ಪುಟ್ಟ ಪುಸ್ತಕವನ್ನ ಹೊರತರಲಾಯಿತು. ಸೊ ಅಲ್ಲಿ ನಾನು ಆಕೆಯ ಬಗ್ಗೆ ಓದ್ತಾ ಹೋದಾಗ ಅರೆ, ಈ ತರ ಒಬ್ಬ ವ್ಯಕ್ತಿ ಇರೋಕ್ ಸಾಧ್ಯನಾ? ಒಬ್ಬ ಮಹಿಳೆ ಈ ರೀತಿ ಎಲ್ಲ ಬದುಕೋಕೆ ಸಾಧ್ಯನಾ? ಇಷ್ಟು ಎತ್ತರದ ಮಟ್ಟಕ್ಕೆ ಏರಕ್ ಸಾಧ್ಯನಾ ಅಂತೆಲ್ಲ ನನಗೆ ತುಂಬಾ ಪ್ರಶ್ನೆ ಬಂತು. ಆ ಪ್ರಶ್ನೆಗಳಿಗೆ ಉತ್ತರ ಆ ಪುಸ್ತಕದಲ್ಲಿ ನನಗೆ ಬೇಕಾದಷ್ಟು ಸಿಗ್ಲಿಲ್ಲ. ಹಾಗಾಗಿ ಅದು ನನಗೆ ಒಂದು ಪ್ರೇರಣೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಕಳೆದ ವರ್ಷ 2024 ಮೇ 31 ಇದೇ ದಿವಸ ನಮ್ಗೆ ರಾಷ್ಟ್ರ ಸೇವಿಕಾ ಸಮಿತಿ ಕೇಂದ್ರದಿಂದ ಒಂದು ಸೂಚನೆ ಬಂತು. ಈ ವರ್ಷ ಪೂರ್ತಿ ಅಹಲ್ಯಾಬಾಯಿ ಹೋಳ್ಕರ್ ಅವರ 300ನೇ ಜನ್ಮ ವರ್ಷಾಚರಣೆಯನ್ನ ಆಚರಣೆ ಮಾಡಬೇಕು. ಅದ್ರ ಜೊತೆಗೆ ಇವತ್ತೇ ಅಂದ್ರೆ ಹೋದ ವರ್ಷ 31ನೇ ತಾರೀಕು ಕರೆಕ್ಟ್ ಆಗಿ 5 ಗಂಟೆಗೆ ಪ್ರತಿಯೊಂದು ಶಾಖೆನಲ್ಲೂ ಅಹಲ್ಯಾಬಾಯಿ ಅವರನ್ನ ಸಂಭ್ರಮಿಸ್ಬೇಕು, ಅವರ ಒಂದು ಜನ್ಮದಿನವನ್ನ ಆಚರಣೆ ಮಾಡ್ಬೇಕು ಅಂತ ಹೇಳಿ ಸೂಚನೆ ಬಂತು. ನಾವೆಲ್ಲರೂ ಪ್ರತಿಯೊಬ್ಬ ಇಲ್ಲಿ ಸಾಕಷ್ಟು ಜನ ಸೇವಿಕೆಯರು ಸೇರಿದೀವಿ. ನಾವೆಲ್ಲರೂ ಕೂಡ ಅವತ್ತು ಕರೆಕ್ಟ್ ಆಗಿ 5 ಗಂಟೆಗೆ ನಮ್ಮ ಶಾಖಾ ಸ್ಥಾನಗಳಲ್ಲಿ ಸೇರಿದ್ವಿ. ಮತ್ತೆ ಅಹಲ್ಯಾಬಾಯಿಗೆ ನಮ್ಮ ಒಂದು ನಮನವನ್ನ ಸಲ್ಲಿಸಿದ್ವಿ. ಸೊ ಅಲ್ಲಿಂದ ಒಂದು ಆಕೆಯ ಬಗ್ಗೆ ತಿಳ್ಕೊಳ್ಳುವಂತಹ ಪಯಣ ಹೆಚ್ಚಾಗ್ತಾ ಹೋದಾಗ ಒಂದಷ್ಟು ಪುಸ್ತಕಗಳನ್ನ ಕೊಂಡ್ಕೊಂಡು ಓದ್ತಾ ಇರ್ಬೇಕಾದ್ರೆ ನನಗನ್ಸಿದ್ದು ಕನ್ನಡದಲ್ಲಿ ಈ ಮಹಾಮಾತೆಯ ಬಗ್ಗೆ ಪುಸ್ತಕ ಇಲ್ವಲ್ಲ ಅಂತ ಅನ್ನಿಸ್ಲಿಕ್ಕೆ ಶುರು ಆಯ್ತು. ಆಗ ಬರಿಬೇಕು ಅಂತ ಖಂಡಿತ ಅನ್ನಿಸ್ಲಿಲ್ಲ, ಯಾಕಂದ್ರೆ ನಾನು ಯಾವತ್ತೂ ಪುಸ್ತಕ ಬರೆಯೋ ಸಾಹಸ ಕೈ ಹಾಕೋಳಲ್ಲ, ಆ ಮನ್ಸು ಮಾಡಿರ್ಲಿಲ್ಲ. ಆದ್ರೆ ಇಲ್ವಲ್ಲ, ಇದು ಕೊರತೆ ಇದೆಯಲ್ಲ ಅಂತ ತುಂಬಾ ಅನ್ನಿಸ್ತಾ ಇತ್ತು. ಇಂಗ್ಲಿಷ್ ನಲ್ಲಿ, ಹಿಂದಿನಲ್ಲಿ, ಮರಾಠಿನಲ್ಲಿ ಸಾಕಷ್ಟು ಪುಸ್ತಕಗಳಿದೆ, ನಾಟಕಗಳು ಬರ್ತಿದ್ದಾರೆ. ಕನ್ನಡದಲ್ಲಿ ಇಲ್ವಲ್ಲ ಅಂತ ಒಂದು ಕೊರತೆ ಎದ್ದು ಕಾಣ್ತಾ ಇತ್ತು. ಹಾಗೆ ಬೇರೆ ಭಾಷೆಗಳ ಪುಸ್ತಕಗಳನ್ನ ಓದಿದಾಗ ಎಲ್ಲೋ ಒಂದ್ ಕಡೆ ಅದು ಕೂಡ ಅಪ್ರಪ್ತ ಅಂತಾನೆ ಅನ್ನಿಸ್ತಾ ಇತ್ತು. ಯಾಕಂದ್ರೆ ಕೇವಲ ಮಾತೆಯ ಜೀವನ ಅಂದ್ರೆ ಅವಳು ಇಲ್ಲಿ ಹುಟ್ಟಿದ್ಲು, ಇಲ್ಲಿ ಇಂಥವ್ರ ಮಗಳು, ಹೀಗೆ ಬೆಳೆದ್ಲು, ಇಲ್ಲಿ ಮದ್ವೆ ಆಯ್ತು, ಹೀಗೆಲ್ಲ ಅವಳು ಕಾರ್ಯನಿರ್ವಹಿಸಿದ್ಲು, ಒಂದು ದಿನ ತೀರ್ಕೊಂಡ್ಲು ಅಂತ ಹೇಳೋದ್ರಿಗೆ ಅಲ್ಲಿ ಮುಕ್ತಾಯ ಅನ್ನೋದಿತ್ತು. ಆದ್ರೆ ಲೋಕಮಾತೆಯನ್ನ ನಾವು ಆಕೆಯನ್ನ ಪುಣ್ಯಶ್ಲೋಕಿ ಅಂತ ಕರಿತೀವಿ, ಮಹಾಮಾತೆ ಅಂತ ಕರಿತೀವಿ, ಅನೇಕ ಬಿರುದುಗಳನ್ನ ಕೊಟ್ಟು ಆಕೆಯನ್ನ ಕರೀತಿರ್ಬೇಕಾದ್ರೆ ಅವಳಿಂದ ನಾವ್ ಏನಾದ್ರೂ ಒಂದು ಮೆಸೇಜ್ ನ ತಗೊಳ್ಳೇಬೇಕಲ್ಲ, ಅದನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಬೇಕಲ್ಲ. ಅದ್ರ ಜೊತೆಗೆ ಕನ್ನಡಿಗರಿಗೂ ಆಕೆಯ ಬಗ್ಗೆ ಅರಿವಾಗ್ಬೇಕಲ್ಲ ಅನ್ನೋದು ತುಂಬಾ ಕಾಡ್ತಿತ್ತು. ಅದು ಆ ಕಾಡುವಿಕೆ ಏನಿದೆ ಅದು ಮನೆಯಲ್ಲಿ ಚರ್ಚೆಯ ರೂಪಕ್ಕೆ ಬಂತು. ಅವಳು ಈ ತರ ಬದುಕಿದ್ಲು, ಅವಳ ಮಾವ ಮಲ್ಹಾರ್ ರಾವ್ ಹೋಳ್ಕರ್ ಅವನು ಈ ತರ ಅವಳನ್ನ ಬೆನ್ತಟ್ಟಿ ಬೆಳೆಸ್ತಾ ಈ ರೀತಿ ಎಲ್ಲ ಇರಕ್ ಸಾಧ್ಯನಾ, ಇದು ಸಮಾಜಕ್ಕೆ ಗೊತ್ತಾಗ್ಬೇಕಲ್ಲ ಅಂತ ಹೇಳಿ ಸಾಕಷ್ಟು ಚರ್ಚೆಗಳು ಬಂದಾಗ ಮನೇಲಿ ಹೇಳಿದ್ ಏನು ಅಂತಂದ್ರೆ ಇದನ್ನ ಬರೀ ಅಂತ. ಬರೆಯೋದು ಅಂತಂದ್ರೆ ಏನು ಅಂತಂದ್ರೆ ಲೇಖನನ, ಇದನ್ನ ಲೇಖನ ಬರೆದು ಅಭ್ಯಾಸ ಇಲ್ಲ, ಪುಸ್ತಕನೇ ಬರಿಬೇಕು ಅಂತ.
ಅಯ್ಯೋ ಪುಸ್ತಕ ಬರೆಯೋದ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದೆ ಅವತ್ತು. ಸೊ ಪುಸ್ತಕ ಬರೆಯೋದು ಆಗ ಒಂದ್ ಮಾತು ಬಂತು, ಏನು ಅಂತಂದ್ರೆ ನೀವು ಬರೀಲಿಲ್ಲ ಅಂತಂದ್ರೆ ಇನ್ಯಾರು ಬರಿಬೇಕು. ಒಂದು, ಹೆಣ್ಣಾಗಿ ನೀವು ಬರೀಲಿಲ್ಲ ಅಂದ್ರೆ ಇನ್ಯಾರು ಬರಿಬೇಕು. ಎರಡನೇದು, ಸಮಿತಿಯ ಸೇವಿಕೆ ಆಗಿ, ಸಮಿತಿಯ ಕಾರ್ಯಕರ್ತೆಯಾಗಿ ನೀವು ಬರೀಲಿಲ್ಲ ಅಂದ್ರೆ ಇನ್ಯಾರು ಬರಿಬೇಕು. ಎರಡು ಉತ್ತರಗಳು ನನಗೆ ಸಿಕ್ತು. ಸೊ ಅದು ಕೂಡ ನನ್ನನ್ನ ಸಾಕಷ್ಟು ಕಾಡ್ತು. ಹೌದಲ್ವಾ, ನಾವು ಬರೀಲಿಲ್ಲ ಅಂದ್ರೆ ನಮ್ಮ ಮಹಾಮಾತೆಯ ಬಗ್ಗೆ ಇನ್ಯಾರು ಬರಿಬೇಕು, ಸಮಾಜಕ್ಕೆ ಇದನ್ನ ತಿಳಿಸೋರು ಯಾರು, ಸಂಘಟನೆಯಿಂದ ಇದು ಹೋಗ್ಲಿಲ್ಲ ಅಂತಂದ್ರೆ ಇನ್ಯಾರು ತಿಳಿಸ್ಬೇಕು ಅಂತ ಹೇಳಿ ಅವಾಗ ಒಂಥರ ಅಲ್ಲಿ ಒಂಥರ ಚಿಂತನ ಮಂಥನ ನಡಿಲಿಕ್ಕೆ ಶುರು ಆಯ್ತು. ಒಂದು ಕೆಲಸ ಮಾಡೋಣ, ಸ್ಟಾರ್ಟ್ ಅಂತೂ ಮಾಡೋಣ, ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಶುರು ಅಂತೂ ಮಾಡೋಣ, ಆದ್ರೆ ಒಳ್ಳೇದು, ಆಗ್ಲಿಲ್ಲ ಅಂದ್ರೆ ನನಗೊಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಆ ರೀತಿಯಾಗಿ ತೃಪ್ತಿ ಪಡ್ಕೊಳ್ಳೋಣ ಅಂತ ಹೇಳಿ ಪ್ರಾರಂಭ ಆಯ್ತು. ಅದ್ರ ಜೊತೆಗೆ ಹಲವರು, ಒಂದು 2-3 ಜನ ಬರೀರಿ ಇದ್ರ ಬಗ್ಗೆ ಅಂತ ಕೂಡ ಹೇಳಿ. ಸೊ ಆ ರೀತಿಯಲ್ಲಿ ಪ್ರಾರಂಭವಾಯ್ತು. ಪ್ರೇರಣೆ ಒಂದು ಮನೆ, ಮತ್ತೊಂದು ನನ್ನ ಸಂಘಟನೆ. ಅವರು ಮಾಡಿದಂತಹ ಒಂದು ಪುಟ್ಟ ಪ್ರಯತ್ನ ಇವತ್ತಿಗೆ ಸುಂದರ ಪುಸ್ತಕವಾಗಿ ನಮ್ಮ ಕಣ್ಮುಂದಿದೆ. ಇಲ್ಲಿ ಪುಸ್ತಕ ಸುಂದರವಾಗಿದೆಯೋ ಅಷ್ಟೇ ಸುಂದರವಾಗಿ ಮುಖಪುಟ ಇದೆ, ಅಷ್ಟೇ ಸುಂದರವಾಗಿ ಒಳಗಿನ ವಿಷಯ ಇದೆ. ಅದಕ್ಕಿಂತ ಹೆಚ್ಚು ನಮ್ಮನ್ನ ಆಕರ್ಷಿಸೋದು ಈ ಮಾತು, ಅಖಂಡ ರಾಷ್ಟ್ರ ತಪಸ್ವಿ. ಮುಂದಿನ ಪ್ರಶ್ನೆ ಅದೇ ಇದೆ. ಅಹಲ್ಯಾಬಾಯಿ ಹೋಳ್ಕರ್ ಅವರಿಗೆ ಅವರ ಕಾಲಘಟ್ಟದಲ್ಲಿ ಸುಮಾರು ಬಿರುದುಗಳಿತ್ತು. ನೀವು ಆಗ್ಲೇ ಹೇಳಿದ್ವಿ, ಪುಣ್ಯಶ್ಲೋಕಿ ಅನ್ನುವಂತಹ ಬಿರುದಿತ್ತು, ಲೋಕಮಾತೆ ಅನ್ನುವಂತಹ ಬಿರುದಿತ್ತು. ಈ ಎಲ್ಲ ಬಿರುದುಗಳಿದ್ದಾಗಲೂ ಕೂಡ ನೀವು ಅಖಂಡ ರಾಷ್ಟ್ರ ತಪಸ್ವಿನಿ ಅನ್ನುವಂತಹ ಶೀರ್ಷಿಕೆಯನ್ನ ಈ ಪುಸ್ತಕದಲ್ಲಿ ಇರೋದಕ್ಕೆ ಕಾರಣ ಇದೆ. ಕರೆಕ್ಟ್. ಪುಸ್ತಕ ಬರಿಬೇಕಾದ್ರೆ ಪ್ರಾರಂಭದಲ್ಲಿ ಹೆಸರು ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ಆದ್ರೆ ಬರೆದ ನಂತರ, ಅಂದ್ರೆ ಅದು ಸಮಗ್ರದ ಒಂದು ರೂಪ ತಾಳ್ತಲ್ಲ, ಎಲ್ಲಾ ಹೆಸರುಗಳು ಅವರಿಗೆ ಸೂಟ್ ಆಗುವಂಥದ್ದು. ಅಂದ್ರೆ ಲೋಕಮಾತೆ ಇರ್ಬೋದು, ರಾಜಮಾತೆ ಇರ್ಬೋದು, ಮಾತೋಶ್ರೀ ಇರ್ಬೋದು, ಪುಣ್ಯಶ್ಲೋಕಿ ಇರ್ಬೋದು, ಎಲ್ಲವೂ ಅವರಿಗೆ ಅಪ್ಲೈ ಆಗುವಂತ ಹೆಸರೇನೆ. ಆದ್ರೆ ನನಗೆ ತುಂಬಾ ಇಷ್ಟ ಆಗಿದ್ದು ಅಖಂಡ ರಾಷ್ಟ್ರ ತಪಸ್ವಿನಿ ಅಂತಕ್ಕಂಥದ್ದು. ಯಾಕೆ ಈ ಹೆಸರು ಇಷ್ಟ ಆಯ್ತು ಅಂದ್ರೆ, ಮೊದಲು ರಾಷ್ಟ್ರ ಅಂದ್ರೆ ಏನು ಅಂತ ನೋಡೋಣ. ರಾಷ್ಟ್ರ ಅಂದ್ರೆ ಏನು? ಖಂಡಿತವಾಗ್ಲೂ ಅದು ಒಂದು ಜಿಯೋಗ್ರಫಿಕಲ್ ಬೌಂಡ್ರಿ ಅಲ್ಲ. ಅಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಇಷ್ಟು ಕಿಲೋಮೀಟರ್ ಇದೆ, ಪೂರ್ವದಿಂದ ಪಶ್ಚಿಮಕ್ಕೆ ಇಷ್ಟು ಕಿಲೋಮೀಟರ್ ಇದೆ ಅಂತ ಹೇಳಿ ಗುರುತಿಸ್ಕೊಳ್ತಕ್ಕಂಥ ಒಂದು ಜಿಯೋಗ್ರಫಿಕಲ್ ಬೌಂಡ್ರಿ ಖಂಡಿತ ಅಲ್ಲ. ರಾಷ್ಟ್ರ ಅಂತಂದ್ರೆ ಅದಕ್ಕೆ ಅದರದ್ದೇ ಆದಂತಹ ಒಂದು ಇತಿಹಾಸ ಇರುತ್ತೆ, ಅದರದ್ದೇ ಆದಂತಹ ಒಂದು ಆಚರಣೆ, ಸಂಪ್ರದಾಯ, ಸಂಸ್ಕೃತಿ, ಧರ್ಮ, ಪದ್ಧತಿಗಳು, ಸಾಕಷ್ಟು ವರ್ಷಗಳಿಂದ ಜೀವನ ನಡೆಸತಕ್ಕಂತಹ ಒಂದು ಜನ ಸಮುದಾಯ, ಇದೆಲ್ಲ ಇರ್ತಕ್ಕಂಥದ್ದನ್ನ ರಾಷ್ಟ್ರ ಅಂತ ಕರೀತೀವಿ. ಅದ್ರ ಜೊತೆಗೆ ಅಖಂಡ ಅಂದ್ರೆ ಏನು ಅಂತಾನು ನೋಡೋಣ. ಅಖಂಡ ಅಂತಂದ್ರೆ ನಾವಿವಾಗ ದೇವಸ್ಥಾನಗಳೆಲ್ಲ ಕೇಳ್ತೀವಿ, ಅಖಂಡ ದೀಪ ಪ್ರಜ್ವಲನೆ ನಡೆಯುತ್ತೆ ಅಂತ ಹೇಳಿ. ಹಾಗಾದ್ರೆ ಅಖಂಡ ಅಂದ್ರೆ ಏನು? ನಿರಂತರವಾಗಿ 24/7 ಆ ದೇವಸ್ಥಾನದಲ್ಲಿ ದೀಪ ಉರಿಯಿತು ಅಂತಕ್ಕಂಥ ಅರ್ಥ ಬರುತ್ತೆ. ಸೊ ಇಲ್ಲಿ ಅಖಂಡ ಅಂತಂದ್ರೆ ಒಂದು ಅರ್ಥದಲ್ಲಿ ನಿರಂತರ ಅಂತ ಹೇಳಿ. ಹಾಗಾಗಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ರಾಷ್ಟ್ರದ ಒಂದು ಅಖಂಡ ತಪಸ್ವಿನಿನೂ ಆಗಿದ್ದು, ಅಖಂಡ ರಾಷ್ಟ್ರ ತಪಸ್ವಿನಿನೂ ಹೌದು ಅಂತಕ್ಕಂಥದ್ದು ತಪ್ಪಾಗಲ್ಲ ಅಂತ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ, ಆಕೆ ನಾನಾಗ್ಲೇ ಹೇಳಿದ ಹಾಗೆ ಧರ್ಮಕ್ಕಾಗಿ, ಸಂಸ್ಕೃತಿಗಾಗಿ, ಪರಂಪರೆಯ ಒಂದು ಉಳುವಿಕೆಗಾಗಿ, ಹೀಗೆ ನಾನಾ ರೀತಿಯಲ್ಲಿ ನಾವು ರಾಷ್ಟ್ರವನ್ನ ಏನ್ ಗುರುತಿಸ್ತೀವೋ ಅದರ ಆಮೂಲಾಗ್ರವಾದ ಒಂದು ಅಭಿವೃದ್ಧಿಗಾಗಿ ಶ್ರಮಿಸಿದಂತಹ ಒಬ್ಬ ದಿಟ್ಟ ಮಹಿಳೆ ಅಹಲ್ಯಾಬಾಯಿ ಹೋಳ್ಕರ್. ಒಂದು ಪುಟ್ಟ ರಾಜ್ಯದ ಒಬ್ಬ ರಾಣಿಯಾಗಿದ್ಲು. ಅವಳಿಗೆ ಅಲ್ಲಿಯ ರಾಜ್ಯಭಾರ ಸಿಕ್ಕಿತ್ತು. ಸರಿ, ರಾಜ್ಯಭಾರ ಸಿಕ್ತು, ಅದನ್ನ ನೋಡ್ಕೊಂಡು ಅವಳು ಆರಾಮಾಗಿರ್ಬೋದಿತ್ತು. ಅಲ್ಲಿಯ ಒಂದು ಅಭಿವೃದ್ಧಿಯನ್ನು ಅಥವಾ ಅಲ್ಲಿಯ ಒಂದು ಅಕೌಂಟಬಿಲಿಟಿಯನ್ನ ಇಟ್ಕೊಂಡು ಅವಳು ಬದುಕ್ಬೋದಿತ್ತು. ಆದ್ರೆ ಅವಳು ಹಾಗೆ ಮಾಡ್ಲಿಲ್ಲ. ತನ್ನ ಅಕ್ಕಪಕ್ಕದ ರಾಜ್ಯಗಳನ್ನ ಎಚ್ಚರಿಸ್ತಾ, ನಾವು ಒಟ್ಟಾಗಿರ್ಬೇಕು, ನಾವು ಕಿತ್ತಾಡ್ಕೊಂಡು ಬಡ್ದಾಡ್ಕೊಂಡು ಬೇರೆ ಬೇರೆ ಆದ್ರೆ ಇನ್ನೊಬ್ರು ಯಾರೋ ನಮ್ಮನ್ನ ಅಡ್ವಾಂಟೇಜ್ ಆಗಿ ತಗೊಳ್ತಾರೆ, ನಮ್ಮನ್ನ ಇನ್ನೂ ಒಡೆದು ಅವರು ತಮ್ಮ ಒಂದು ಪ್ರಭುತ್ವವನ್ನ ಸ್ಥಾಪಿಸ್ಕೊಳ್ತಾರೆ. ಇದು ಆಗಿದೆ ಹಿಂದೆ, ಈಗ ಇನ್ನೂ ಬೇರೆ ಬೇರೆಯವರು ಬರ್ತಾ ಇದ್ದಾರೆ. ಸೊ ಆ ರೀತಿ ಆದ್ರೆ ನಾವೆಲ್ಲರೂ ಒಟ್ಟಿಗೆ ಇರೋಣ ಅಂತ ಹೇಳಿ ಸುತ್ತಮುತ್ತದ ರಾಜ್ಯಗಳನ್ನು ಎಚ್ಚರಿಸ್ತಾ ಇದ್ದು, ತನ್ನ ರಾಜ್ಯವನ್ನು ಕೂಡ ಎಲ್ಲಾ ರೀತಿಯಿಂದಲೂ ಅಭಿವೃದ್ಧಿಯ ಕಡೆಗೆ ತಗೊಂಡು ಹೋಗುವಂತ ಕೆಲಸ ಮಾಡಿದ್ರು. ಅದ್ರ ಜೊತೆಗೇನೆ ಬೇರೆ ಬೇರೆ ರಾಜ್ಯಗಳು, ಅಂದ್ರೆ ನಾವು ಉತ್ತರದಿಂದ ದಕ್ಷಿಣಕ್ಕೆ ತಗೊಂಡ್ರೆ ಕೇದಾರದಿಂದ ಕನ್ಯಾಕುಮಾರಿ ತನಕ, ರಾಮೇಶ್ವರದಲ್ಲಿ ಕೂಡ ಹಾಗೆ ಗಂಗೆಯ ನೀರನ್ನ ಕಳಿಸ್ತಾ ಇತ್ತು. ಸೊ ಹೀಗೆ ಭಾರತದ ಅಖಂಡತೆಯನ್ನ ಮನಸ್ಸಲ್ಲಿ ಇಟ್ಕೊಂಡು
ಇಟ್ಕೊಂಡು ಏನೇನೆಲ್ಲ ಕೆಲಸ ಮಾಡ್ಬೇಕು ಅದನ್ನೆಲ್ಲ ವಿಶ್ವಾಸ ಭಾವದಿಂದ, ಅದು ಕೂಡ ರಾಜ್ಯ ಬೊಕ್ಕಸದ ಹಣವನ್ನ 1 ರೂಪಾಯಿನೂ ಮುಟ್ಟಿದೆ ತನ್ನ ಸ್ವಂತ ಹಣದಿಂದ ಎಲ್ಲ ಒಂದು ಕಾರ್ಯಗಳನ್ನ ನೆರವೇರಿಸಿದ್ಲಲ್ಲ, ಅದಕ್ಕಾಗಿ ಅವಳು ಅಖಂಡ ರಾಷ್ಟ್ರದ ಪ್ರತಿನಿಧಿ ಆಗ್ತಾಳೆ. ನಿರಂತರವಾಗಿ ಭಾರತದ ಏಳಿಗೆ, ನಿರಂತರವಾಗಿ ರಾಷ್ಟ್ರದ ಒಂದು ಅಭಿವೃದ್ಧಿ, ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಬಂದಲ್ಲ, ಒಂದು ಕಾರ್ಯವನ್ನ ಮಾಡ್ತಾ ಬಂದಲ್ಲ ಸಮಾಜಮುಖಿಯಾಗಿ, ಅದಕ್ಕಾಗಿ ಅವಳು ಅಖಂಡ ರಾಷ್ಟ್ರದ ಪ್ರತಿನಿಧಿ ಆಗ್ತಾಳೆ. ಬೇರೆ ಎಲ್ಲಾ ಬಿರುದುಗಳು ಅವಳಿಗೆ ಏನ್ ಬಂದಿದೆ ಅದು ಕೂಡ ಅಷ್ಟೇ ಚೆನ್ನಾಗಿ ಅವಳಿಗೆ ಹೊಂದ್ಕೊಳ್ಳುತ್ತೆ. ಆದ್ರೆ ಅದನ್ನೆಲ್ಲ ಸಮಗ್ರವಾಗಿ ಹಿಡಿದಿಡ್ತಕ್ಕಂಥದ್ದು ನನ್ಗೆ ಇದು ಅಖಂಡ ರಾಷ್ಟ್ರದ ಪ್ರತಿನಿಧಿ ಅಂತ ಅನ್ನಿಸ್ತು. ಹಾಗಾಗಿ ಪುಸ್ತಕಕ್ಕೆ ಈ ಒಂದು ಶೀರ್ಷಿಕೆಯನ್ನ ಇಟ್ಟಿದ್ದೀನಿ. ಪ್ರಾಯಶಃ ನಿಮಗೂ ಎಲ್ಲ ಅದು ಇಷ್ಟ ಆಗತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ. ಖಂಡಿತವಾಗಿಯೂ ಪುಸ್ತಕಕ್ಕೊಂದು ಹೆಸರಿಡ್ಬೇಕು ಅನ್ನುವ ಕಾರಣಕ್ಕೆ ಅಖಂಡ ರಾಷ್ಟ್ರದ ಪತ್ನಿ ಅಂತ ಇಟ್ಟಿದ್ದಲ್ಲ, ಪುಸ್ತಕವನ್ನ ಓದ್ತಾ ಮೊದಲಾಗಿ ಬಂದೆ. ಯಾಕೆ ಈ ಹೆಸರನ್ನ ಇಟ್ಟಿದ್ರು ಅನ್ನೋದನ್ನ ಆಗಾಗ ನೆನಪಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ನಮ್ಮ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಉತ್ಥಾನಕ್ಕೆ ಅಹಲ್ಯಾಬಾಯಿ ಹೋಳ್ಕರ್ ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದನ್ನು ತುಂಬಾ ಚಂದವಾಗಿ ಪುಸ್ತಕದಲ್ಲಿ ಮೇಡಮ್ ಅವರು ಕಟ್ಕೊಟ್ಟಿದ್ದಾರೆ. ನನ್ನ ಮುಂದಿನ ಪ್ರಶ್ನೆ ಇದಕ್ಕೆ ಹೊಂದಿಕೊಂಡೇ ಇದೆ. ನಾವಿವತ್ತು ಅಹಲ್ಯಾಬಾಯಿ ಹೋಳ್ಕರ್ ಅವರನ್ನ ಸ್ಮರಿಸಿಕೊಳ್ಳೋದು ಅವರು ಮಾಡಿದಂತಹ ಸಾಂಸ್ಕೃತಿಕ ಪುನರುತ್ಥಾನದ ಕಾರಣಕ್ಕಾಗಿ ಮಾತ್ರ. ಹಾಗೆ ಅದನ್ನು ಕೂಡ ನಮ್ಮ ಪಠ್ಯ ಪುಸ್ತಕದಲ್ಲಿ ಎಷ್ಟು ಮಟ್ಟಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು ಶಾಲೆಗೆ ಸೀಮಿತಗೊಳಿಸಿದ್ದಾರೆ. ಇದೆಲ್ಲ ಐತಿಹಾಸಿಕವಾಗಿ ಈ ಕೊಡುಗೆಯನ್ನು ಕೊಟ್ಟಿದ್ದಾರೆ ಆ ಕಾಲಘಟ್ಟದಲ್ಲಿ ಅಂತ ಹೇಳಿ. ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ಏನು ಪುನರುತ್ಥಾನ ಈ ದೇಶದಲ್ಲಿ ಮಾಡಬೇಕಾಗಿತ್ತು ಅದನ್ನೇ ವಿಚಾರವಾಗಿ ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಪ್ರಮುಖ ನಂತರ ಅದು ಒಂದಾಗಿದೆ. ಸೊ ಅದರ ಕುರಿತಾಗಿ ವಿಚಾರವಾಗಿ ತಿಳ್ಕೊಳ್ಬೇಕು ಅಂತ ಹೇಳಿ ಮೇಡಮ್ ಅವರ ಹತ್ರ ಕೇಳ್ಕೊಳ್ತೇನೆ. ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪುನರುತ್ಥಾನ. ಈಗ ಸಾಂಸ್ಕೃತಿಕ ಅಂತಂದ್ರೆ ನಾವು ಏನೇನೆಲ್ಲ ಪಟ್ಟಿ ಮಾಡ್ತಾ ಹೋಗ್ಬೋದು ಅಂತ. ಸಾಂಸ್ಕೃತಿಕ ಅಂತಂದ್ರೆ ನಾವು ಯಾವ್ದಾವ್ದನ್ನೆಲ್ಲ ನಮ್ಮ ಶ್ರದ್ಧಾಭಾಗವಾಗಿ ಕಾಣ್ತೀವಿ. ನಮ್ಗೆ ಗೋವು ಶ್ರದ್ಧೆ, ನಮ್ಗೆ ತುಳಸಿಯು ಶ್ರದ್ಧೆ, ಗಂಗೆ ನಮ್ಗೆ ತುಂಬಾ ಶ್ರದ್ಧಾಪೂರ್ವಕವಾದಂತಹ ಒಂದು ನದಿ. ಎಲ್ಲಾ ನದಿಗಳು ಹೌದು. ಅದ್ರ ಜೊತೆ ನಾವು ಅನೇಕ ವಿಷಯಗಳನ್ನ ಹೇಳ್ತಾ ಬರ್ತೀವಿ. ಅತಿಥಿ ದೇವೋಭವ, ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಹೀಗೆ ನಾವು ಪಟ್ಟಿ ಮಾಡ್ತಾ ಹೋಗ್ತೀವಿ. ನಮ್ಮ ಸಾಂಸ್ಕೃತಿಕ ಭಾಗ ಅಂತ ನಾವು ತಗೊಂತಾ ಹೋಯ್ತು ಅಂತಂದ್ರೆ ಆ ಎಲ್ಲಾ ವಿಷಯಗಳಿಗೂ ಈಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಯಾವ್ದು ಒಂದನ್ನ ಬಿಟ್ಟಿದ್ದಾಳೆ ಅಂತ ನಾವು ಹೇಳಕ್ಕಾಗಲ್ಲ. ಪ್ರತಿಯೊಂದು ಅನ್ಯ ಜೀವಿಯಲ್ಲೂ ಭಗವಂತನನ್ನ ಕಾಣಿ ಅಂತ ನಾವು ಭಾರತೀಯರಾದಂತಹ ನಮ್ಮ ಸಂಸ್ಕೃತಿ ಹೇಳ್ತಾ ಹೋಗುತ್ತೆ. ಆ ಎಲ್ಲ ವಿಷಯಗಳನ್ನು ತಾನು ಗ್ರಹಿಸಿಕೊಂಡು ಅವಳು ಅದನ್ನೆಲ್ಲ ಓದಿ ಪಾರಾಯಣ ಮಾಡಿ ಅದನ್ನ ಜೀವನದಲ್ಲಿ ಅನುಸಂಧಾನ ಮಾಡ್ಕೊಂಡಲ್ಲ, ಅದು ತುಂಬಾ ವಿಶೇಷವಾದಂಥದ್ದು. ಒಂದೊಂದಕ್ಕೂ ಉದಾಹರಣೆ ನೋಡ್ತಾ ಹೋಯ್ತು ಅಂತಂದ್ರೆ, ನಾವು ಗೋವು ಅಂತೀವಿ. ಗೋವನ್ನ ಆಕೆ ಎಷ್ಟು ಪ್ರೀತಿಸಿದ್ಲು ಅಂತಂದ್ರೆ, ಅದು ಅವಳ ಜೊತೆ ಎಷ್ಟು ಬಾಂಧವ್ಯ ಇತ್ತು ಅಂತಂದ್ರೆ, ಅವಳು ಒಂದು ಹಸುವನ್ನ ಸಾಕಿರ್ತಾಳೆ, ಶ್ಯಾಮ ಅಂತ ಅದಕ್ಕೆ ಹೆಸರು. ಅವಳು ತೀರ್ಕೊಂಡ ದಿನ ಆ ಶ್ಯಾಮ ಕೂಡ ಸತ್ತಳು. ಅಲ್ಲಿ ನಾವು ಯೋಚನೆ ಮಾಡ್ಬೇಕು, ಅವಳು ಗೋವಿನ ಜೊತೆ ಎಷ್ಟು ಒಂದು ಆತ್ಮೀಯ ಬಾಂಧವ್ಯವನ್ನ ಹೊಂದಿದ್ಲು ಅಂತ. ಇನ್ನು ಮಾತೃದೇವೋಭವದ ಬಗ್ಗೆ ನಾವು ಹೇಳೋದೇ ಬೇಡ. ಇಡೀ ರಾಷ್ಟ್ರವನ್ನ, ಇಡೀ ಭೂಮಿಯನ್ನ ನಾವು ಮಾತೃ ಸ್ವರೂಪಿ ಅಂತ ಸ್ವೀಕಾರ ಮಾಡ್ತೀವಿ. ಅದನ್ನ ಅವಳು ಕೂಡ ಅಷ್ಟೇ ಒಂದು ಶ್ರೇಷ್ಠ ಭಾವದಿಂದ ಸ್ವೀಕಾರ ಮಾಡಿ ಅದಕ್ಕೋಸ್ಕರ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿದ್ವಿ. ಇನ್ನು ಅನ್ಯ ಜೀವಿಗಳಲ್ಲೂ ಭಗವಂತನನ್ನ ಕಾಣಿ ಅಂತ ನಾವು ಹೇಳ್ತೀವಿ. ಕೇವಲ ಮನುಷ್ಯ ಅಲ್ಲ, ಪ್ರತಿಯೊಂದು ಜೀವಿಯಲ್ಲೂ ಭಗವಂತನ ಸ್ವರೂಪ, ಭಗವಂತನ ಅಂಶ ಇದೆ ಅಂತಕ್ಕಂಥದ್ದು ಭಾರತೀಯರ ಒಂದು ನಂಬಿಕೆ. ಅದು ಹೌದು ಕೂಡ. ಇವಳು ಅದಕ್ಕೋಸ್ಕರ ಏನ್ ಮಾಡಿದ್ಲು, ಅಹಲ್ಯಾಬಾಯಿ ಹೋಳ್ಕರ್ ಅವರು ಏನ್ ಮಾಡಿದ್ಲು ಅಂತ ಹೇಳಿ ನಮಗೆ ಪ್ರಶ್ನೆ ಬರುತ್ತೆ. ಅವಳು ನರ್ಮದಾ ನದಿ ತೀರದಲ್ಲಿ ಅವಳ ಸಾಮ್ರಾಜ್ಯ ಇದ್ದಂಥದ್ದು. ಅಲ್ಲಿ ಪ್ರತಿದಿನ ಬೆಳಗ್ಗೆ ಬ್ರಾಹ್ಮಣರೆಲ್ಲರೂ ಸೇರಿ ಮಣ್ಣಿನಿಂದ ಶಿವಲಿಂಗನ ನಿರ್ಮಾಣ ಮಾಡ್ಬೇಕು ಅಂತ ಇರುತ್ತೆ. ಅವಳೇ ಅದನ್ನ ಕೆಲಸ ಕೊಟ್ಟಿರ್ತಾಳೆ, ಈ ಕೆಲಸವನ್ನ ನೀವು ಮಾಡ್ಬೇಕು. ಕೇವಲ ಶಿವಲಿಂಗವನ್ನ ಮಾಡುವಂಥದ್ದಲ್ಲ, ಅದ್ರ ಜೊತೆಗೆ ವೇದ ಮಂತ್ರಗಳ ಘೋಷಣೆಯನ್ನ ಮಾಡ್ತಾ ನೀವು ಶಿವಲಿಂಗವನ್ನ ಮಾಡ್ಬೇಕು ಅಂತ ಹೇಳಿ. ಯಾಕೆ ಆತರ ಮಾಡ್ಬೇಕು ಅಂತಂದ್ರೆ, ಒಂದು ಪ್ರಕೃತಿಯಲ್ಲಿ ಒಂದು ಪಾಸಿಟಿವ್ ವೈಬ್ ತುಂಬಿಕೊಳ್ಬೇಕು. ಎರಡನೇದು ಸುತ್ತಮುತ್ತ ಇರ್ತಕ್ಕಂತಹ ಪ್ರಜೆಗಳು ಪ್ರತಿದಿನ ವೇದ ಮಂತ್ರವನ್ನ ಕೇಳಬೇಕು. ಅದ್ರ ಮೂಲಕ ಅವರಲ್ಲಿ ಯಾವತ್ತೂ ಬೇರೆ ವಿಚಾರಗಳು ಬರಬಾರ್ದು, ಅವರಲ್ಲಿ ಸದಾಕಾಲ ಸಾತ್ವಿಕ ಭಾವನೆಯೇ ತುಂಬಿರ್ಬೇಕು ಅಂತಕ್ಕಂಥದ್ದು. ಇದು ಒಂದು ರೀತಿಯ ಉದಾಹರಣೆ. ಎರಡನೇದು ಏನ್ ಮಾಡಿದಾಳೆ ಅಂತಂದ್ರೆ, ಈ ಶಿವಲಿಂಗವನ್ನ ನಿರ್ಮಾಣ ಮಾಡ್ತಿದ್ರಲ್ಲ, ಅದ್ರಲ್ಲಿ ಒಂದು ಸಣ್ಣ ಗೂಡುಗಳನ್ನ ಮಾಡಿಸ್ತಾ ಇದ್ರು. ಯಾಕೆ ಮಾಡಿಸ್ತಾ ಇದ್ಲು ಅಂತಂದ್ರೆ, ಅದ್ರೊಳಗೆ ಪುಟ್ಟ ಪುಟ್ಟ ಅಕ್ಕಿಯ ಗಂಟುಗಳನ್ನ ಮಾಡಿ ಇಡಿಸ್ತಾ ಇದ್ರು. ಯಾಕೆ ಇಡಿಸ್ತಾ ಇದ್ಲು? ಆ ಶಿವಲಿಂಗವನ್ನ ಅವರು ಪ್ರತಿದಿನ ಅಷ್ಟು ಶಿವಲಿಂಗವನ್ನ ನೀರಿನಲ್ಲಿ ವಿಸರ್ಜನೆ ಮಾಡ್ಬೇಕು ಕಡೆಯದಾಗಿ.
ಮಾಡಿದಾಗ ಒಳಗೆ ಜಲಚರಗಳು ಇರ್ತಿದ್ವಲ್ಲ, ಮೀನು ಇತ್ಯಾದಿ ಜಲಚರಗಳು, ಅವುಗಳಿಗೆ ಒಂದು ಆಹಾರ ಬೇಕಲ್ಲ ಪ್ರತಿದಿನ. ಸೊ ಈ ಅಕ್ಕಿಯ ಗಂಟು ಅವುಗಳಿಗೆ ಆಹಾರ ಆಗ್ತಾ ಇತ್ತು ಅಂತ ನೋಡಿ. ಎಷ್ಟರ ಮಟ್ಟಿಗೆ ಅಂದ್ರೆ ಅವಳು ಕೇವಲ ಪ್ರಜಾವಸ್ಥೆ, ಅಂದ್ರೆ ಕೇವಲ ತನ್ನ ಪ್ರಜೆಗಳು ಮಾತ್ರ ಅಲ್ಲ, ಅಲ್ಲಿ ಇರ್ತಕ್ಕಂತಹ ಜೀವಿಗಳ ಬಗ್ಗೆನೂ ಕೂಡ ಆಕೆ ಯೋಚನೆ ಮಾಡಿದ್ಲು ಅಂತ. ಭಗವಂತನನ್ನ ಕಾಣುವುದು ಅಂತಂದ್ರೆ ಇದೆ ಅಲ್ವಾ, ನಾವು ಎಲ್ಲರನ್ನೂ ಸಮಾನವಾಗಿ ಸ್ವೀಕಾರ ಮಾಡ್ಬೇಕು, ಎಲ್ಲರಲ್ಲೂ ಭಗವಂತನಿದ್ದಾನೆ ಅಂತಕ್ಕಂಥದ್ದನ್ನ ಕಾಣ್ಬೇಕು ಅಂತ. ಸೊ ಇನ್ನು ಮುಂದೆ ಹೋಗಿ ಹೇಳೋದಾಯ್ತು ಅಂತಂದ್ರೆ, ಗಂಗೆ ಅವಳಿಗೆ ಎಷ್ಟು ಪೂಜನೀಯ ಅಂತಂದ್ರೆ, ಪ್ರತಿದಿನ ಅವಳ ಅರಮನೆಯಲ್ಲಿ ವಿಶಾಲವಾದ ಒಂದು ಪೂಜಾ ಮಂದಿರ ಇತ್ತು. ನಾವಿವತ್ತು ಮಹೇಶ್ವರಕ್ಕೆ ಹೋದ್ರೆ ಅದನ್ನ ನೋಡಬಹುದು. ಅಲ್ಲಿ ಸಾಕಷ್ಟು ಶಿವಲಿಂಗಗಳು ಹಾಗೂ ಅನ್ಯಾನ್ಯ ದೇವತೆಗಳ ವಿಗ್ರಹಗಳಿತ್ತು. ಪ್ರತಿದಿನ ಅದಕ್ಕೆ ಪೂಜೆ, ಅಭಿಷೇಕ ಇತ್ಯಾದಿಗಳಾಗ್ತಾ ಇತ್ತು. ಗಂಗೆಯ ನೀರಿನಿಂದ ಅಭಿಷೇಕ ನಡೀತಾ ಇತ್ತು. ಸೊ ಅವಳಿಗೆ ಏನಿಸ್ತು, ಗಂಗೆ ನನಗೆ ಇಷ್ಟು ಪಾವಿತ್ರ್ಯತೆಯನ್ನ ನಾನು ಅನ್ಕೊಂಡಿದ್ದೀನಿ ಅಂತಂದ್ಮೇಲೆ, ಭಾರತದ ಪ್ರತಿಯೊಬ್ಬ ಪ್ರಜೆಯಲ್ಲೂ ಗಂಗೆಯ ಬಗ್ಗೆ ಇಷ್ಟೇ ಒಂದು ಶ್ರದ್ಧಾಭಾವ ಇರುತ್ತೆ ಅಲ್ವಾ. ಹಾಗಾದ್ರೆ ಅವರು ಗಂಗೆ ನೀರಿಗೆ ಏನ್ ಮಾಡ್ಬೇಕು? ಪ್ರತಿಯೊಬ್ರು ಕಾಶಿಗೋ ಹರಿದ್ವಾರಕ್ಕೋ ಹೋಗಿ ಗಂಗೆಯನ್ನ ಹುಟ್ಟಿ ಸ್ನಾನ ಮಾಡೋದಕ್ಕಾಗಲ್ಲ. ಹಾಗಾಗಿ ಅವಳು ಏನ್ ಮಾಡ್ತಾಳೆ ಅಂತಂದ್ರೆ, ಪ್ರತಿ ವರ್ಷಕ್ಕೊಂದು ಸಲ ಶಿವರಾತ್ರಿಯ ದಿನ ಭಾರತದ ಉತ್ತರದಲ್ಲೂ ಗಂಗೆಯ ನೀರನ್ನ ಹಚ್ಚೋ ಕೆಲಸವನ್ನ ಮಾಡ್ತಾರೆ. ಅದು ರಾಮೇಶ್ವರಕ್ಕೆ ಹೋಗುತ್ತೆ, ಕೇರಳಕ್ಕೆ ಹೋಗುತ್ತೆ, ತಮಿಳ್ನಾಡಿಗೆ ಹೋಗುತ್ತೆ, ತಿರುಪತಿ ತಿಮ್ಮಪ್ಪನ ಒಂದು ಸ್ಥಾನಕ್ಕೂ ಹೋಗುತ್ತೆ, ಮೈಸೂರಿಗೆ ಬರುತ್ತೆ, ಕಂಚಿಗೆ ಹೋಗುತ್ತೆ, ಕರ್ನಾಟಕದ ಗೋಕರ್ಣಕ್ಕೆ ಹೋಗುತ್ತೆ. ಹೀಗೆ ದಕ್ಷಿಣದ ಹೇಳ್ತಾ ಇದೀವಿ. ಇನ್ನು ಉತ್ತರಕ್ಕಂತೂ ನಾವು ಮಾತಾಡೋದೇ ಬೇಡ. ಅಲ್ಲಿ ಉತ್ತರ, ಪೂರ್ವ, ಪಶ್ಚಿಮ ಎಲ್ಲಾ ಕಡೆಗೂ ಕೂಡ ಕಳಿಸುವಂತಹ ವ್ಯವಸ್ಥೆಯನ್ನ ಅವಳು ಮಾಡಿದ್ದಾಳೆ. ಸೊ ನಾವು ಇಲ್ಲಿ ಯಾಕೆ ಈ ವಿಷಯಗಳನ್ನ ಹೇಳ್ತಾ ಇದೀವಿ ಅಂತಂದ್ರೆ, ಅಹಲ್ಯಾಬಾಯಿ ಹೋಳ್ಕರ್ ಅಂದ ತಕ್ಷಣ ನಮಗ್ ನೆನಪಾಗೋದು ಇಂತಿಂತ ದೇವಸ್ಥಾನಗಳ ಪುನರುತ್ಥಾನಕ್ಕೆ ಆಕೆ ಕೊಡುಗೆಯನ್ನು ಕೊಟ್ಲು ಅಂತ ಹೇಳಿ. ಆದ್ರೆ ನಮಗ್ ಗೊತ್ತಿಲ್ಲದೆ ಇರೋ ವಿಷಯಗಳು ಇನ್ನೂ ಸಾಕಷ್ಟು ಇದೆ. ಅದನ್ನ ಈ ಪುಸ್ತಕದಲ್ಲಿ ನಾನು ತಿಳಿಸೋ ಪ್ರಯತ್ನ ಮಾಡಿದೀನಿ. ಗೊತ್ತಿಲ್ಲದೆ ಇರ್ತಕ್ಕಂತಹ ವಿಷಯ, ನಮ್ಮ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಪುನರುತ್ಥಾನಕ್ಕೆ ಆಕೆ ಈ ತರದೆಲ್ಲ ಕೊಡುಗೆಯನ್ನ ಅಂದ್ರೆ ನಾವು ಯೋಚನೆ ಮಾಡಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಯಾವ್ದಾದ್ರು ಸಂಸ್ಥಾನದ ರಾಜರನ್ನ ಮಾತಾಡಿಸಿ, ನೀವು ಇವತ್ತು ಗಂಗೆಯ ನೀರನ್ನ ದೇಶಾದ್ಯಂತ ಹಂಚಿ ಅಂತ ಹೇಳಿದ್ರೆ ಅದು ಎಷ್ಟು ಕಷ್ಟಕರವಾದ ವಿಷಯ ಆಗ್ಬಹುದು. ಮೊದಲನೇದಾಗಿ ಒಪ್ಕೋತಾರ, ಒಪ್ಕೊಂಡ್ಮೇಲೆ ಅದಕ್ಕೆ ಏನೇನೆಲ್ಲ ತೊಂದರೆ, ಆತಂಕ, ಅಡ್ಡಿಗಳು ಬರ್ಬಹುದು, ಯಾರ್ಯಾರು ಏನೇನ್ ಮಾತಾಡ್ಬಹುದು, ಉತ್ತರದ ಗಂಗೆ ಯಾಕ್ಬೇಕು, ದಕ್ಷಿಣದ ಕಾವೇರಿನೇ ಇಲ್ವಾ, ಈ ರೀತಿಯ ಮಟ್ಟದ ಪ್ರಶ್ನೆದಂತೆ ನಮ್ಮನ್ನ ಕಾಡ್ಬಹುದು. ಸೊ ಅಂಥದ್ರಲ್ಲಿ ಒಬ್ಬ ಮಧ್ಯಪ್ರದೇಶದ ಒಂದು ಸಣ್ಣ ಪ್ರಾಂತ್ಯದ ಒಬ್ಬ ರಾಣಿ ಭಾರತವನ್ನ ಒಗ್ಗೂಡಿಸ್ಲಿಕ್ಕೆ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ನಮ್ಮನ್ನ ಒಂದು ಸೂತ್ರದಲ್ಲಿ ಬೆಸೆದಿಟ್ಲಲ್ಲ, ಅದು ಇಂದಿನ ಸಮಾಜಕ್ಕೆ ತಿಳಿಬೇಕಾದಂತಹ ವಿಷಯ. ಸೊ ಹಾಗಾಗಿ ಇದು ಸಾಂಸ್ಕೃತಿಕವಾಗಿ ಕೂಡ ಧಾರ್ಮಿಕವಾಗಿ ಕೂಡ ಎರಡೂ ವಿಷಯದಲ್ಲಿ ಅವಳು ಕೊಟ್ಟಂತಹ ಒಂದು ಅದ್ಭುತವಾದಂತಹ ಕೊಡುಗೆ ಅಂತಂದ್ರೆ ತಪ್ಪಾಗಲ್ಲ. ಇಷ್ಟೊತ್ತು ನಾನು ಪ್ರಶ್ನೆಗಳನ್ನ ಕೇಳ್ತಿದ್ದೆ, ಈಗಲೂ ಕೂಡ ಮತ್ತೊಂದು ಪ್ರಶ್ನೆಯನ್ನ ಕೇಳ್ತೇನೆ. ಒಂದು ಪ್ರಶ್ನೆ ಕೇಳಿದ ನಂತರ ನೀವು ಕೂಡ ಪ್ರಶ್ನೆಗಳನ್ನ ಕೇಳಬಹುದು. ನನ್ನ ಮುಂದಿನ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಒಂದು ಅಹಲ್ಯಾಬಾಯಿ ಹೋಳ್ಕರ್ ಅವರ ಜೀವನದ ಐತಿಹಾಸಿಕ ಘಟ್ಟಗಳನ್ನ ನೋಡ್ತಾ ಹೋದ್ರೆ ನಾವು 1710ಕ್ಕೆ ಔರಂಗಜೇಬನ ಅಂತ್ಯದ ನಂತರ ಮೊಘಲ್ ಸಾಮ್ರಾಜ್ಯ ಅವನತಿ ಹಂತಕ್ಕೆ ಹೋಗುತ್ತೆ. ಅಹಲ್ಯಾಬಾಯಿ ಹೋಳ್ಕರ್ ಅವರು ಜನಿಸಿದ್ದು 1725ರಲ್ಲಿ. 1757ರಲ್ಲಿ ಬ್ಯಾಟಲ್ ಆಫ್ ಪ್ಲಾಜಿಯ ನಂತರ ಬ್ರಿಟಿಷರು ತಮ್ಮ ರಾಜಕೀಯ ಅಸ್ತಿತ್ವವನ್ನ ಗಳಿಸ್ತಾರೆ. ಈ ಕಾಲಘಟ್ಟದಲ್ಲೇ ಪೋರ್ಚುಗೀಸರಾಗಿರ್ಬಹುದು, ಡಚ್ಚರಾಗಿರ್ಬಹುದು, ಇನ್ನಿತರ ಭಾರತೀಯರು ಈ ರಾಷ್ಟ್ರದ ಮೇಲೆ ತಮ್ಮ ಅಸ್ತಿತ್ವವನ್ನ ಅಥವಾ ತಮ್ಮ ಆಡಳಿತವನ್ನ ರೂಢಿಸಬೇಕು ಅಂತ, ನಾವು ಆಳ್ಬೇಕು ಅನ್ನುವಂಥ ಒಂದು ಮಾನಸಿಕತೆಗೆ ಬಂದಿದ್ರು. ಈ ಎಲ್ಲಾ ಸನ್ನಿವೇಶಗಳ ಸಂದರ್ಭದಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ಒಬ್ಬ ರಾಣಿಯಾಗಿ ಅವರಿಗೆ ತಮ್ಮ ಅದರ ಅರಿವಿತ್ತು, ಪಕ್ವದ ಅರಿವಿತ್ತು, ನಮ್ಮ ರಾಜ್ಯ ಏನು ಅನ್ನೋದರ ಅರಿವಿತ್ತು. ಅದ್ರ ಜೊತೆಗೆ ಈ ಶತ್ರುಗಳನ್ನ ಅರಿತಿದ್ರ, ಹೇಗೆ ಅರಿತಿದ್ರು, ಶತ್ರು ಕೋಟೆ ಅನ್ನುವಂಥದ್ದು ಅಹಲ್ಯಾಬಾಯಿ ಹೋಳ್ಕರ್ ಅವರಿಗೆ ಹೇಗಿತ್ತು ಅನ್ನೋದನ್ನ ಪುಸ್ತಕದಲ್ಲಿ ತಿಳಿಸಿದ್ದಾರೆ. ಅದು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಳ್ಬೇಕಾಗಿ ಖಂಡಿತ ತುಂಬಾ ಸ್ಪಷ್ಟವಾಗಿ ಅವಳಿಗೆ ಶತ್ರುಗಳ ಬಗ್ಗೆ ಒಂದು ಅರಿವಿತ್ತು. ಇನ್ನ ಹೇಳ್ಬೇಕಂದ್ರೆ ಇವತ್ತಿಗೂ ನಮಗೆ ಅರಿವಿಲ್ವೇನೋ ಅಂತ ಹೇಳ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, 2014ರಲ್ಲಿ ಗಣರಾಜ್ಯೋತ್ಸವದ ದೆಹಲಿಯಲ್ಲಿ ನಡೆತಕ್ಕಂತಹ ಗಣರಾಜ್ಯೋತ್ಸವದ ಟ್ಯಾಬ್ಲೋನಲ್ಲಿ ನಾವು ಕರ್ನಾಟಕದಿಂದ ಕೊಡಿಸ್ಕೊಟ್ಟಂತಹ ಟ್ಯಾಬ್ಲೋ ವಿಷಯ ಏನಿತ್ತು? ಯಾರಿಗಾದ್ರೂ ನೆನಪಿದ್ಯಾ? ತಪ್ಪಾದ್ರೂ ಪರವಾಗಿಲ್ಲ, ಪನಿಷ್ಮೆಂಟ್ ಇಲ್ಲ.
ಹೇಳ್ಬೋದು 2014ರ ಸಂದರ್ಭದಲ್ಲಿ ಡೆಲ್ಲಿಯಲ್ಲಿ ನಡೆದಂತಹ ಗಣರಾಜ್ಯೋತ್ಸವದ ಕಾರ್ಗೋ ಮೆರವಣಿಗೆಗಳನ್ನು ನಾವು ನೋಡಿದ್ದೀವಿ. ಸ್ತಬ್ಧ ಚಿತ್ರಗಳು ಸಾಲು ಸಾಲಾಗಿ ಮೆರವಣಿಗೆ ಹೋಗುತ್ತೆ. ಪ್ರತಿಯೊಂದು ದೇಶದ ರಾಜ್ಯದ ಸಾಂಸ್ಕೃತಿಕ ವೈಭವವನ್ನ ಸಾರ್ತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ವ್ಯವಸ್ಥೆ ಅದು. ಸೊ ಅಲ್ಲಿ ಭಾರತದ ಕರ್ನಾಟಕ ಸರ್ಕಾರದಿಂದ ಏನು ಇಟ್ಟಿದ್ರು ವಿಷಯ, ಟಿಪ್ಪು ಸುಲ್ತಾನ್ ಅಲ್ವಾ? ಟಿಪ್ಪು ಸುಲ್ತಾನ್ನ ಟ್ಯಾಬ್ಲೋ ಅವತ್ತು ಅಲ್ಲಿ ಕರ್ನಾಟಕದಿಂದ ಹೋದಂಥದ್ದು. ಆದ್ರೆ ಅಹಲ್ಯಾಬಾಯಿ ಹೋಳ್ಕರ್ ಟಿಪ್ಪು ಬಗ್ಗೆ ಹೇಗೆ ಏನಂತ ಯೋಚನೆ ಮಾಡಿದ್ರು, ಇದು ಕೂಡ ನಮ್ಗೆ ಗೊತ್ತಿಲ್ಲದೆ ಇರ್ತಕ್ಕಂತ ವಿಷಯ. ಆಕೆ ನಾನು ಆಗ್ಲೇ ಹೇಳ್ದಂಗೆ ಮಧ್ಯಪ್ರದೇಶದ ರಾಣಿ. ಕರ್ನಾಟಕಕ್ಕೂ ಮಧ್ಯಪ್ರದೇಶಕ್ಕೂ ಸಾಕಷ್ಟು ದೂರ. ಆದ್ರೆ ಪೇಶ್ವೆ ಕಾಲದಿಂದನೂ ಇನ್ನು ಶಿವಾಜಿ ಕಾಲ ಅಂತಾನೂ ತಗೊಂಡ್ರು ರಾಜ್ಯ ವಿಸ್ತರಣೆ ಅಥವಾ ಹಿಂದೂವಿ ಸ್ವರಾಜ್ಯದ ಸ್ಥಾಪನೆಗೋಸ್ಕರ ಅವರು ಇಡೀ ಭಾರತದ ಉದ್ದಗಲಕ್ಕೂ ರಾಜ್ಯ ವಿಸ್ತರಣೆ ಮಾಡ್ತಕ್ಕಂಥ ವಿಷಯ ನಮ್ಗೆಲ್ಲರಿಗೂ ಗೊತ್ತಿದೆ. ಅದು ಹೋಳ್ಕರ್ ಮನೆತನದಲ್ಲೂ ನಡೆದು ಬಂದಂತಹ ಒಂದು ವಿಷಯ. ತುಕೋಜಿ ಹೋಳ್ಕರ್ ಅಂತ ಮಲ್ಲಾರಾವ್ ಹೋಳ್ಕರ್ ದತ್ತು ಪುತ್ರ. ಅವನು ಸೇನಾಧಿಪತಿ ಆಗಿರ್ತಾನೆ. ಅಹಲ್ಯಾಬಾಯಿ ಹೋಳ್ಕರ್ ಅವರು ರಾಜ್ಯದ ಜವಾಬ್ದಾರಿಯನ್ನು ಸ್ವೀಕಾರ ಮಾಡ್ತಾರೆ. ಸೇನಾಪತಿಯಾಗಿ ಇವನು ತುಕೋಜಿ ಹೋಳ್ಕರ್ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾನೆ. ಇವನು ಕರ್ನಾಟಕದ ಕಡೆಗೆ ಬಂದಿರ್ತಾನೆ. ಸೊ ಬಂದಾಗ ಅಹಲ್ಯಾಬಾಯಿ ಹೇಳ್ತಾಳೆ ಟಿಪ್ಪು ಸುಲ್ತಾನ್ ಹೇಗಿದ್ದಾನೆ ಅಂತಕ್ಕಂಥದ್ದು. ಟಿಪ್ಪು ವಿಶ್ವಾಸ ಪಾತ್ರನೆಂದು ನಂಬಬೇಡ. ನಿನ್ನ ಬಳಿ ಇರುವ ಕಾಗದ ಪತ್ರಗಳನ್ನು ಕಾಪಾಡಿಕೋ. ಯಾವುದೇ ಆಮಿಷಗಳಿಗಾಗಲಿ ಆಸೆಗಳಿಗಾಗಲಿ ಒತ್ತಡಗಳಿಗಾಗಲಿ ಒಳಗಾಗಬೇಡ. ನಮ್ಮ ಪ್ರತಿಷ್ಠೆಗೆ ಕುಂದು ತರುವಂತಹ ಯಾವುದೇ ಪರಿಸ್ಥಿತಿಗೂ ಸಿಲುಕಿಕೊಳ್ಳಬೇಡ. ವಿಪರ್ಯಾಸ ನೋಡಿ, ಅಲ್ಲೆಲ್ಲೋ ಇದ್ದಂತಹ ಹೆಣ್ಣುಮಗಳಿಗೆ ಟಿಪ್ಪು ಏನು ಅಂತ ಕಂಪ್ಲೀಟ್ ಕ್ಲಾರಿಟಿ ಇತ್ತು. ಆದ್ರೆ ಕರ್ನಾಟಕ, ಬೆಂಗಳೂರು ಅಂತ ತಗೊಳ್ಳೋಣ, ಇಲ್ಲಿ ನಮ್ಮ ಎಲ್ಲ ಆಡಳಿತ ವರ್ಗದವರೆಲ್ಲ ಇಲ್ಲಿ ಇರ್ತಾರೆ. ಮೈಸೂರಿನಲ್ಲಿ ಇದ್ದಂತಹ ಟಿಪ್ಪು ನಾವ್ಯಾಕೆ ಅವನನ್ನ ಗ್ರಹಿಸೋದ್ರಲ್ಲಿ ಸೋತ್ವಿ ಅಂತ. ಅವನನ್ನ ಗಣರಾಜ್ಯೋತ್ಸವದ ಟ್ಯಾಬ್ಲೋನಲ್ಲಿ ಕೂರಿಸಿ ವೈಭವೀಕರಿಸುವಂತಹ ಅವಶ್ಯಕತೆ ಏನಿತ್ತು? ಶ್ರೀರಂಗಪಟ್ಟಣದಲ್ಲೋ ಅಥವಾ ಕೇರಳದ ಮಲಬಾರ್ನಲ್ಲೋ ಹಿಂದೂಗಳ ಮಾರಣ ಹೋಮವನ್ನು ನಡೆಸಿದಂತಹ ಮತಾಂಧನನ್ನ ವೈಭವೀಕರಿಸುವಂತಹ ಅವಶ್ಯಕತೆ ಏನಿತ್ತು ಅಂತ ಇದು ಪ್ರಶ್ನೆ ಕೂಡ ನಮಗೆ ಕಾಡುತ್ತೆ. ಆದ್ರೆ ಅಹಲ್ಯಾಬಾಯಿ ಮಾತ್ರ ಸರಿಯಾಗಿ ಗ್ರಹಿಸಿದ್ಲು ಅನ್ನೋದು. ಅದೇ ರೀತಿ ಇನ್ನೂ ಅವನ ಹುಟ್ಟುಹಬ್ಬ ಆಚರಣೆ ಮಾಡ್ಬೇಕು ಅಂತನೂ ಕೂಡ ಜಗಳಗಳು ನಡೆದು ಅದಕ್ಕೂ ಒಂದು ಪ್ರತಿಷ್ಠೆ ಆಡುವಂತಹ ಒಂದು ಕಾಲ ಸಮೀಪ ಆಯ್ತು ಅಂತಕ್ಕಂಥದ್ದು ಒಂದು ಸಂತೋಷದ ವಿಷಯ ಅಂತಾನೆ ಅನ್ಕೊಳ್ಳೋಣ. ಆದ್ರೆ ಟಿಪ್ಪು ಅಂತಹ ಮನಸ್ಸುಗಳಿಂದ ಯಾವತ್ತೂ ಮರೆ ಆಗದಿಲ್ಲ ಅನ್ನೋದು ಒಂದು ವಿಷಯ. ಇನ್ನ ಎರಡನೇದಾಗಿ ಹೇಳ್ಬೇಕು ಅಂತಂದ್ರೆ ಬ್ರಿಟಿಷರ ಬಗ್ಗೆ ಅವಳು ಹೇಗೆ ಯೋಚನೆ ಮಾಡಿದ್ಲು ಅಂತ. ತನ್ನ ಅಕ್ಕಪಕ್ಕದ ರಾಜರುಗಳಿಗೆ ಅವಳು ಎಚ್ಚರಿಕೆ ವಹಿಸ್ತಾಳೆ. ಹೇಳ್ತಾಳೆ, ಬ್ರಿಟಿಷರನ್ನ ಸಾಮಾನ್ಯರು ಅಂತ ಅನ್ಕೊಳ್ಬೇಡಿ. ಬೇರೆ ಪ್ರಾಣಿಗಳು ಆಹಾರವನ್ನ ಬೇಟೆ ಆಡೋದಕ್ಕೆ ನೇರವಾಗಿ ಆಕ್ರಮಣ ಮಾಡಿ, ಆದ್ರೆ ಕರಡಿ ಇದೆ ಅಲ್ಲ, ಅದು ಕಚ್ಚುಗುಳಿ ಕೊಟ್ಟು ನಚ್ಚಿ ನಮ್ಮನ್ನ ಸಾಯಿಸುತ್ತೆ. ಈ ಬ್ರಿಟಿಷರು ಕರಡಿ ಜಾತಿಗೆ ಸೇರಿದವರು. ಹಾಗಾಗಿ ಅವರಿಂದ ಯಾವಾಗಲೂ ಜಾಗರೂಕರಾಗಿದೆ, ಮೋಸ ಹೋಗ್ಬೇಡಿ, ಒಗ್ಗಟ್ಟಾಗಿದೆ ಅಂತ ಹೇಳಿ ತಾನು ಜಾಗರೂಕರಾಗೋದಲ್ಲದೆ ತನ್ನ ಸುತ್ತಲಿನ ರಾಜರನ್ನು ಕೂಡ ಎಚ್ಚರಿಸ್ತಾ ತನ್ನ ಪ್ರಾಂತದ ತನ್ನ ದೇಶದ ರಾಜರುಗಳನ್ನ ಒಗ್ಗಟ್ಟಾಗಿ ಇಡುವಂತಹ ಒಂದು ಕೆಲಸ ಮಾಡಿದ್ಲಲ್ಲ, ಅವಳಿಗೆ ಶತ್ರುಬೋಧೆಯ ಬಗ್ಗೆ ಎಷ್ಟು ಜ್ಞಾನವಿತ್ತು ಅನ್ನೋದು ಎರಡು ಉದಾಹರಣೆ ಸಾಕು ನಮಗೆ ಅಂತ. ಪ್ರಶ್ನೆ ಯಾರಾದ್ರೂ ಗೊತ್ತಿರ್ತೀರಾ? ಪ್ರಶ್ನೆಗಳಿದ್ರೆ ಕೇಳ್ಬೋದು. ಇವತ್ತು ನಡೆದ ಸಂವಾದದ ಆಧಾರಿತವಾಗಿ ಅಥವಾ ಜನರಲ್ ಯಾರಾದ್ರೂ ಪ್ರಶ್ನೆಗಳಿದೆ ಈ ವಿಷಯವಾಗಿ ಕೇಳ್ಬೋದು. ಇಂಟರ್ನೆಟ್ ಪ್ರಶ್ನೆ ಕೇಳ್ತೀರಿ ಅದಾದ್ರೆ ಮೈಕ್ ಕೊಡ್ತೀವಿ, ಅದು ಪ್ರಶ್ನೆ ಕೇಳ್ತೀರಾ ಅಂತ ಕೇಳಿದ್ವಿ. ಪ್ರಶ್ನೆ ಕೇಳ್ಬೇಕನ್ನೋದು ಇಲ್ಲ ಆ ಕೈ ಸುಮ್ಮನೆ ಇತ್ತು. ನಾವು ಮುಂದುವರೆಸ್ತೀವಿ. ಪ್ರಶ್ನೆಗಳನ್ನ ನೀವು ಸ್ವಲ್ಪ ಮಟ್ಟಿಸಿ ಹಿಂಸೆ ಮಾಡಿ ಯಾವ್ಯಾವ ಪ್ರಶ್ನೆಗಳನ್ನ ಕೇಳಬಹುದು ಅಂತ ಹೇಳಿ. ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ಹೇಗೆ ಮೇಘ ಪ್ರಮೋದ್ ಮೇಡಮ್ ಇವತ್ತಿಗೆ ಮಹಿಳೆಯರ ಮಹಿಳಾ ಹೋರಾಟ ಸಿದ್ಧಾಂತ ಕುರಿತಾಗಿ ನಮ್ಮ ಕರ್ತವ್ಯ ಇದೆ, ನಾವು ಕೆಲವೊಂದು ಒಬ್ಬರನ್ನ ತಿಳಿಸ್ಕೊಡ್ಬೇಕು, ನಮ್ಮ ಕರ್ತವ್ಯ ಇದೆ, ನಮ್ಮ ದೇಶಕ್ಕೋಸ್ಕರ ಹೋರಾಟವರನ್ನ
ನಮ್ಮ ದೇಶಕ್ಕೋಸ್ಕರ ಶ್ರಮಿಸಿದವರನ್ನ ನಿಂತ್ಕೊಳ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಒಂದು ಪುಸ್ತಕವನ್ನ ಬರೆದ್ರು. ಅದನ್ನ ಅಹಲ್ಯಾಬಾಯಿ ಹೋಳ್ಕರ್ ಅವರ ಜೀವನಕ್ಕೆ ತಗೊಂಡಾಗ ಅಹಲ್ಯಾಬಾಯಿ ಹೋಳ್ಕರ್ ಅವರು ಕೂಡ ಅವತ್ತಿನ ಕಾಲಘಟ್ಟದ ಮಹಿಳೆಯ ಸ್ಥಿತಿಯನ್ನ ಕಂಡು ಮಹಿಳೆಯರ ಸಬಲೀಕರಣಕ್ಕೋಸ್ಕರ, ಸಬಲೀಕರಣ ಖಂಡಿತವಾಗಿ ಪದದ ಬಗ್ಗೆ ಒಂದು ಅಪವಾದ ಇದೆ, ಮಹಿಳೆಯರನ್ನ ನಾವು ಇವತ್ತು ಕೂಡ ಪುರುಷರಿಗಿಂತ ಮೇಲಿನ ಸ್ತರದಲ್ಲಿ ನೋಡಿದವರು, ಆದ್ರೂ ಕೂಡ ಮಹಿಳೆಯರ ಜೀವನದ ಸ್ತರವನ್ನ ಒಂದು ಉನ್ನತ ಮಟ್ಟಕ್ಕೆ ಕೊಂಡೋಗ್ಬೇಕು ಅನ್ನುವಂತಹ ಆಲೋಚನೆಯನ್ನ ಮಾಡ್ತಾರೆ. ಅನೇಕ ರೀತಿಯ ಪ್ರಯತ್ನಗಳನ್ನ ಕೈಗೊಳ್ತಾರೆ. ಆ ಪ್ರಯತ್ನಗಳನ್ನ ಪುಸ್ತಕದಲ್ಲಿ ಕಟ್ಟಿಯವರ ಮೂಲಕ ಅವರಿಗೆ ಸಾಕಷ್ಟು, ಯಾಕಂದ್ರೆ ಆಕೆಯು ಸಾಕಷ್ಟು ಚಾಲೆಂಜಸ್ ನ ಜೀವನದಲ್ಲಿ ಫೇಸ್ ಮಾಡಿದ್ದಾರೆ. ಸೊ ಹಾಗಾಗಿ ಅವಳಿಗೆ ಸಂಪೂರ್ಣ ಅರಿವಿತ್ತು ಮಹಿಳೆಯರ ಅಂದಿನ ಪರಿಸ್ಥಿತಿ ಹೇಗಿತ್ತು ಅಂತ. ಇವತ್ತು ನಾವು ಈ ಒಂದು ಕಾಲಘಟ್ಟದಲ್ಲಿ ನಿಂತ್ಕೊಂಡು ಅವತ್ತನ್ನ ಗ್ರಹಿಸೋದು ಕಷ್ಟ ಆಗ್ಬೋದು, ಆದ್ರೆ ಒಂದು ಹಂತಕ್ಕೆ ನಾವು ಯೋಚನೆ ಮಾಡ್ಕೊಳ್ಬಹುದು. ಪರಕೀಯರ ನಿರಂತರ ದಾಳಿ, ಅಂತಹ ಒಂದು ಸಂದರ್ಭದಲ್ಲಿ ಅಂದಿನ ಹೆಣ್ಣು ಮಕ್ಕಳ ಒಂದು ಯೋಗಕ್ಷೇಮ ಬಗ್ಗೆ ಯೋಚನೆ ಮಾಡಿದ್ಲಲ್ಲ ರಾಣಿ, ಅದು ನಿಜಕ್ಕೂ ಸ್ತುತ್ಯರ್ಹ ಅಂತ ನನಗೆ ಅನ್ಸುತ್ತೆ. ಏನೇನು ಯೋಜನೆ ಮಾಡಿದ್ಲು ಅಂತ ಹೇಳಿ ಡೀಟೇಲ್ ಆಗಿ ಪುಸ್ತಕದಲ್ಲಿ ಇದೆ, ಅಂದ್ರೆ ಒಂದೆರಡು ಅಂಶಗಳನ್ನ ಹೇಳಲೇಬೇಕಾಗಿರ್ತಕ್ಕಂಥದ್ದು, ಅದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಇವತ್ತು ನಾವು 33% ರಿಸರ್ವೇಶನ್ ಮಹಿಳೆಯರಿಗಿದೆ ಅಂತ ಹೇಳಿ ಮಾತಾಡ್ತೀವಿ. ಇದೇ ಕೂಡ ಈಗ ಮೋದಿ ಸರ್ಕಾರದಿಂದ ಅದು ಆಗಿದೆ ಅಂತ ಹೇಳಿ. ಅವತ್ತು ಆಕೆ ಯೋಚನೆ ಮಾಡ್ತಾಳೆ, ಯುದ್ಧದಲ್ಲಿ ಯಾವ ಸೈನಿಕರು ಸಿಪಾಯಿಗಳು ತೀರ್ಕೊಳ್ತಾರೆ, ಆ ಹೆಣ್ಣು ಮಕ್ಕಳು ಅಂದ್ರೆ ಅವರ ಮನೆಯ ಹೆಂಡತಿ ವೈದ್ಯದ ಹೊಸಲಿಗೆ ಹೋಗ್ತಾಳೆ, ಕಣ್ಣೀರಿನಲ್ಲಿ ಇಡೀ ಜೀವನವನ್ನ ಕಳಿಬೇಕಾಗುತ್ತೆ. ಇಲ್ಲ ತನ್ನ ಗಂಡ ತೀರ್ಕೊಂಡ ಅಂತ ಹೇಳಿ ಅನೇಕ ಹೆಣ್ಣು ಮಕ್ಕಳು ಗಂಡನ ಜೊತೆ ಏರಿ ಸಮರ್ಪಣೆ ಆಗ್ತಾ ಇದ್ದಂತಹ ಕಾಲ ಕೂಡ ಇತ್ತು. ಅವಾಗ ಪ್ರಾಣಾರ್ಪಣೆಯನ್ನ ಮಾಡ್ಕೊಳ್ತಾ ಇದ್ರು. ಸೊ ಇದನ್ನೆಲ್ಲ ತಪ್ಪಿಸ್ಬೇಕು ಅಂತ ಹೇಳಿ ಆಕೆ ಏನ್ ಮಾಡ್ತಾಳೆ, ಸ್ತ್ರೀಯರ ಒಂದು ಸೈನ್ಯವನ್ನ ಕಟ್ತಾರೆ. ಯಾವ ಹೆಣ್ಣು ಮಕ್ಕಳು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ವೋ ಅಥವಾ ಸಿದೆಯನ್ನೇರಿ ಹೋಗ್ತಾ ಇದ್ವೋ ಅಂತ ಹೆಣ್ಣು ಮಕ್ಕಳಿಗೆ ಇದಕ್ಕಿಂತ ಒಳ್ಳೆ ಅವಕಾಶ ಊಹಿಸ್ಕೊಳಕ್ಕಾಗುತ್ತ ನಮ್ಮ ಕೈಯಲ್ಲಿ. ಯಾಕಂದ್ರೆ ನನ್ನ ಜೀವನದಲ್ಲಿ ಇನ್ನೇನು ಇಲ್ಲ, ಯಾಕಂದ್ರೆ ಈಗಿನ ಕಾಲದಲ್ಲೇ ವಿಧವೆಯರು ಅಂತಂದ್ರೆ ಬೇರೆ ರೀತಿಯಲ್ಲಿ ನೋಡುವಂತಹ ಒಂದು ಸಮೂಹ ಇದೆ. ಎಲ್ಲರೂ ಹಾಗೆ ಅಂತಲ್ಲ, ಆದ್ರೆ ಒಂದಷ್ಟು ಜನ ಇರ್ತಾರೆ, ಅವರಿಗೆ ಏನೋ ಒಂದು ನೋವು ಕೊಡೋದ್ರಲ್ಲಿ ಸಂತೋಷ ಸಿಗ್ಬೋದು. ಅವತ್ತು ಇನ್ನೂ ಸ್ವಲ್ಪ ಅದು ಹೆಚ್ಚಿಗೆ ಇದ್ದಂತಹ ಒಂದು ಕಾಲಘಟ್ಟ. ಅಂತಹ ಹೆಣ್ಣು ಮಕ್ಕಳನ್ನ ಒಟ್ಟುಗೂಡಿಸಿ ರಾಜ್ಯದ ರಕ್ಷಣೆಯನ್ನ ಮಾಡುವಂತಹ ಜವಾಬ್ದಾರಿ ಕೊಡ್ತಾಳಲ್ಲ ಅವರು, ಅದು ನಾವು ನಿಜವಾಗ್ಲೂ ಚಪ್ಪಾಳೆ ತಟ್ಟಿ ಅವಳಿಗೆ ಗೌರವ ಸಲ್ಲಿಸ್ಬೇಕು. ಇವತ್ತು ನಾವು ಏನು ವ್ಯೋಮಿಕಾ ಸಿಂಗ್ ಅಥವಾ ಸೋಫಿಯಾ ಖುರೇಶಿ ಅವರನ್ನ ಮುಂದೆ ಕೂತ್ಕೊಂಡು ಅವ್ರು ಏನ್ ಪ್ರೆಸ್ ನೋಟ್ ನ ಕೊಟ್ರು ಅದನ್ನ ನೋಡ್ತಾ ಎಷ್ಟು ಹೆಮ್ಮೆ ಆಗುತ್ತೆ. ಅರೆ, ಆಪರೇಷನ್ ಸಿಂಧೂರ್ಗೆ ಇದಕ್ಕಿಂತ ಒಳ್ಳೆಯ ಒಂದು ಸಂದರ್ಭ ಇರಕ್ ಸಾಧ್ಯ ನಾನು ನೋಡಕ್ಕೆ ಅಂತ ಹೇಳಿ ನಮ್ಗೆ ಅನಿಸುತ್ತೆ. ಆದ್ರೆ ಅವತ್ತಿನ ಕಾಲಘಟ್ಟದಲ್ಲಿ 300 ವರ್ಷಗಳ ಹಿಂದೆ ನಾರಿ ಸೈನ್ಯವನ್ನ ಕಟ್ಟಿದ್ರು, ಅದರಲ್ಲಿ ವಿಧವೆಯರು ಪಾಲ್ಗೊಂಡಿದ್ರು, ರಾಜ್ಯದ ರಕ್ಷಣೆಗೆ ಅವರು ಜವಾಬ್ದಾರಿ ಹೊತ್ತು ಅಂತಂದ್ರೆ ಅದಕ್ಕಿಂತ ಸಂತೋಷದ ವಿಷಯ. ಅಥವಾ ಇವತ್ತು ಅರುಣ್ ಅವರು ಪದ ಉಪಯೋಗಿಸಿದ್ರಲ್ಲ ಸಬಲೀಕರಣ ಅಂತ ಹೇಳಿ, ಸಬಲೀಕರಣ ಬೇಡ ನಮ್ಗೆ ಅವಕಾಶ ಅಷ್ಟೇನೆ. ಅವರನ್ನ ಗುರುತಿಸಿ ಮಾಡಿ, ನೀವು ಇದಕ್ಕೆ ಶಕ್ತಿವಂತರು, ನೀವು ಮಾಡ್ಬೇಕು. ಹೇಗೆ ಮೋದಿ ಅವರು ಅವರಿಬ್ಬರನ್ನ ಕೂರಿಸಿ ಅಥವಾ ಅಲ್ಲಿ ಅವರ ಕಮಾಂಡರ್ಗಳು ಏನು ಅಲ್ಲಿ ಕೂರಿಸಿ ಕೊಟ್ರಲ್ವಾ, ಒಂದು ಅವಕಾಶವನ್ನ ಕೊಟ್ರಲ್ಲ, ಆ ಅವಕಾಶ ಈ ಹೆಣ್ಣು ಮಕ್ಕಳಿಗೆ ಬೇಕಿತ್ತು. ಗುರುತಿಸುವಂತಹ ಒಂದು ವ್ಯವಸ್ಥೆ ಬೇಕಿತ್ತು ಅಂದಿನ ಕಾಲಘಟ್ಟದಲ್ಲಿ. ಅದನ್ನ ಅಹಲ್ಯಾಬಾಯಿ ಸಂಪೂರ್ಣವಾಗಿ 100% ಮಾಡ್ತು. ಇನ್ನ ಬಾಲ್ಯ ವಿವಾಹ ಅಂತಕ್ಕಂಥದ್ದು ಅವಾಗ ಇದ್ದಂಥದ್ದು. ಯಾಕಂತಂದ್ರೆ ದಾಳಿಗಳು ಸಾಕಷ್ಟು ನಡೀತಾ ಇದ್ವು, ಹೆಣ್ಣು ಮಕ್ಕಳ ಅತ್ಯಾಚಾರ ಮಾನಭಂಗ ನಡೀತಾ ಇತ್ತು. ಹೆಣ್ಣು ಮಕ್ಕಳನ್ನ ರಕ್ಷಿಸ್ಕೊಳ್ಬೇಕಲ್ಲ, ಚಿಕ್ಕ ವಯಸ್ಸಿನಲ್ಲೇ ಮದ್ವೆ ಮಾಡಿ ಗಂಡನ ಮನೆ ಕಳಿಸ್ಬಿಡ್ತಾ ಇದ್ರು. ಸೊ ಗಂಡ ಅಕಸ್ಮಾತ್ ತೀರ್ಕೊಂಡ ಅಂತಂದ್ರೆ ಬಾಲ ವಿಧವೆಯರ ಒಂದು ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು. ಸೊ ಹಾಗಾಗಿ ಏನ್ ಮಾಡಿದ್ಲು ಅಂತಂದ್ರೆ ಬಾಲ ವಿಧವೆಯರ ವಿವಾಹವನ್ನ ತಡೆದ್ಲು, ಕಾನೂನು ತಂದು 16 ವರ್ಷದ ತನಕ ಹೆಣ್ಣು ಮಕ್ಕಳು ಮದ್ವೆ ಮಾಡ್ಕೊಳ್ಬಾರ್ದು ಅಂತಕ್ಕಂತಹ ಕಾನೂನನ್ನ ತಂದು, ಅದ್ರ ಜೊತೆಗೆ ಅವರಿಗೆ ಶಿಕ್ಷಣವನ್ನ ಕೊಡುವಂಥದ್ದು. ಶಿಕ್ಷಣ ಕೊಟ್ಟಾಗ ತಾನೇ ಅವರಿಗೆ ಸಮಾಜದಲ್ಲಿ ಏನ್ ನಡೀತಾ ಇದೆ ಆ ಜ್ಞಾನ ಸಿಗುವಂಥದ್ದು. ಸೊ ಹಾಗಾಗಿ ಶಿಕ್ಷಣವನ್ನ ಕೊಟ್ಟು ಹೆಣ್ಣು ಮಕ್ಕಳ ಪುನರುತ್ಥಾನಕ್ಕೆ ಆಕೆ ನಾಂದಿ ಹಾಡ್ತಾರೆ.
ಸೊ ಇನ್ನ ಅನೇಕ ಮಾಹೇಶ್ವರಿ ಸೀರೆ ಇರ್ಬೋದು, ಬೇರೆ ಬೇರೆ ಉದ್ಯೋಗಗಳನ್ನ ತಂದುಕೊಟ್ಟು ಅಲ್ಲಿಯ ಹೆಣ್ಣು ಮಕ್ಕಳು ಇವತ್ತಿಗೂ ನಾವು ಮಹೇಶ್ವರಕ್ಕೆ ಹೋದ್ರೆ ರೇವಾ ಸೊಸೈಟಿ, ಅವರ ಒಂದು ಮನೆತನದ ರೇವಾ ಸೊಸೈಟಿ ಇವತ್ತಿಗೂ ಅಲ್ಲಿಯ ಹಿಂದುಳಿದ ಹೆಣ್ಣು ಮಕ್ಕಳಿಗೆ ಅಥವಾ ಜನಜಾತಿ ಸಮುದಾಯದ ಹೆಣ್ಣು ಮಕ್ಕಳಿಗೆ ಕೆಲಸವನ್ನ ಕೊಟ್ಟು ಅವರನ್ನ ಒಂದು ಅವರ ಏಳಿಗೆಗಾಗಿ ಶ್ರಮಿಸಿರ್ತಕ್ಕಂತಹ ಒಂದು ಸಂಘಟನೆ ಆಗಿ ಅದು ಇನ್ನು ಇವತ್ತಿಗೂ ಕಾರ್ಯನಿರ್ವಹಿಸ್ತಾ ಇದೆ ಅಂತಕ್ಕಂಥದ್ದು ಶ್ಲಾಘನೀಯ ವಿಷಯ. ಸೊ ಈ ರೀತಿಯಲ್ಲಿ ಯಾಕೆ ಹೆಣ್ಣು ಮಕ್ಕಳ ಒಂದು ಪುನರುತ್ಥಾನಕ್ಕಾಗಿ ಶ್ರಮಿಸಿದ್ಲು. ಇನ್ನು ಅನೇಕ ವಿಷಯಗಳನ್ನ ಪುಸ್ತಕದಲ್ಲಿ ಓದ್ಬೋದು ಅಂತ ಅನ್ಸುತ್ತೆ. ಈ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟ ಒಂದು ಪದವನ್ನ ಮೇಡಮ್ ಬಳಸಿದ್ರು, ಸತಿ ಸಹಗಮನ ಅಂತ ಹೇಳಿ. ಇವತ್ತಿಗೂ ಕೂಡ ಎಲ್ಲರನ್ನೂ ಕಾಡುವಂತಹ ಪ್ರಶ್ನೆ ಅನೇಕ ಬಾರಿ ನರಕಿನ ಭಾಗವಾಗಿ ಕೂಡ ಇದನ್ನ ಬಳಸ್ತಾರೆ. ಪುಸ್ತಕದಲ್ಲಿ ಇದರ ಕುರಿತಾಗಿ ಹೇಳಿರುವಂತಹ ಒಂದು ಭಾಗ ತುಂಬಾ ಗಮನ ವಹಿಸಬೇಕಾದಂತಹ ಒಂದು ಅಂಶ ಅಂತ ನನಗನ್ನಿಸ್ತು. ಸತಿ ಸಹಗಮನ ಅನ್ನುವಂಥದ್ದು ನಮ್ಮ ರಾಷ್ಟ್ರದಲ್ಲಿ ಪದ್ಧತಿಯಾಗಿತ್ತು ಅನ್ನುವಂಥ ಒಂದು ಪ್ರಶ್ನೆಯನ್ನ ಹಾಕಿ ಅದಕ್ಕೊಂದು ಪುರಾಣದ ಹಿನ್ನೆಲೆಯನ್ನ ಇಟ್ಕೊಂಡು ಒಂದು ವಿವರಣೆಯನ್ನ ಕೊಡ್ತಾರೆ. ನನ್ನ ಮುಂದಿನ ಪ್ರಶ್ನೆ ಆದ್ರೆ ಆ ಭಾಗವನ್ನ ಹೇಳುವಂತಹ ಉದ್ದೇಶ ಏನಾಗಿತ್ತು? ಒಂದು ಎರಡನೇದು ಅಹಲ್ಯಾಬಾಯಿ ಹೋಳ್ಕರವರ ಜೀವನದಲ್ಲೇ ಇದನ್ನ ಎಳಿಬೇಕು ಅಂತ ನಿಮ್ಗೆ ಅನ್ಸಿದ್ಯಾ? ತುಂಬಾ ಒಳ್ಳೆಯ ಪ್ರಶ್ನೆ ಅರುಣ್ ಅವ್ರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸಮಾಜದಲ್ಲಿ ಸಾಕಷ್ಟು ತಪ್ಪು ನ್ಯಾರೇಟಿವ್ಗಳು ಬಂದು ಹೋಗ್ಬಿಟ್ಟಿದೆ. ನಾವು ಅದು ನಮಗ್ ಗೊತ್ತೋ ಇಲ್ವೋ ಅಥವಾ ಗೊತ್ತಿದ್ದು ಬಳಸ್ತೀವೋ ಗೊತ್ತಿಲ್ಲ, ಆದ್ರೆ ಬಳಸ್ತಾ ಅಂತೂ ಬಂದಿದೀವಿ. ಅವ್ರೇನೋ ತಂದ್ಕೊಂಡು ಹೋಗ್ಬಿಟ್ರು ಅಂತ ಪದಗಳನ್ನ. ಆದ್ರೆ ನಾವು ಕೂಡ ಅದನ್ನ ಭಾರತೀಯರಾಗೇನೆ ನಾವು ಅದ್ರ ಬಗ್ಗೆ ಅಧ್ಯಯನ ಮಾಡ್ದೇನೆ ತಿಳ್ಕೊಳ್ದೇನೆ ಅದೇ ಪದಗಳನ್ನ ಬಳಕೆ ಮಾಡ್ತಾ ಇದೀವಿ ಇವತ್ತಿಗೂ ಕೂಡ. ಸೊ ಹಾಗಾಗಿ ನನಗೆ ಅಹಲ್ಯಾಬಾಯಿ ಅವರ ಜೀವನವನ್ನ ಓದಿದಾಗ, ಎಸ್ಪೆಷಲಿ ಆ ಸತಿ ಸಹಗಮನ ಅಂತಕ್ಕಂಥದ್ದೇನಿದೆ ಅದನ್ನ ಓದ್ತಾ ಇದ್ದಾಗ ಇದನ್ನ ಪದ್ಧತಿ ಅಂತ ಬಳಸೋದು ಎಷ್ಟ್ರ ಮಟ್ಟಿಗೆ ಸರಿ? ಇದು ನಿಜವಾಗ್ಲೂ ಪದ್ಧತಿ ಆಗಿತ್ತ? ಪದ್ಧತಿ ಅಂತ ಆಗಿದ್ದಿದ್ರೆ ಇವತ್ತು ಭಾರತದಲ್ಲಿ ಒಂದು 50% ಹೆಣ್ಣು ಮಕ್ಕಳು ಇರಬಾರ್ದಿತ್ತು. ಯಾಕಂದ್ರೆ ಅಷ್ಟು ಜನ ವಿಧವೆಯರು ಇರ್ಬೋದು, ಅಥವಾ ಇನ್ನೂ ಸ್ವಲ್ಪ ಕಡಿಮೆ ಪರ್ಸೆಂಟೇಜ್ ಅಂತ ತಗೊಳ್ಳೋಣ. ಪದ್ಧತಿ ಅಂತ ಆಗಿದ್ದಿದ್ರೆ ಎಲ್ಲರೂ ಹೋಗ್ಬೇಕಿತ್ತಲ್ವಾ? ಎಲ್ಲ ವಿಧವೆಯರು ಹೋಗ್ಬೇಕಿತ್ತಲ್ವಾ? ಹಾಗಿದ್ರೆ ಇದು ನಿಜವಾಗ್ಲೂ ಪದ್ಧತಿನ? ಇದು ನನ್ಗೆ ತುಂಬಾ ಕಾಡಿದಂತ ವಿಷಯ. ಅದ್ರ ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ನ್ಯಾರೇಟಿವ್ ಕಾರ್ಯಾಗಾರವನ್ನ ನಾನು ಅಟೆಂಡ್ ಮಾಡಿದಾಗ ನನಗೆ ಇದ್ರ ಬಗ್ಗೆ ಸಾಕಷ್ಟು ಕ್ಲಾರಿಟಿ ಸಿಕ್ಕಿತ್ತು. ಯಾಕೆ ಇದನ್ನ ಪದ್ಧತಿ ಅಂತ ಅನ್ಬಾರ್ದು ಅಂತ ಹೇಳಿದ್ರು. ಇದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಹೋದಾಗ ನನ್ಗೆ ಒಂದಷ್ಟು ನಮ್ಮ ಧರ್ಮ ಗ್ರಂಥಗಳು ಇದ್ರ ಬಗ್ಗೆ ಏನ್ ಹೇಳುತ್ತೆ ಅನ್ನೋದು ಕೂಡ ಸಿಕ್ತು ವಿಷಯಗಳು. ನಮ್ಮ ಧರ್ಮ ಗ್ರಂಥದಲ್ಲಿ ಸತಿ ಹೋಗ್ಬೇಕು ಅನ್ನೋದು ಎಲ್ಲೂ ಇಲ್ಲ ಅಂತಕ್ಕಂಥದ್ದು ಸಾಕ್ಷಾತ್ ಶಿವ ಪಾರ್ವತಿಯರ ಒಂದು ಏನು ಚರ್ಚೆ ನಡೆಯುತ್ತೆ. ಮಹಾನಿರ್ವಾಣ ತಂತ್ರ ಅಂತ ಹೇಳಿ ಒಂದು ಗ್ರಂಥ ಇದೆ. ಅದರಲ್ಲಿ ಶಿವ ಪಾರ್ವತಿಯರ ಸಂವಾದ ರೂಪವಾದ ಒಂದು ಗ್ರಂಥ ಅದು. ಅದರಲ್ಲಿ ಶಿವನೇ ಪಾರ್ವತಿಗೆ ಹೇಳ್ತಾನೆ ಸತಿ ಹೋಗುವಂಥದ್ದು ಪದ್ಧತಿ ಅಲ್ಲ ಅಂತ. ಅದು ಶ್ಲೋಕ ಸಮೇತವಾಗಿ ಪುಸ್ತಕದಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ, ಅದನ್ನ ಕೂಡ ನೋಡ್ಬೋದು. ಇವಾಗ ವಾಪಸ್ ಪ್ರಶ್ನೆಗೆ ಬರೋಣ. ಸತಿ ಪದ್ಧತಿ ಅಲ್ಲ ಅನ್ನೋದಕ್ಕೆ ಒಂದೆರಡು ಉದಾಹರಣೆ ತಗೊಳ್ಳೋದಾದ್ರೆ ನಾವು ರಾಮಾಯಣ ಮಹಾಭಾರತದಿಂದನೂ ನೋಡ್ಬೋದು. ರಾಮಾಯಣದಲ್ಲಿ ಪಾಂಡವಿಗೆ 2 ಹೆಂಡತಿಯರಿದ್ರು, ಮಾದ್ರಿ ಮತ್ತೆ ಮಹಾಭಾರತದಲ್ಲಿ ಕ್ಷಮಿಸಿ, ಮಹಾಭಾರತದಲ್ಲಿ ಪಾಂಡವಿಗೆ 2 ಹೆಂಡತಿಯರಿದ್ರು, ಕುಂತಿ ಮತ್ತು ಮಾದ್ರಿ. ಪಾಂಡು ತೀರ್ಕೊಂಡಾಗ ಮಾದ್ರಿ ಸಹಗಮನ ಮಾಡ್ಕೊಂಡ್ರು, ಕುಂತಿ ಮಾಡ್ಕೊಂಡ್ಲ? ಇಲ್ಲ, ಬದುಕೊಂಡ್ಲು. ಅವಳ ಜೀವನದಲ್ಲಿ ಒಂದು ಉದ್ದೇಶ ಇತ್ತು, ಒಂದು ಧ್ಯೇಯ ಇತ್ತು, ಅದಕ್ಕೋಸ್ಕರ ಅವಳು ಬದುಕಿದ್ದು. ನಾನು ಬದುಕಬೇಕು, ಇಂಥದ್ದನ್ನ ನಾನು ಸಾಧಿಸಿ ತೋರಿಸ್ಬೇಕು, ಯಾರಿಗಾದ್ರೂ ಒಬ್ರಿಗಾಗಿ ನಾನು ನನ್ನ ಜೀವನವನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು ಅನ್ನುವಂತಹ ಗುರಿ ಇತ್ತು ಅವಳಿಗೆ. ಅದೇ ರೀತಿ ರಾಮಾಯಣಕ್ಕೆ ಬಂದ್ರೆ ದಶರಥ ಮಹಾರಾಜನಿಗೆ 3 ಜನ ಹೆಂಡತಿ. 3 ಜನದಲ್ಲಿ ಯಾರು ಸತಿ ಸಹಗಮನ ಮಾಡ್ಕೊಂಡ್ರು? ಯಾರು ಮಾಡ್ಕೊಳ್ಳಿಲ್ಲ. ಆ ನಂತರ ಬಂದ ಒಂದಷ್ಟು ಉದಾಹರಣೆಗಳು ಸಿಗುತ್ತೆ ನಮ್ಗೆ. ಇಲ್ಲಿ ಯಾರು ಅಂತಂದ್ರೆ ಒಬ್ರು ಮಾಡ್ಕೊಂಡು ಒಬ್ರು ಮಾಡ್ಕೊಳ್ಳಿಲ್ಲ ಅಂತಂದ್ಮೇಲೆ, ಅಥವಾ ದಶರಥನ 3 ಪತ್ನಿಯರು ಮಾಡ್ಕೊಳ್ಳಿಲ್ಲ ಅಂದ್ಮೇಲೆ, ಆ ನಂತರದ ಕಾಲಘಟ್ಟದಲ್ಲೂ ಈ ರೀತಿಯಾದಂತಹ ಏನು ಮಾಡ್ಕೊಳ್ಳೇಬೇಕು ಅನ್ನೋದು ಆಗ್ಲಿಲ್ಲ ಅಂದ್ಮೇಲೆ ಇದು ಪದ್ಧತಿ ಹೇಗಾಯ್ತು? ಹಾಗಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ಬ್ರಿಟಿಷರು ಅವರ ಒಂದು ಪ್ರಾಬಲ್ಯವನ್ನ ಭಾರತದಲ್ಲಿ
ಸ್ಥಾಪನೆ ಮಾಡ್ಬೇಕಾಗಿತ್ತು. ಅದಕ್ಕೋಸ್ಕರ ಈ ರೀತಿಯಾದಂತಹ ವಿಷಯಗಳನ್ನೆಲ್ಲ ಇಟ್ಕೊಂಡು ಇಲ್ಲಿ ಸತಿ ಪದ್ಧತಿ ಇದೆ, ಇಲ್ಲಿ ಬಾಲ್ಯ ವಿವಾಹ ನಡೆಯುತ್ತೆ, ಇಲ್ಲಿಯ ಜನರಿಗೆ ಶಿಕ್ಷಣ ಅನ್ನೋದೇ ಇಲ್ಲ, ಇಲ್ಲಿಯ ಜನಕ್ಕೆ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ, ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ಹುಟ್ಟಿದ ಮಕ್ಕಳನ್ನ ಮೊದಲೇ ತಗೊಂಡೋಗಿ ಕೊಡ್ತಾರೆ. ಈ ರೀತಿಯಾದಂತದ್ದನ್ನೆಲ್ಲ ಬಿಂಬಿಸಿ ಇಂತಹ ಒಂದು ಏನಂತಾರೆ ಮೂಢನಂಬಿಕೆಗಳ ರೂಪದಲ್ಲಿ ಇರ್ತಕ್ಕಂತಹ ಭಾರತೀಯರನ್ನ ಅಪ್ಲಿಫ್ಟ್ ಮಾಡೋದಕ್ಕೋಸ್ಕರ ನಾವು ಇಲ್ಲಿ ಇದೀವಿ. ನಾವೇನಂತೀವಿ, ಬ್ರಿಟಿಷರು ಯಾಕಿದ್ದಾರೆ ಇಲ್ಲಿ ಅಂತಂದ್ರೆ ನಮ್ಮನ್ನ ಆಳ್ತಾ ಇದ್ದಾರೆ, ಅವರು ನಮ್ಮನ್ನ ಶೋಷಣೆ ಮಾಡ್ತಾ ಇದ್ದಾರೆ ಆಳ್ವಿಕೆ ಮೂಲಕ ಅಂತ ನಾವ್ ಹೇಳ್ತೀವಿ. ಆದ್ರೆ ಅವರ ಒಂದು ವ್ಯೂ ಏನಿತ್ತು ಅಂತಂದ್ರೆ ನಾವು ಇವ್ರನ್ನ ಅಪ್ಲಿಫ್ಟ್ ಮಾಡೋದಕ್ಕೋಸ್ಕರ ಇದೀವಿ, ಇವರ ಒಂದು ಏನು ಅಂಧ ಆಚರಣೆಗಳಿಂದ ಮೂಢನಂಬಿಕೆಗಳಿಂದ ಮೇಲೆತ್ತೋಸ್ಕರ ಅವರಿಗೆ ಸಹಾಯ ಮಾಡೋದಕ್ಕೋಸ್ಕರ ನಾವ್ ಇಲ್ಲಿದ್ದೀವಿ ಅಂತ ಹೇಳಿ ಬಿಂಬಿಸಿ ತಮ್ಮ ಪ್ರಾಬಲ್ಯವನ್ನ ಭಾರತದ ಮೇಲೆ ಸಾಧಿಸಿದ್ರೆ ಹೊರತು ನಮ್ಮಲ್ಲಿ ಈ ತರದ ಯಾವ ಪದ್ಧತಿಗಳು ಇರ್ಲಿಲ್ಲ. ಆದ್ರೆ ನಡ್ಕೊಂಡ್ ಬಂತು, ಸತಿ ಸಹಗಮನ ಇತ್ತು, ನಾವೇನ್ ಅದನ್ನ ವೈಭವೀಕರಿಸ್ತಾ ಇಲ್ಲ ಅಂತ ಹೇಳಿ. ಆದ್ರೆ ಯಾಕೆ ಬಂತು ಸತಿ ಸಹಗಮನ ಅಂತಂದ್ರೆ ನಮ್ಗೆ ಗೊತ್ತಿದೆ ಎಷ್ಟು ದಾಳಿಗಳು ನಡೀತು ಅಂತ ಹೇಳಿ. ಮೊಘಲರ ಆಕ್ರಮಣದ ಕಾಲದಲ್ಲಂತೂ ರಾಜ ತೀರ್ಕೊಂಡ, ಯಾವ್ದೋ ಒಂದು ರಾಜ್ಯದ ಮೇಲೆ ಅವ್ರು ಆಕ್ರಮಣ ಮಾಡುದು, ರಾಜ ತೀರ್ಕೊಂಡ, ಅಲ್ಲಿದ್ದಂತಹ ಮಹಿಳೆಯರ ಗತಿ ಏನಾಗ್ತಿತ್ತು? ಅವರು ಅವ್ರನ್ನ ಕರ್ಕೊಂಡು ಹೋಗಿ ಅವರನ್ನ ಸ್ಲೇವ್ಗಳಾಗಿನೋ, ಅವ್ರನ್ನ ಬೇರೆ ತಮ್ಮ ಯಾವ್ದೋ ಒಂದು ದೇಶಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿ ಮಾರೋ ಏನೋ ಒಂದು ಮಾಡಿ ಅವರಿಗೆ ಚಿತ್ರಹಿಂಸೆಯನ್ನ ಕೊಡ್ತಿದ್ರು, ಅವ್ರ ಮೇಲೆ ಅತ್ಯಾಚಾರವನ್ನ ಮಾಡ್ತಾ ಇದ್ರು. ಇದನ್ನ ತಪ್ಪಿಸ್ಕೊಳ್ಳಿಕ್ಕೆ ಹೆಣ್ಮಕ್ಳು ಏನ್ ಮಾಡ್ತಾ ಇದ್ರು, ಬೆಂಕಿಗೆ ಬೀಳುವಂತಹ ಒಂದು ಕೆಲಸವನ್ನ ಮಾಡಕ್ ಶುರು ಮಾಡಿದ್ರು. ಈ ರೀತಿಯಾಗಿ ಅದು ಆಚರಣೆ ಆಯ್ತೇ ಹೊರತು ಅದು ಪದ್ಧತಿ ಖಂಡಿತ ಅಲ್ಲ. ಅದಕ್ಕೆ ನಮ್ಮ ಧರ್ಮ ಗ್ರಂಥಗಳಲ್ಲೂ ಒಪ್ಪಿಗೆ ಇಲ್ಲ ಅಂತಕ್ಕಂಥದ್ದು ಪುಸ್ತಕದಲ್ಲಿ ಇದೆ, ಶ್ಲೋಕ ಸಮೇತ ಕೊಟ್ಟಿದೆ. ಅದನ್ನ ಕೂಡ ತಾವು ಓದಿ, ಸತಿ ಅಂತಕ್ಕಂಥದ್ದು ಪದ್ಧತಿ ಆಗಿರ್ಲಿಲ್ಲ ಅಂತಕ್ಕಂಥದ್ದು. ಸೊ ಇದು ಒಂದು ಉದಾಹರಣೆ. ಈ ತರ ಸಾಕಷ್ಟು ನ್ಯಾರೇಟಿವ್ಸ್ ನ ಬ್ರಿಟಿಷರು ತಂದ್ರು, ಅದನ್ನ ನಾವು ನಂಬಿದೀವಿ. ರಾಜಾರಾಮ್ ಮೋಹನ್ ರಾಯ್ ಸತಿ ಸಹಗಮನವನ್ನ, ಬಾಲ್ಯ ವಿವಾಹವನ್ನ, ವಿಧವಾ ಪುನರ್ವಿವಾಹವನ್ನ ತಂದ್ರು ಅಂತ ಹೇಳಿ ಬ್ರಿಟಿಷರು ನಮ್ಗೆ ಪಾಠದಲ್ಲಿ ಓದಿದೀವಿ ಅಲ್ವಾ ನಾವು. ಆದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು, ನಮ್ಮ ಮಕ್ಕಳು ನಾವು ಏನ್ ಓದ್ತಾ ಇದ್ದೀವಿ ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಒಂದು ಆತ್ಮಾವಲೋಕನ ಮಾಡ್ಕೊಡತಕ್ಕಂತಹ ಸಂದರ್ಭ. ಅಹಲ್ಯಾಬಾಯಿ ಹೋಳ್ಕರ್ ಅವರ 300ನೇ ಜನ್ಮ ವರ್ಷಾಚರಣೆ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದು ಕೇವಲ ಒಂದು ದಿನಕ್ಕೆ ಸೀಮಿತ ಆಗದೇನೆ ಈ ರೀತಿಯಾದಂತಹ ತಪ್ಪು ಮಾಹಿತಿಗಳು ನಮ್ಮ ಪಠ್ಯ ಪುಸ್ತಕಗಳಲ್ಲಾಗಿರ್ಬೋದು ಅಥವಾ ನಾವೇ ನಿರಂತರ ಬಳಸ್ತಿರ್ತಕ್ಕಂತಹ ಪದಗಳಾಗಿರ್ಬೋದು ಅವುಗಳನ್ನ ಸರಿಪಡಿಸ್ಕೊಳ್ಳಿಕ್ಕೆ ಇರ್ತಕ್ಕಂತಹ ಒಂದು ಅದ್ಭುತವಾದ ಅವಕಾಶ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಭಿಕರಿಂದ ಏನಾದ್ರು ಪ್ರಶ್ನೆಗಳಿದೆಯಾ? ಪ್ರಶ್ನೆಗಳನ್ನ ಯಾರಾದ್ರೂ ಕೇಳ್ತೀರಾ? ಎಲ್ಲ ಖಂಡಿತ ನೀವು ಓದಿದ್ರಿ ಅಂತ ಹೇಳ್ತಾ ಇದ್ದೀರಾ? ಸಿಕ್ಕವರು ಯಾವ ಇಸ್ವಿಲಿ ಇರ್ಬೋದು? ಇಲ್ಲ, ಅದರ ಒಂದು ಮಾಹಿತಿ ಇಲ್ಲ. ಹಾ, ನೋಡ್ಬೇಕು ಅದು. ಇಲ್ಲ ಇಲ್ಲ ಕರೆಕ್ಟ್ ಪದ್ಧತಿ ಆಗಿರ್ಲಿಲ್ಲ ಅಂತಾನೆ ಇದುವರೆಗೂ ಹೇಳಿದ್ದು. ಒಂದ್ ವೇಳೆ ನಾನ್ ಬರ್ಕೊಂಡು ಈ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ಅದು ಕೂಡ ಒಂದು ಕೇಳೋದಾದ್ರೆ ಗಂಡ ಹೆಂಡತಿಯರ ಸಂಬಂಧ ಹೇಗಿರ್ಬೇಕು ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ. ಗಂಡ ತೀರ್ಕೊಂಡ ಅಂದಾಗ ಹೆಂಡತಿ ಕಾಯುವಂತಹ ಸಂದರ್ಭಗಳನ್ನ ನಾವು ಕಂಡಿದ್ದೇವೆ. ಹಾಗೆ ಹೆಂಡತಿ ತೀರ್ಕೊಂಡಾಗಲೂ ಕೂಡ ಗಂಡ ತನ್ನ ಜೀವನದಲ್ಲಿ ಇರಲಿಲ್ಲ ಅಂತ ಹೇಳಿ ಆಗಿರುವಂತ ವಿಧಗಳು ಸುಮಾರು ಇರ್ಬೋದು. ಪದ್ಧತಿ ಅಂತೂ ಆಗಿರ್ಲಿಲ್ಲ ಅಂತ ಹೇಳಿ ನಾನು ಹೇಳ್ಬೋದು. ಇನ್ನೊಂದು ವಿಷಯ, ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ಏನಿದೆ ಅಂತಂದ್ರೆ ಪದ್ಧತಿ ಅಲ್ಲ ಅನ್ನೋದಕ್ಕೆ ಏನು ಹೇಳ್ತಾ ಇರೋದು, ಪೂರ್ತಿ ಆಯುಷ್ಯ ಆಗೋ ತನಕ ನಾವು ಬದುಕಬೇಕು ಅನ್ನೋದೇ ಇರೋದು. ನಾವು ಅದು ಸಹಗಮನ ಇರ್ಬೋದು, ಆತ್ಮಹತ್ಯೆ ಇರ್ಬೋದು, ಇನ್ನೊಂದು ಮತ್ತೊಂದು ಏನೇ ಇರ್ಬೋದು, ನಮ್ಗೆಲ್ಲೂ ಅದಕ್ಕೆ ಅಧಿಕಾರ ಇಲ್ಲ. ನಾವು ಪೂರ್ಣ ಆಯುಷ್ಯಗಳಾಗೆ ಸಾಯ್ಬೇಕು ಅನ್ನೋದೇ ನಮ್ಮ ಸಂಸ್ಕೃತಿ, ನಮ್ಮ ಪದ್ಧತಿ ಹೇಳಿರೋದು ಅಂತ. ಇದೊಂದು ವಿಚಾರ ಗೊತ್ತಿದ್ರೆ ಮಿಕ್ಕಿದ್ದೆಲ್ಲ ನಾವು ತಪ್ಪು ಅಂತ ಹೇಳ್ತಾ ಹೋಗ್ಬೋದು. ಈಗ
ಪರಿಚಯ ಮಾಡ್ತೀನಿ. ನನ್ನ ಹೆಸರು ಶಿಲ್ಪಾ ಅಂತ ಹೇಳಿ. ಇದು ಅಕ್ಷರಶಾಸ್ತ್ರ ಬೇಡಿಕೆ ಅಂತ ಒಂದು ಪ್ರಶ್ನೆ ಇದೆ. ಇವಾಗ ಜಾತಿರಾಣಿ ಲಕ್ಷ್ಮೀಬಾಯಿ ಕಿತ್ತೂರು ಜನ ಮತ್ತೆ ಬೇರೆ ಬೇರೆ ಜನ ಇವುಗಳ ಬಗ್ಗೆ ಇವಾಗ ನಾವು ಪಠ್ಯ ಪುಸ್ತಕಗಳೆಲ್ಲ ಓದಿದ್ವಿ. ಬಗ್ಗೆ ಮಾಹಿತಿ ಅಭಿಪ್ರಾಯ ಇದ್ದಾರೆ. ಬಟ್ ಅವಶ್ಯಕತೆ ಗೊಳಿಸೋದು ಇಷ್ಟೆಲ್ಲ ರಾಷ್ಟ್ರಮಟ್ಟದ ಮಾಡೋದು ಕೂಡ ಅದನ್ನೇ ಹೇಳ್ತಾ ಇದ್ದಿದ್ದು ಅಂತಹ ಒಂದು ಏನ್ ಹೇಳ್ತಾರೆ, ಒಂದು ಇದನ್ನ ನಿರ್ಮಾಣ ಮಾಡಿದ್ರು ಅಂತ ಹೇಳಿ, ಇಂತಹ ವ್ಯಕ್ತಿಗಳನ್ನ ಮುನ್ನೆಲೆಗೆ ತರದೇ ಇರ್ತಕ್ಕಂತಹ ಒಂದು ಷಡ್ಯಂತ್ರಗಳು ನಡೀತಾ ಬಂದು ಅಂತ ತಪ್ಪಾಗ್ಲಾರ್ದು. ಇವಾಗ ನಮ್ ಪುಸ್ತಕ ತೆಗೆದು ನೋಡಿದ್ರೆ ಹಿಂದೆ ಶಿವಾಜಿ ಅಂತಂದ್ರೆ ಅವನು ಗುಡ್ಡಗಾಡಿನಲ್ಲಿ ಇರ್ತಕ್ಕಂಥ ಒಬ್ಬ ಕಳ್ಳ ಅಂತಾನು ಇತ್ತು ಸಿಲೆಬಸ್ ಅಲ್ಲಿ ಅಂತ ನಾನು ಕೇಳಲ್ಪಟ್ಟಿದ್ದೀನಿ. ಆಮೇಲೆ ನಾವು ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮೊಹಮ್ಮದ್ ಗೋರಿ, ಗಜ್ನಿ, ಖಿಲ್ಜಿ ಇವರುಗಳ ಬಗ್ಗೆ ಕಾರಗಟ್ಟಲೆ ಪುಟಗಟ್ಟಲೆ ಇಷ್ಟ ಹೊರತು ನಮ್ಮ ದೊರೆಗಳು ನಮ್ಮ ರಾಜ್ಯವನ್ನ ಆಳಿದಂತಹ ರಾಜರುಗಳ ಬಗ್ಗೆ 1 ಲೈನು 2 ಲೈನು, ಹೆಚ್ಚು ಅಂದ್ರೆ ಒಂದು 5-6 ಲೈನ್ಗಳ ಒಂದು ಪ್ಯಾರ, ಇಷ್ಟಕ್ಕೆ ಸೀಮಿತವಾದಂತಹ ಟೆಕ್ಸ್ಟ್ ಬುಕ್ಗಳನ್ನ ನಾವು ಓದಿರ್ತಕ್ಕಂಥದ್ದು. ಸೊ ಇದನ್ನ ಏನ್ ಹೇಳ್ಬೋದು ಅಂತಂದ್ರೆ, ನಮ್ಗೆ ಒಂದು ಶೌರ್ಯ, ಸಾಹಸ ಇದ್ದಂತಹ ಒಂದು ಪರಾಕ್ರಮಿ ಒಂದು ಏನ್ ಹೇಳ್ತೀವಿ, ಒಂದು ಕ್ವಾಲಿಟಿ ಅಂತ ಏನಿದೆ ಭಾರತದ ಅದನ್ನ ನಮ್ಮಿಂದ ಮರೆ ಮಾಚಬೇಕು. ನಮಗೂ ಅದಕ್ಕೂ ಏನು ಸಂಬಂಧ. ನಾವು ಅಂತಂದ್ರೆ ಸೋತವರು, ನಾವು ಅಂತಂದ್ರೆ ಏನು ಮಾಡಕ್ ಆಗದೆ ಇರ್ತಕ್ಕಂಥವ್ರು, ಈ ರೀತಿಯಾಗಿ ನಮ್ಮನ್ನ ಬಿಂಬಿಸ್ಬೇಕು ಅಂತಾನೆ ಒಂದು ಐಡಿಯಾ ಇಟ್ಕೊಂಡು ನಮ್ಮ ನಿಜ ಇತಿಹಾಸವನ್ನ ಮುಚ್ಚಾಕಿ ಬೇರೆ ಅವರನ್ನ ವೈಭವೀಕರಿಸುವಂತಹ ಒಂದು, ಪರಕೀಯರನ್ನ ವೈಭವೀಕರಿಸುವಂತಹ ಒಂದು ಜಾರಿಗೆ ಬಂತು ಒಂದು ಇದು ಇಕೋಸಿಸ್ಟಮ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ನಮ್ಮ ನೈಜ ಇತಿಹಾಸವನ್ನ ಓದುವಂಥದ್ದು ನಮ್ಗೆ ತಪ್ಪೇ ಹೋಯ್ತು ಅಂತ ಹೇಳ್ಬೋದು. ಸೊ ಹಾಗಾಗಿ ಕಷ್ಟ ಇದಕ್ಕೆ ಸೇರಿಸೋದಾದ್ರೆ ಒಂದು ಯಾಕೆ ಸೇರಿಸಲಿಲ್ಲ ಈಗ ನಾವು ಓದ್ಬೇಕಾದಂತ ಅನಿವಾರ್ಯತೆ ಇದೆ. ಮತ್ತು ನಾವು ನಂಬಿರೋದು ಏನು ಅಂತ ಕೇಳಿದ್ರೆ ಸತ್ಯಮೇವ ಜಯತೆ ಅಂತ ಹೇಳಿ. ಸತ್ಯಕ್ಕೆ ಇವತ್ತಿಗೆ ತಾತ್ಕಾಲಿಕವಾಗಿ ಜಯ ಇದೆ ಇರ್ಬೋದು, ಇನ್ನೊಂದು ದಿನ ಜಯ ಆಗಿ ಆಗುತ್ತೆ. ಇವತ್ತಿಗೆ ಒಂದು ಪುಸ್ತಕ ಬಂದಿದೆ. ಎರಡನೆಯದು ನಾವು ನಂಬಿರುವಂತದ್ದು, ನಮ್ಮ ಪ್ರತಿ ಮಗುವಿನ ಮೊದಲ ಶಿಕ್ಷಣ ಎಲ್ಲಿಯಾಗತ್ತೆ ಅಂತ ಹೇಳಿದ್ರೆ ಮನೆಯಲ್ಲಾಗುತ್ತೆ. ಪುಸ್ತಕ, ಈ ಫಾರ್ಮೆಟ್, ಈ ಶಿಕ್ಷಣ ಇದೆಲ್ಲ ಬ್ರಿಟಿಷರ್ ತಂದಿದ್ದು ಅಂತ ನಾವೇ ಹೇಳ್ತೀವಿ. ಸೊ ಮನೆಯಲ್ಲಿ ನಾವು ಇಷ್ಟ ಮಟ್ಟಿಗೆ ನಮ್ಮ ಮಕ್ಕಳಿಗೆ ಹೇಳ್ತೀವಿ, ಇಷ್ಟ ಮಟ್ಟಿಗೆ ನಾವು ಹೇಳ್ಕೊಡ್ತೀವಿ ಅನ್ನೋದನ್ನು ಕೂಡ ಯೋಚನೆ ಮಾಡ್ತಾ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಮನೆಯ ಕುರಿತಾಗಿ ಇದೆ. ಇದಕ್ಕೆ ಒಂದು ವರದಿ ಬರುತ್ತೆ. ವರದಿ ಏನು ಅಂತ ಕೇಳಿದ್ರೆ, ವಿದೇಶಗಳಲ್ಲಿ ನಡೆಯುವಂತಹ ಜ್ಞಾಪಕ ಶಕ್ತಿ ಆಧಾರಿತವಾದಂತಹ ಸ್ಪರ್ಧೆಗಳೇನಿದೆ, ಆ ಸ್ಪರ್ಧೆಗಳಲ್ಲಿ ಗೆಲ್ಲುವಂತಹ ಮಕ್ಕಳು ಯಾರು ಅಂತ ಕೇಳಿದ್ರೆ ಏಷ್ಯಾ ಮೂಲದ ಮಕ್ಕಳು ಅಂತ ಹೇಳಿ ಹೇಳ್ತಾರೆ. ಯಾಕೆ ಏಷ್ಯಾ ಮೂಲದ ಮಕ್ಕಳು ಗೆಲ್ತಾರೆ ಅಂತ ಕೇಳಿದ್ರೆ, ಇಲ್ಲಿನ ಕುಟುಂಬ ಪದ್ಧತಿ ಏನಿದೆ ಅದರ ಕಾರಣಕ್ಕಾಗಿ ಅವರ ಮಾನಸಿಕ ಸ್ಥಿತಿ ಚೆನ್ನಾಗಿರುತ್ತೆ. ಹಾಗಾಗಿ ಅವರು ಹೆಚ್ಚು ಸಂಗತಿಗಳನ್ನು ನೆನಪಿನಲ್ಲಿ ಇಟ್ಕೊಂಡು ಅದನ್ನ ಹೇಳುವಂತ ಸಮರ್ಥರಾಗಿರ್ತಾರೆ ಅಂತ ಹೇಳಿ. ಯಾಕೆ ಕುಟುಂಬ ಪದ್ಧತಿ ನಮ್ಗೆ ಈಗ ನೆನಪಾಯಿತು ಅಂತ ಕೇಳಿದ್ರೆ, ಅಹಲ್ಯಾಬಾಯಿ ಹೋಲ್ಕರ್ ಅವರ ಜೀವನವನ್ನ ನೀವು ನೋಡಿದಾಗ ಅವರಿಗೆ ಸರಿಯಾದಂತಹ ಕುಟುಂಬದ ಸಂಸ್ಕಾರ ಇಲ್ಲದೆ ಹೋಗಿದ್ದಾರೆ. ಅಥವಾ ಅವರು ಹುಟ್ಟಿದ ಮನೆ ಆಗಿರಬಹುದು, ಬಂದಂತಹ ಮನೆ ಆಗಿರಬಹುದು, ಅಲ್ಲಿ ಅವರಿಗೆ ಕುಟುಂಬದ ವಾತಾವರಣ ಚೆನ್ನಾಗಿ ಇಲ್ಲದೆ ಹೋಗಿದ್ರೆ ಇವತ್ತು ನಾವು 300ನೇ ವರ್ಷದ ಶತಾಬ್ದಿ ದಿನವನ್ನು ಕೂಡ ನಾವು ಆಚರಿಸೋದ್ರಿಂದ ಪುಸ್ತಕವನ್ನು ಬರೆಯುವಂತಹ ಸನ್ನಿವೇಶ ಬರ್ತಿರ್ಲಿಲ್ಲ. ಹಾಗಾಗಿ ಅಹಲ್ಯಾಬಾಯಿ ಹೋಲ್ಕರ್ ಅವರ ಜೀವನದಲ್ಲಿ ಕುಟುಂಬದ ಮಹತ್ವ ಎಷ್ಟಿತ್ತು ಅನ್ನೋದನ್ನ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿ ತಿಳಿಸಿದ್ದಾರೆ. ಅದರ ಒಂದು ಚಿಕ್ಕ ಜಗತ್ತನ್ನ ಹೇಳಬೇಕು ಅಂತ ಹೇಳಿ ಹೇಳಬೇಡ ಅಂತ ಹೇಳ್ತೀವಿ. ತುಂಬಾ ಒಳ್ಳೆಯ ಪ್ರಶ್ನೆ ಇದು. ಕುಟುಂಬದ ಮೌಲ್ಯವನ್ನ ಭಾರತ ಬಿಟ್ಟರೆ ಬೇರೆ ಎಲ್ಲೂ ಕಾಣಿಸಿಕೊಳ್ಳೋದು ಕಷ್ಟ. ಅಂಥದ್ರಲ್ಲಿ ಅಹಲ್ಯಾಬಾಯಿಯ ಕುಟುಂಬ ಹೇಗಿತ್ತು? 2 ಕುಟುಂಬಗಳು ತುಂಬಾ ಅದೃಷ್ಟವಂತೆ ಅಂತ ನಾನು ಅಹಲ್ಯಾಬಾಯಿನ ಕರೀತೀನಿ. ಸಾಕಷ್ಟು ಕಷ್ಟಗಳನ್ನ ಕಂಡಿದ್ದಾಳೆ, ಇಲ್ಲ ಅಂತಲ್ಲ, ಆದ್ರೂ ಅವಳು ಅದೃಷ್ಟವಂತೆ. ಯಾಕಂದ್ರೆ 2 ಕುಟುಂಬಗಳು ತುಂಬಾ ಗ್ರೇಟ್ ಅಂತಾನೆ ನಾವು ಹೇಳ್ಬಹುದು ಅಂತ ಹೇಳಿ. ನಾನು ಆಗ್ಲೇ ಹೇಳಿದೆ, ಸಮಾಜದ ವ್ಯವಸ್ಥೆಯಲ್ಲಿ ನಮ್ಮ ಅವಶ್ಯಕತೆ ಪೂರೈಕೆ ಆಗ್ಲಿಲ್ಲ ಅಂತಂದ್ರೆ ಅದು ಮನೆಯಿಂದನೋ ಸಮಾಜದಿಂದನೋ ಪೂರೈಕೆ ಆಗ್ಬೇಕು. ಅದನ್ನ ಮನಗಂಡಂತವ್ರು ಅಹಲ್ಯಾಬಾಯಿಯ ತಂದೆ ತಾಯಿ. ಯಾವ ಕಾಲಘಟ್ಟದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ಕೊಡುವಂತಹ ಒಂದು ವ್ಯವಸ್ಥೆ ಕಷ್ಟ ಸಾಧ್ಯವಾಗಿತ್ತು, ಮತ್ತೆ ಅದನ್ನು ಕೂಡ ಒಂದು ನ್ಯಾರೇಟಿವ್ ಇದೆ.
ಭಾರತದಲ್ಲಿ ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಇರ್ಲಿಲ್ಲ. ಇದು ಕೂಡ ನ್ಯಾರೇಟಿವ್. ಆದ್ರೆ ಇರ್ಲಿಲ್ಲ ಸರಿ, ಯಾಕೆ ಇರ್ಲಿಲ್ಲ, ಹೇಗ್ ತಪ್ಪು? ಹಾಗಾದ್ರೆ ನಮ್ಮ ಗಾರ್ಗಿ ಮೈತ್ರಿ ಅವರೆಲ್ಲ ಏನು ಶಿಕ್ಷಣ ಇಲ್ಲದೆ ಇದ್ದಂತವ್ರ ಅವರು? ಹೇಗೆ ಇದು ನಿಂತೋಯ್ತು ಹೆಣ್ಣು ಮಕ್ಕಳ ಶಿಕ್ಷಣ ಅನ್ನೋದನ್ನ ಯೋಚನೆ ಮಾಡಿದ್ರೆ, ನಾನು ಆಗ್ಲೇ ಹೇಳ್ದಂಗೆ ದಾಳಿಗಳ ಮೇಲೆ ದಾಳಿ ಆಯ್ತು. ಆ ದಾಳಿಯಿಂದ ನಮ್ಮ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡ್ಕೊಳ್ಬೇಕಲ್ಲ. ಅವಳ ಶೀಲವನ್ನ ಕಾಪಾಡ್ಕೊಳ್ಬೇಕಿತ್ತು, ಅವಳ ಪ್ರಾಣವನ್ನ ಕಾಪಾಡ್ಕೊಳ್ಬೇಕಿತ್ತು. ಆ ಕಾಲಘಟ್ಟದಲ್ಲಿ ಅವಳ ಶಿಕ್ಷಣಕ್ಕಿಂತ ಅವಳ ಜೀವನ, ಅವಳ ಬದುಕು ಮುಖ್ಯವಾಗಿತ್ತು. ಹಾಗಾಗಿ ಅವಳನ್ನ ಶಾಲೆಗೆ ಹೋಗದೆ ಇದ್ರು ಪರವಾಗಿಲ್ಲ, ಮನೆಯಲ್ಲಿ ಇರು ಅಂತ ಹೇಳಿ ಇರ್ತಕ್ಕಂತಹ ಒಂದು ಇದು ಕಾಲಘಟ್ಟ. ಆದ್ರೆ ಅವಳ ತಂದೆ ಅಹಲ್ಯಾಬಾಯಿ ಹೋಳ್ಕರ್ ಅವರ ತಂದೆ ಮಂಕೋಜಿ ಶಿಂದೆಗೆ ಶಿಕ್ಷಣದ ಮಹತ್ವ ಗೊತ್ತಿತ್ತು. ಶಿಕ್ಷಣ ಬೇಕೇ ಬೇಕು, ಯಾವುದೇ ಅದು ಗಂಡು ಮಗು ಆಗಿರ್ಲಿ ಹೆಣ್ಣು ಮಗು ಆಗಿರ್ಲಿ, ಶಿಕ್ಷಣ ತುಂಬಾ ಅತ್ಯವಶ್ಯಕವಾದದ್ದು ಅಂತೇಳಿ ಅದನ್ನ ಮನಗಂಡಂತಹ ಮಂಕೋಜಿ ಶಿಂದೆ ತನ್ನ ಮಗಳಿಗೆ ಮನೆಯಲ್ಲೇ ಶಿಕ್ಷಣದ ವ್ಯವಸ್ಥೆಯನ್ನ ಮಾಡ್ತಾರೆ. ಬರೆಯೋದನ್ನ ಓದೋದನ್ನ ಹೇಳ್ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಇವತ್ತು ನಾವು ಸಮಾಜದಿಂದ ಎಲ್ಲವನ್ನೂ ಎದುರು ನೋಡ್ತೀವಿ. ನನಗೆ ಇದು ಸಮಾಜ ನನಗೆ ಕೊಡ್ಲಿಲ್ಲ, ಸರ್ಕಾರ ನನಗೆ ಇದನ್ನ ಕೊಡ್ಲಿಲ್ಲ. ಒಂದು ಉದಾಹರಣೆ ಹೇಳ್ತೀನಿ. ನನ್ನ ಮಗಳ ಸ್ಕೂಲ್ ಅವಳಿಗೆ ಸೇರಿಸಿ 1 ವರ್ಷ ಆಗಿತ್ತು. ಅದ್ರ ನೆಕ್ಸ್ಟ್ ಹೊಸ ವರ್ಷ ಪ್ರಾರಂಭ ಆಗಿತ್ತು. ಇಂಡಕ್ಷನ್ ಪ್ರೋಗ್ರಾಮ್ ಇತ್ತು ಪೇರೆಂಟ್ಸ್ಗೆ. ಎಲ್ಲ ಪೇರೆಂಟ್ಸ್ ಬಂದಿದ್ವಿ. ಒಬ್ಬ ಪೇರೆಂಟ್ಸ್ ಕೇಳಿದ್ರು, ಪ್ರಶ್ನೆ ಏನಾದ್ರು ಇದ್ರೆ ಕೇಳಿ ಅಂತ ಒಬ್ಬ ಪೋಷಕರನ್ನ ಕೇಳಿದ್ರು. ಅವಾಗ ಪೋಷಕರು ಕೇಳಿದ್ರು, ಒಬ್ಬ ಸ್ಟೂಡೆಂಟ್ ನ ಪೋಷಕರು, ಬೇರೆ ಎಲ್ಲ ಶಾಲೆಗಳಲ್ಲಿ, ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲ್ಗಳಲ್ಲಿ ಶಾಲೆಯಲ್ಲೇ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ನಿಮ್ಮ ಸ್ಕೂಲಲ್ಲಿ ಇಲ್ವಲ್ಲ, ಸೊ ಹೆಂಗೆ ಕಾಂಪಿಟೇಷನ್ ಬಿಲ್ಡ್ ಮಾಡೋದು ಅಂತ. ಅದಕ್ಕೆ ಉತ್ತರ ತುಂಬಾ ಚೆನ್ನಾಗಿತ್ತು. ಏನ್ ಉತ್ತರ ಕೊಟ್ರು ಶಾಲೆಯ ಆಡಳಿತ ವರ್ಗ ಅಂತಂದ್ರೆ, ಆ ಪೋಷಕರನ್ನ ಕೇಳಿದ್ರು, ನೀವ್ ಹೆಂಗೆ ಇದನ್ನ ಕಲ್ತ್ರಿ? ಅದಕ್ಕೆ ಅವ್ರ ಉತ್ತರ, ನಮ್ಮ ತಂದೆ ಕಲ್ಸಿದ್ರು ನಂಗೆ. ನಮ್ ತಂದೆ ಕೆರೆ ಕರ್ಕೊಂಡು ಹೋದ್ರು, ಬಿಟ್ರು, ಹೊಡಿಯೋದು ಹೆಂಗೆ ಅಂತ ಹೇಳ್ಕೊಟ್ರು. 1-2-3 ದಿನ ಅಭ್ಯಾಸ ಮಾಡಿದ್ರು, ಆಮೇಲೆ ನಾನೇ ಕಲ್ತ್ಕೊಂಡೆ. ಅದಕ್ಕೆ ಅವ್ರು ಕೇಳಿದ್ರು ಶಾಲೆಯಿಂದ, ನಿಮ್ಗೆ ಈ ಎಕ್ಸ್ಪೀರಿಯನ್ಸ್ ಬೇಡ್ವಾ? ನಾಳೆ ನಿಮ್ಮ ಮಗನಿಗೆ ಇದನ್ನ ಉದಾಹರಣೆ ಕೊಡೋದು ಬೇಡ್ವಾ? ಎಷ್ಟು ಸತ್ಯ ಅಲ್ಲ. ಎಲ್ಲವನ್ನೂ ನಾವು ಸಮಾಜದಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ, ಸಮಾಜ ಕೊಡ್ಲಿ ಅಂತ. ನಮ್ಮ ಜವಾಬ್ದಾರಿ ಏನು ಹಾಗಾದ್ರೆ? ಆಸ್ ಎ ಪೇರೆಂಟ್ ನನ್ನ ಜವಾಬ್ದಾರಿ ಏನು ನನ್ನ ಮಗು ಕಡೆಗೆ? ನಾನ್ ದಿನ ಆಫೀಸ್ ಹೊರಟೋದೆ, ಮಗುನ ಸಮಾಜದ ವ್ಯವಸ್ಥೆ ನೋಡ್ಕೊಳ್ಳುತ್ತೆ, ನಾನ್ ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡ್ಲಿ ಅಂತ. ಇದು ಭಾರತೀಯ ಪರಂಪರೆ ಆಗಿರ್ಲಿ. ನಾನು ನನ್ನ ಒಂದು ಮಗುನ ಬೆಳೆಸ್ಬೇಕು ಅಂದ್ರೆ ಒಂದು ಇಡೀ ಹಳ್ಳಿ ಬೇಕು ಅಂತಕ್ಕಂಥ ಗಾದೆಯನ್ನ ಕೇಳಿ ಬೆಳೆದೋದು ನಾನು. ಹಾಗೆ ಇತ್ತು ಕೂಡ. ಆದ್ರೆ ಇವತ್ತಿನ ಪರಿಸ್ಥಿತಿ ಸ್ವಲ್ಪ ಬದಲಾಗಿದೆ. ಅದು ಸರಿ ಹೋಗುತ್ತೆ ಅನ್ನುವಂತಹ ನಂಬಿಕೆಯಲ್ಲಿ ಮುಂದೋಗೋಣ. ಸೊ ಆಕೆಯ ತಂದೆ ಮತ್ತು ತಾಯಿ ಅವಳಿಗೆ ಎಲ್ಲಾ ರೀತಿಯ ಶಿಕ್ಷಣ, ಕೇವಲ ಅಕ್ಷರಗಳನ್ನ ಬರೆಯೋದು ಮಾತ್ರ ಅಲ್ಲ, ಅವಳಿಗೆ ನಮ್ಮ ಧರ್ಮ ಗ್ರಂಥಗಳ ಪರಿಚಯ ಮಾಡ್ಕೊಳ್ತಾರೆ. ಅದ್ರ ಮೂಲಕ ಒಂದು ಯಶಸ್ವಿ ಜೀವನವನ್ನ ಹೇಗೆ ನಡೆಸಬೇಕು ಅದನ್ನ ಅವಳಿಗೆ ತಿಳಿಸ್ಕೊಡ್ತಾರೆ. ಸೊ ಇದು ಆಕೆಯ ಕುಟುಂಬದಿಂದ ಅವಳಿಗೆ ಸಿಕ್ಕಂಥದ್ದು. ಕೇವಲ ಶಿಕ್ಷಣ ಮಾತ್ರನಾ ಅಂತಂದ್ರೆ ಇಲ್ಲ. ಆಕೆ ಪ್ರತಿದಿನ ಅವಳನ್ನ ಶಿವನ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಶಿವನ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು, ಅಲ್ಲಿ ಆರತಿ ಭಜನೆ ಇದ್ರಲ್ಲೆಲ್ಲ ಭಾಗವಹಿಸ್ತಾ ಇದ್ರು. ಮುಗಿದ್ಮೇಲೆ ಅಲ್ಲಿ ಭಕ್ತಾದಿಗಳು ಬರ್ತಿದ್ರು, ಭಕ್ತಾದಿಗಳು ಭಿಕ್ಷುಕರು ಎಲ್ಲರೂ ಇರೋರಲ್ಲ, ಅವ್ರಿಗೆಲ್ಲ ಈ ಮಗು ಕೈಯಲ್ಲಿ, ಅಹಲ್ಯಾಬಾಯಿ ಪುಟ್ಟ ಮಗು, ಅವಳ ಕೈಯಲ್ಲಿ ಪ್ರಸಾದ ನಿಯೋಗವನ್ನ ಮಾಡಿಸ್ತಾ ಇದ್ರು. ಕೊಡೋದನ್ನ ಅಲ್ಲಿಂದನೇ ಕಲಿಸಿರ್ತಾರೆ. ಕೊಟ್ಟು ತಿನ್ನಬೇಕು, ಮೊದ್ಲು ಕೊಡ್ಬೇಕು, ಕೊಡೋದೇ ಸಾರ್ಥಕತೆ ಅನ್ನೋದನ್ನ ತಂದೆ ತಾಯಿ ಈ ರೀತಿ ಆ ಪುಟ್ಟ ಮಗುಗೆ ಹೇಳ್ಕೊಟ್ಟಿರ್ತಾರೆ. ಎಂತ ದೊಡ್ಡ ಒಂದು ಶಿಕ್ಷಣ ಅಂತ. ಇದನ್ನ ಇವತ್ತು ಯಾವ ಪಠ್ಯ ಪುಸ್ತಕದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ? ಇದು ಭಾರತೀಯ ಒಂದು ಕ್ವಾಲಿಟಿ ಇದೆಯಲ್ಲ, ಅದು ಇದು ಅಂತ. ಸೊ ಹೀಗೆ ಆಕೆಯ ಬಾಲ್ಯ ತನ್ನ ಮನೆಯಿಂದ ಪ್ರಾರಂಭ. ಅದಾದ್ಮೇಲೆ 8 ವರ್ಷಕ್ಕೆಲ್ಲ ಮದುವೆಯಾಗಿ ಇಂದೋರ್ಗೆ, ಮಹಾರಾಷ್ಟ್ರದಿಂದ ಇಂದೋರ್ಗೆ ಬರ್ತಾರೆ. ಅಲ್ಲೂ ಕೂಡ ಅಷ್ಟೇ ಒಂದು ಸುಸಂಸ್ಕೃತವಾದ ಮನೆತನ, ಅದು ಹೋಳ್ಕರ್ ಮನೆತನ. ಅತ್ತೆ ಎಲ್ಲಾ ರೀತಿಯ ಜವಾಬ್ದಾರಿಯನ್ನ ಹಿಂಗಿಂಗ್ ಮಾಡು ಅಂತ ಹೇಳ್ಕೊಡಲ್ಲ, ಅವಳು ಮಾಡಿ ತೋರಿಸಿ ಹೇಳ್ಕೊಡ್ತಾ ಹೋಗ್ತಾರೆ. ಅವಳೇ ನೀನು ಈ ತರ ಪಾತ್ರೆ ತೊಳಿಬೇಕು, ಈ ತರ ಬಟ್ಟೆ ಒಣಗಾಕ್ಬೇಕು, ಅದ್ಯಾವ್ದು ಮಾಡ್ಲಿಲ್ಲ ಅವಳು. ಎಲ್ಲ ಅವಳು ಮಾಡ್ತಾ ಇದ್ರು. ಕೇವಲ ಮನೆ ಕೆಲಸ ಅಲ್ಲ, ಮಲ್ಹಾರ್ ರಾವ್ ಹೋಳ್ಕರ್ ಯುದ್ಧಕ್ಕೆ ಹೋದಾಗ ರಾಜ್ಯದ ಜವಾಬ್ದಾರಿಯನ್ನು ನಿರ್ವಹಿಸಿ ಆಕೆಗೆ ಹೇಳ್ಕೊಡ್ತಾರೆ, ಈ ರೀತಿ ನೀನ್ ಬೆಳಿಬೇಕು ಅಂತ. ಸೊ ಅತ್ತೆ ಹೇಗೆಲ್ಲ ನಡ್ಕೋತಾ ಇದ್ಲು ಅದನ್ನ ಸೊಸೆ ನೋಡ್ತಾನೆ ಕಲ್ತ್ಕೊಳ್ತಾರೆ.
ಅದು ಉಡುಗೆ ತೊಡುಗೆ ಇರ್ಬೋದು. ಮಹಾರಾಷ್ಟ್ರಕ್ಕೂ ಇಂದೋರ್ಗೂ ಸ್ವಲ್ಪ ಉಡುಗೆ ತೊಡುಗೆ ವೇಷಭೂಷಣಗಳಲ್ಲೆಲ್ಲ ವ್ಯತ್ಯಾಸ ಇದೆ. ಅದನ್ನು ಕೂಡ ಅವಳು ಆಚರಣೆಯ ಮೂಲಕ ತಿಳಿಸ್ಕೊಡ್ತಾ ಬರ್ತಾಳೆ. ಅದೇ ರೀತಿ ಆ ಮಾವನ ಬಗ್ಗೆ ಏನೇ ಹೇಳಿದ್ರು ಎಷ್ಟೇ ಹೇಳಿದ್ರು ಕಡಿಮೆನೆ ಅಂತ ನನಗೆ ಅನ್ಸುತ್ತೆ. ಪ್ರಾಯಶಃ ಯಾರಾದ್ರೂ ಪ್ರಯತ್ನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಮಲ್ಲಾರರಾವ್ ಹೋಳ್ಕರ್ ಬಗ್ಗೆನೂ ಒಂದು ಪುಸ್ತಕ ಬರೆದ್ರೆ ಚೆನ್ನಾಗಿರುತ್ತೆ ಅನ್ನೋದು. ಅಂತಹ ಒಂದು ಅಪರೂಪದ ಅದ್ಭುತವಾದ ವ್ಯಕ್ತಿ ಮಲ್ಲಾರರಾವ್ ಹೋಳ್ಕರ್. ನೋಡಿ, ಪುರುಷ ಪ್ರಧಾನ ಸಮಾಜ ಇತ್ಯಾದಿ ಅಂತಕ್ಕಂಥದ್ದನ್ನ ನಾವು ಕೇಳ್ತಾ ಇರ್ತೀವಿ. ಆದ್ರೆ ಮಲ್ಲಾರರಾವ್ ಹೋಳ್ಕರ್ ಯಾವತ್ತೂ ಆ ರೀತಿ ಯೋಚನೆ ಮಾಡಿದ್ರು. ಸೊಸೆಯನ್ನ ಮನೆಗೆ ಕರ್ಕೊಂಡ್ ಬರ್ತಾನೆ, ತನ್ನ ಗಂಡು ಸಂತಾನವನ್ನೇ ಮುಂದಿನ ಉತ್ತರಾಧಿಕಾರಿಯಾಗಿ ಬೆಳೆಸ್ಬೋದಿತ್ತು, ಆದ್ರೆ ಆ ರೀತಿ ಮಾಡ್ಲಿಲ್ಲ. ಯಾರು ಯೋಗ್ಯರೋ ಅವರಿಗೆ ಉತ್ತರಾಧಿಕಾರಿಯ ಒಂದು ಪಟ್ಟ ಸಿಗ್ಬೇಕು ಅಂತ ಹೇಳಿ ತನ್ನ ಅಷ್ಟು ಮಕ್ಕಳಿಗೆ ಒಂದೇ ರೀತಿಯಾದ ಶಿಕ್ಷಣವನ್ನ ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಕತ್ತಿ ವರ್ಸೆ, ಕುದುರೆ ವರ್ಸೆ, ರಾಜನೀತಿ, ತೋಪುಗಳನ್ನ ತಯಾರಿ ಮಾಡೋದಿರ್ಬೋದು, ಶಸ್ತ್ರಾಸ್ತ್ರಗಳನ್ನ ತಯಾರಿ ಮಾಡೋದಿರ್ಬೋದು, ಅನ್ಯ ಮಕ್ಕಳಿಗೆ ಏನೇನ್ ಶಿಕ್ಷಣ ಸಿಗುತ್ತೋ ಅದೆಲ್ಲವೂ ಅಹಲ್ಯಾಬಾಯಿಗೆ ಕೂಡ ಕೊಡ್ತಾನೆ. ಸೊ ಹೀಗೆ ಇಡೀ ಕುಟುಂಬ ಅವಳ ಒಂದು ವ್ಯಕ್ತಿತ್ವವನ್ನ ನಿರ್ಮಿಸ್ಲಿಕ್ಕೆ ಸಹಕಾರಿಯಾಗಿರುತ್ತೆ. ಅದ್ರ ಜೊತೆಗೆ ಆಕೆ ಕೂಡ ಅವಳೇನು ಅದಕ್ಕೆ ವಿರುದ್ಧವಾಗಿರ್ಲಿಲ್ಲ, ಅದಕ್ಕೆ ಅಷ್ಟೇ ಪೂರಕವಾದಂತಹ ಒಬ್ಬ ಹೆಣ್ಮಗಳು. ಆ ರೀತಿಯಾಗಿ ಎಲ್ಲದನ್ನು ನೋಡ್ತಾ ಒಂದು ಕೂಡು ಕುಟುಂಬ ಹೇಗಿರ್ಬೇಕು, ಒಬ್ರು ಕಷ್ಟದಲ್ಲಿ ಒಬ್ರು ಸ್ಪಂದನೆ ಮಾಡ್ತಕ್ಕಂಥದ್ದು. ಮಾವ ಯುದ್ಧಕ್ಕೆ ಹೋದ್ನ, ಇವಳು ಕೂತ್ಕೊಂಡು ರಾಜ್ಯಾಡಳಿತ ಮಾಡ್ತಾ ಇದ್ದ, ಇವಳು ಕೂತ್ಕೊಂಡು ಲೆಕ್ಕ ಪುಸ್ತಕಗಳನ್ನ ಅನ್ವೇಷಣೆ ವೀಕ್ಷಣೆ ಮಾಡ್ತಾ ಇದ್ವಿ. ಏನೇನ್ ತಪ್ಪಾಗಿದೆ, ಏನೇನ್ ಸರಿ ಇದೆ, ಯಾವ್ದು ಕೊಡೋದಿದೆ, ಯಾವ್ದು ತಗೊಳ್ಳೋದಿದೆ, ಯಾವ್ಯಾವ ಶಸ್ತ್ರಾಸ್ತ್ರಗಳು ತಯಾರಾಗ್ಬೇಕು, ಯಾವ ಶಸ್ತ್ರಾಸ್ತ್ರಗಳನ್ನ ಯಾವ ಯುದ್ಧ ಭೂಮಿ ಕಳಿಸ್ಕೊಡ್ಬೇಕು, ಯಾವ ರಾಜ್ಯಕ್ಕೆ ಕಳಿಸ್ಕೊಡ್ಬೇಕು, ಎಲ್ಲ ಪಟ್ಟಿನೂ ಇವಳ ಹತ್ರ ಇದೆ. ಇದು ಅಷ್ಟ್ರ ಮಟ್ಟಿಗೆ ಅವಳನ್ನ ಬೆಳೆಸಿರ್ತಾನೆ ಅಂತ ಹೇಳಿ. ಇನ್ನು ಆಕೆ ಗಂಡನ ಬಗ್ಗೆ ನಾವೆಲ್ಲ ಕೇಳಿರ್ತೀವಿ, ಖಂಡರಾವ್ ಹೋಳ್ಕರ್ ಸುಖಲೋಲುಪ. ಅವನು ಇಡೀ ಅರಮನೆ ಅವನನ್ನ ಕೆಲ್ಸಕ್ಕೆ ಬಾರ್ದವನು ಅಂತ ಹೇಳಿ ಕೈಸಲ್ಲಿ ಕೂತಿರ್ತಾರೆ. ಆದ್ರೆ ಇವಳು ಸುಮ್ನೆ ಇರೋದಿಲ್ಲ. ಇವಳು ತನ್ನ ಗಂಡನನ್ನ ತಿದ್ದೋದ್ರಲ್ಲಿ ಯಶಸ್ವಿ ಆಗ್ತಾಳೆ. ಸೊ ಒಂದು ಕುಟುಂಬ ಅಂತಂದ್ರೆ ಏನು ಅಂತಂದ್ರೆ, ಅಹಲ್ಯಾಬಾಯಿ ಹೋಳ್ಕರ್ ಅವರ ಜೀವನವನ್ನ ಓದಿದಾಗ ಏನ್ ಅನ್ಸುತ್ತೆ ಅಂದ್ರೆ, ಕೇವಲ ಸುಖದಲ್ಲಿ ಮಾತ್ರ ಅಲ್ಲ, ಕಷ್ಟದಲ್ಲೂ ಒಬ್ರಿಗೊಬ್ರು ಆಗ್ಬೇಕು. ಯಾರೋ ಒಬ್ಬ ಕಷ್ಟದಲ್ಲಿ ಇದ್ದಾನೆ ಅಂತಂದ್ರೆ ನಿನ್ ಪಾಡಿಗೆ ನೀನ್ ಕಷ್ಟದಲ್ಲಿರು, ನನ್ ಪಾಡಿಗೆ ನಾನು ಇರ್ತೀನಿ ಆರಾಮಾಗಿ ಅಂತಕ್ಕಂಥದ್ದಲ್ಲ. ಕಷ್ಟದಲ್ಲಿ ಇದ್ದವನ್ನ ಕೈ ಹಿಡಿದು ಮೇಲೆ ಎತ್ತೋದು, ಒಂದು ಸಣ್ಣ ಆಸರೆಯ ಅವಶ್ಯಕತೆ ಇರುತ್ತೆ. ಆ ಆಸರೆಯನ್ನ ಕೊಟ್ಟಾಗ ಅವನು ಮೇಲೆದ್ದು ಬರ್ತಾನೆ ಅಂತಕ್ಕಂಥದ್ದನ್ನ ಒಂದು ಕೂಡು ಕುಟುಂಬ ಒಟ್ಟಾರೆ ಭಾರತೀಯ ಕೌಟುಂಬಿಕ ಮೌಲ್ಯಗಳು ಏನಿದೆ ಅಂತಕ್ಕಂಥದ್ದು ಅಹಲ್ಯಾಬಾಯಿ ಅವರ ಜೀವನದಲ್ಲ ಓದಿದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತದೆ. ಸೊ ಇದು ಅವರ ಕುಟುಂಬದಲ್ಲಿ ಅವರ ಒಂದು ಸಂಪೂರ್ಣ ವ್ಯಕ್ತಿತ್ವ ನಿರ್ಮಾಣ ಆಗಿತ್ತು ಕುಟುಂಬದಿಂದನೇ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೆಚ್ಚಿನ ವಿಷಯ ಇದೆ ಇದು ಈಗ ನಮ್ಮ ವಸ್ತುಗಳ ಭಾರತದಲ್ಲಿ ನಾವು ನೋಡ್ತಾ ಇರೋದೇ ನಾವು ಹಿಂದೂಗಳನ್ನ ಬಂದು ಮಾಡಕ್ಕೆ ನಮ್ಮಲ್ಲೇ ಒಂದು ಜಾತಿ ಹಿಂದೂಗಳನ್ನು ನಾವು ಒಂದು ಹಾಕೋದೇ ಅದರಲ್ಲಿ ಎಲ್ಲವನ್ನೂ ಒಂದು ಮಾಡಕ್ಕೆ ಅವರು ಅಪ್ಪ ಎಲ್ಲವನ್ನೂ ಅದ್ರ ಬಗ್ಗೆ ಎಲ್ಲರನ್ನು ಅಂದ್ರೆ ಅವರ ನಾವೇ ಒಂದ್ ಕಡೆ ಆದ್ರೆ ಅವರಲ್ಲಿ ಏನಾದ್ರು ಕೆಲಸದ ಮೇಲೆ ಆಧಾರಿತವಾದಂತಹ ವಿಭಾಗಗಳು ಎಲ್ಲಾದ್ರೂ ಸೇರಿದ್ರೆ ಆದ ನಷ್ಟ ಏನಾಗೋದು. ಎರಡನೇದು ಇಷ್ಟು ಜನ ಸೇರಿಸಿ ಯಾವಾಗಲೂ ಒಂದು ಮಾಡ್ಬೇಕು, ಮುಖ್ಯವಾಗಿ ಆರ್ಥಿಕತೆ ಇರಬೇಕು ಅದನ್ನ ಇಷ್ಟೆಲ್ಲ ಅದಕ್ಕೆ ಅವ್ರು ಏನ್ ಮಾಡಿದ್ರು ಒಳ್ಳೆಯ ಪ್ರಶ್ನೆ ಅಂತ. ಮೊದಲನೇದು ಅದೇ ನೀವು ಕೇಳ್ತಾ ಇರೋದು ಜಾತಿ ಕೇಳು ಮೇಲು. ಅವಳ ಒಂದು ಆಳ್ವಿಕೆಯಲ್ಲಿ ಅತ್ಯಂತ ಸಮೃದ್ಧವಾದಂತಹ ಆಳ್ವಿಕೆಯನ್ನ ಕೊಟ್ಟವಳು ಅಹಲ್ಯಾಬಾಯಿ ಹೋಳ್ಕರ್. 30 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾಳೆ. 30 ವರ್ಷನೂ ಇಡೀ ಮಾಡುವ ಸಂತುಷ್ಟವಾಗಿದ್ದಂತಹ ಒಂದು ಕಾಲಘಟ್ಟ. ಇವತ್ತು ಅಷ್ಟೇ ದಿನ ಅಂತ ನಾವು ಕರಿತೀವಲ್ಲ, 300 ವರ್ಷದಿಂದನೇ ಅದು ಜಾರಿಲಿತ್ತು ಅಂತಂದ್ರೆ ನಾವು ಊಹಿಸ್ಕೊಳ್ಬಹುದು. ಒಂದು ಉದಾಹರಣೆ, ಮೇಲು ಕೀಳು ಅಂತಕ್ಕಂಥದ್ದು ಇರ್ಲಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ.
ಅವಳ ಅರಮನೆಯಲ್ಲಿ 300 ಜನ ಕೆಲಸ ಮಾಡ್ತಾರೆ, ಕರ್ಮಚಾರಿಗಳು ಎಲ್ಲ ಮೇಲ್ವರ್ಗದಿಂದ ಹಿಡಿದು, ಅಂದ್ರೆ ವರ್ಗ ಅಂತಂದ್ರೆ ಜಾತಿ ಅಂತ ಅನ್ಕೊಳ್ಬೇಡಿ, ಮತ್ತೆ ಆಫೀಸರ್ಗಳು ಅಂತ ಇವತ್ತಿನ ಭಾಷೆಯಲ್ಲಿ ಹೇಳುತ್ತದೆ. ಕೆಳವರ್ಗ ತನಕ ಅಂದ್ರೆ ಒಬ್ಬ ಕಾವಲುಗಾರ ಅಂತ ತಗೊಳ್ಳೋಣ, ಅಲ್ಲಿ ತನಕ ಒಂದು 300-400 ಜನ ಕೆಲಸ ಮಾಡ್ತಾ ಇದ್ರು. ಎಲ್ಲರಿಗೂ ಊಟದ ವ್ಯವಸ್ಥೆ ಅರಮನೆಯಲ್ಲೇ ಇತ್ತು. ಆ ಊಟ ಯಾವ ತರ ಇತ್ತು ಅಂತಂದ್ರೆ, ಕಾವಲುಗಾರನ್ಗೊಂದು, ಸಿಪಾಯಿಗೊಂದು, ಮಂತ್ರಿ ಮಂಡಲಕ್ಕೊಂದು, ಈ ರೀತಿಯಾದ ಪದ್ಧತಿ ಇರಲಿಲ್ಲ. ಎಷ್ಟೋ ಮಟ್ಟಿಗೆ ಅಂತಂದ್ರೆ ಸಹಭೋಜನ ಇತ್ತು. ಆ ರಾಜ್ಯದ ರಾಣಿ ಕೂಡ ಅದೇ ಅನ್ನವನ್ನ ಊಟ ಮಾಡ್ತಾರೆ. ಇದಕ್ಕಿಂತ ಇನ್ನೇನು ಉದಾಹರಣೆ ಕೊಡಕ್ ಸಾಧ್ಯ? ಮೇಲು ಕೀಳು ಇರ್ಲಿಲ್ಲ ಅಂತ ಅನ್ನೋದಕ್ಕೆ ಇದಕ್ಕಿಂತ ಉತ್ತಮವಾದ ಉದಾಹರಣೆಯನ್ನ ನಾವು ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಹಾಗಾಗಿ ಇನ್ನು ಆಕೆ ಸಾಕಷ್ಟು ಕೆರೆ ಕುಂಟೆಗಳನ್ನ, ಬಾವಿಗಳನ್ನ, ಕಲ್ಯಾಣಿಗಳನ್ನ ಕಟ್ಟಿದ್ಲಲ್ಲ. ಅವಳ ಇದ್ರಲ್ಲೇ ಮಹೇಶ್ವರನಲ್ಲೇ ಸಾಕಷ್ಟು ಸ್ನಾನದ ಬೆಟ್ಟಗಳು ಇನ್ನೊಂದು ಮತ್ತೊಂದು ಇತ್ತು. ಅದಕ್ಕೆ ಅವಳು ನೀನ್ ಈ ಜಾತಿಯವನು ನೀನ್ ಬರಕೂಡ್ದು, ನೀನ್ ಆ ಜಾತಿಯವನು ನೀನ್ ಬರಕೂಡ್ದು ಅಂತ ಏನಾದ್ರು ಹೇಳಿದ್ರು? ಖಂಡಿತ ಇಲ್ಲ. ಇದು ಎಲ್ಲಕ್ಕೋಸ್ಕರ ಮಾಡಿ. ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ. ಪರಮಾತ್ಮ ಎಲ್ಲರಲ್ಲೂ ಇದ್ದಾನೆ ಅಂತಂದ್ಮೇಲೆ ಭೇದ ಭಾವ ಹೆಂಗ್ ಮಾಡ್ತೀರಾ? ನೀವು ಒಬ್ಬನನ್ನ ಭೇದ ಭಾವ ಮಾಡಿದ್ರೆ ನೀವು ಪರಮಾತ್ಮನನ್ನೇ ಭೇದ ಮಾಡ್ದಂಗೆ, ಅವನನ್ನೇ ಪರಿಗಣಿಸಿದಂಗೆ ಅಂತ. ಅದನ್ನ ಆಕೆ ಚೆನ್ನಾಗ ಅರ್ತ್ಕೊಂಡಿದ್ರು. ಹಾಗಾಗಿ ಆತರ ಏನು ಇರ್ಲಿಲ್ಲ ಅವಳ. ಎರಡನೇ ಪ್ರಶ್ನೆ, ಹಣ ಎಲ್ಲಿಂದ ಬಂತು? ಆರ್ಥಿಕತೆ ಮ್ಯಾನೇಜ್ ಮಾಡ್ತಾ ಇತ್ತು. ಪುಸ್ತಕದಲ್ಲಿ ಹೇಳಿದೆ. ಹೇಗೆ ಅಂತಂದ್ರೆ, ರಾಜ್ಯ ಬೊಕ್ಕಸದಿಂದ ಏನು ಮುಟ್ತಾ ಇರ್ಲಿಲ್ಲ. ಈ ಬೇರೆ ಬೇರೆ ಒಂದು ಜನೋಪಯೋಗಿ ಕೆಲಸಗಳು ಏನಾಯ್ತು, ಅದು ಧಾರ್ಮಿಕ ಇರ್ಬೋದು, ಬೇರೆ ಬೇರೆ ಆದಂತಹ ಅಭಿವೃದ್ಧಿ ಕಾರ್ಯಗಳು ಏನಿದೆ, ಅದಕ್ಕೆ ಅವರು ಯಾವುದೇ ರೀತಿಯಾದಂತಹ ರಾಜ್ಯ ಬೊಕ್ಕಸದ ಹಣವನ್ನ ಮುಟ್ತಾ ಇದ್ರು. ಅದು ಪರಂಪರಾಗತವಾಗಿ ಬಂದಿದ್ದು. ಅದನ್ನ ಇವಳು ಕೂಡ ಅಷ್ಟೇ ದಕ್ಷತೆಯಿಂದ ಪಾಲನೆ ಮಾಡ್ಕೊಂಡು ಹೋಗಿದ್ದಾಳೆ. ಅದೇ ರಾಜ್ಯದಿಂದ ಬರ್ಲಿಲ್ಲ ಅಂತಂದ್ಮೇಲೆ ಎಲ್ಲಿತ್ತು ದುಡ್ಡು ಇವರಿಗೆ? ಆ ಪ್ರಶ್ನೆ ಕೂಡ ನಮಗ್ ಬರುತ್ತೆ ಅಲ್ವಾ? ಅದಕ್ಕೂ ಉತ್ತರ ಇದೆ, ದಾಖಲೆ ಇದೆ ಇದಕ್ಕೆಲ್ಲ. ಮಲ್ಹಾರರಾವ್ ಹೋಳ್ಕರ್ ಮದ್ವೆ ಆದಾಗ ಗೌತಮ್ಬಾಯಿ ಅಂತ ಹೇಳಿ ಅವರ ಪಟ್ಟದ ರಾಣಿ ಮದ್ವೆ ಆದಾಗ ಅವಳ ತವ್ರ ಮನೆಯಿಂದ ಅವಳಿಗೆ ಸಾಕಷ್ಟು ಆಸ್ತಿ ಬಂದಿರತ್ತೆ, ಹಣದ ಇದು ಬಂದಿರತ್ತೆ. ಅದ್ರ ಜೊತೆಗೆ ಮಲ್ಹಾರರಾವ್ ಹೋಳ್ಕರ್ಗೆ ಸುಬೇದಾರ್ ಪಟ್ಟ ಸಿಗುತ್ತೆ ಅಲ್ವಾ ಪೇಶ್ವೆಗಳಿಂದ. ಅವನು ಸಣ್ಣ ಸ್ತರದಿಂದ ಸುಬೇದಾರ್ ಪಟ್ಟಕ್ಕೆ ಏರಿರೋದು. ಸೊ ಸುಬೇದಾರ್ ಪಟ್ಟ ಸಿಕ್ಕಿದಾಗ ಅವನು ಕೇಳ್ಕೊಳ್ತಾನೆ, ನನ್ನ ಹೆಂಡತಿಗೆ ಜಹಗೀರಿಯಾಗಿ ಏನಾದ್ರೂ ಬೇಕು ಅಂತ ಪೇಶ್ವೆಗಳಲ್ಲಿ ಕೇಳ್ಕೊಳ್ತಾನೆ. ಅವಾಗ ಪೇಶ್ವೆಗಳು ಅವಳಿಗೆ ಸಾಕಷ್ಟು ಗ್ರಾಮಗಳನ್ನ, ಹಣವನ್ನ, ಚರಾಸ್ತಿಗಳನ್ನ ಅವಳ ಹೆಸರಿಗೆ ಮಾಡ್ಕೊಡ್ತಾರೆ. ಸೊ ಇದೆರಡರಲ್ಲಿ ಹಣ ಇರ್ಬೋದು, ಗ್ರಾಮಗಳಿರ್ಬೋದು, ಹಾಗೆ ಭೂಮಿ, ಹೊಲ ಗದ್ದೆ ಇತ್ಯಾದಿ ಬಂದಿರುತ್ತಲ್ಲ, ಅದರಲ್ಲಿ ಎಲ್ಲ ಅವರು ಸಾಂಪ್ರದಾಯಿಕ ಬೆಳೆ, ಅಲ್ಲಿಯ ಬೆಳೆಗಳನ್ನ ಬೆಳೀತಿರ್ತಾರೆ. ಇದೆಲ್ಲದಕ್ಕಿಂತ ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ ಅವರ ಮೂಲ ವ್ಯವಸಾಯ ಒಂದಿದೆ ಅಲ್ಲ, ಅವರು ಯಾವ ಜಾತಿಗೆ ಸೇರಿದವರು ಅಂತ ಗೊತ್ತಿದ್ವಿ. ನಾವು ಜಾತಿ ಪ್ರಶ್ನೆ ತರಬಾರ್ದು, ಅದೇ ಒಂದು ಕ್ಲಾರಿಫಿಕೇಶನ್ಗೆ ಕೇಳ್ತಾ ಇದ್ದೀನಿ. ಕುರಿಗಾಹಿ ಸಮುದಾಯಕ್ಕೆ ಸೇರಿದಂತವರಾಗಿರ್ತಾರೆ. ಕುರಿಯನ್ನ ಸಾಕೊಂಡು ಅಲೆಮಾರಿ ಸಮುದಾಯಕ್ಕೆ ಸೇರಿದಂತವ್ರು. ಸೊ ಅವರು ಆ ಒಂದು ಇದನ್ನು ಮರ್ತಿರಲ್ಲ, ಕುರಿ ಪಾಲನೆ ಕೂಡ ಅವ್ರು ಮಾಡ್ತಾ ಇರ್ತಾರೆ. ಸೊ ಅದರಲ್ಲೆಲ್ಲ ಮೂಲಗಳಿಂದ ಬಂದಂತಹ ಹಣದಿಂದ ಈ ಎಲ್ಲ ಒಂದು ಅಭಿವೃದ್ಧಿ ಕಾರ್ಯಗಳು ದೇಶಾದ್ಯಂತ, ಅದು ಕಾಶಿ ವಿಶ್ವನಾಥನ ಮಂದಿರ ಇರ್ಬೋದು ಅಥವಾ ಸೋಮೇಶ್ವರ, ಯಾವುದೇ ನೀವು ತಗೊಳ್ಳಿ, ಯಾವುದೇ ದೇವಸ್ಥಾನ, ಕೆರೆ ಕುಂಟೆ ಏನೇ ಅಭಿವೃದ್ಧಿ ಮಾಡಿದೆ, ಅದು ತನ್ನ ರಾಜ್ಯ ಇರ್ಬೋದು, ಪರ ರಾಜ್ಯ ಇರ್ಬೋದು, ಅದಕ್ಕೆ ಅವಳು ಬಳಸಿದಂತ ಹಣ ಯಾವುದು ಅಂತಂದ್ರೆ ತನ್ನ ಸ್ವಂತ ಹಣವನ್ನ ಸ್ವಂತ ಸುಖಕ್ಕೆ ಬಳಸದೆ ಅಷ್ಟನ್ನು ಸರ್ವಸ್ವವನ್ನು ರಾಷ್ಟ್ರದ ಹಿತಕ್ಕೆ ಬಳಸಿದಂತಹ ಒಂದು ಅದ್ಭುತ ವ್ಯಕ್ತಿ ಅಹಲ್ಯಾಬಾಯಿ ಹೋಳ್ಕರ್. ಬೇರೆ ಪ್ರಶ್ನೆಗಳೇನಾದ್ರು ಇದೆಯಾ ಮೇಡಮ್? ಸರಿ. ತುಂಬಾ ಅದ್ಭುತವಾಗಿ ಬರ್ತಿದ್ದೀರಾ ಅಂತ ಎಲ್ಲ ತಿಳ್ಕೊಳ್ಳೋದಕ್ಕೆ ನಮ್ಗೆ ಓದ್ತಿಗೆ ಎಲ್ಲ ಆಗುತ್ತೆ. ಆದ್ರೆ ಇವಾಗಿರೋ ಪೀಳಿಗೆ ನಮ್ಮ ಕೂಡಲೆಲ್ಲರೂ ಮಾಡ್ಯಾರ ಗೊತ್ತಿಲ್ಲ, ಎಜುಕೇಶನ್ ಮಾಡಬೇಕು ಅಂತ ಓದಿದೆ ಅಷ್ಟೇ, ಅದೆಲ್ಲ ಯಾವ
ಇಲ್ಲ, ನಾವು ಅನ್ಕೊಂಡಷ್ಟು ಯುವ ಜನಾಂಗ ಇದಕ್ಕೆ ವಿಮುಖವಾಗಿಲ್ಲ. ನಾನು ಒಂದಷ್ಟು ದಿನಗಳ ಕೆಳಗೆ ಒಬ್ರು ವ್ಯಕ್ತಿಯನ್ನ ಭೇಟಿ ಮಾಡ್ಬೇಕಾಗಿ ಬಂತು. ಅವರು ಡಾಕ್ಯುಮೆಂಟ್ರಿ ಒಂದು ಶಾರ್ಟ್ ಫಿಲಂ ತೆಗಿಬೇಕು ಅಂತ ಹೇಳಿ, ರಿಚಾ ಅಂತ ಹೇಳಿ ಅವರ ಹೆಸರು, ತೆಗಿಬೇಕು, ನೀವು ಪುಸ್ತಕ ಬರೆದಿದ್ದೀರಂತೆ, ನಮ್ಗೆ ಒಂದ್ ಸ್ವಲ್ಪ ಅದ್ರ ಬಗ್ಗೆ ತಿಳಿಸ್ಕೊಡಿ, ನಾವು ಸ್ಕ್ರಿಪ್ಟ್ ಬರೆಯಕ್ಕೆ ಶುರು ಮಾಡಿದೀವಿ. ಅದಕ್ಕೆ ಜೊತೆಯಾಗಿ ನಮ್ಮ ಒಂದು ಬ್ಯಾಕ್ ಅಂಡ್ ಸಪೋರ್ಟ್ ಟೀಮ್ ಏನಿದೆ ಅವರು ಸ್ಕ್ರಿಪ್ಟ್ ಆಗ್ಲೇ ರೆಡಿ ಮಾಡಿದ್ದಾರೆ. ಸೊ ಅವರು ಕೂಡ ಸಂಜೆ ಮೀಟಿಂಗ್ ಜೊತೆ ಬರ್ತಾರೆ, ಆನ್ಲೈನ್ ಮೀಟಿಂಗ್ ಇತ್ತು ಅವ್ರ ಜೊತೆ ಬರ್ತಾರೆ. ನೀವು ಒಂಚೂರು ಅವರಿಗೆ ಮಾರ್ಗದರ್ಶನ ಮಾಡಿ ಅಂತ ಹೇಳಿ, ಮಾರ್ಗದರ್ಶನ ಅಂತ ದೊಡ್ಡ ಪದ ಆದ್ರೆ ಅವ್ರು ಅವತ್ತು ಬಳಸಿದ್ರು ಆ ತರ ಮಾಡಿ ಅಂತ ಹೇಳಿದ್ರು. ಸರಿ, ನಾನು ಸಂಜೆಗೋಸ್ಕರ ಕಾಯ್ತಿದ್ದೆ, ಯಾರು ಬರ್ತಾರೆ ನೋಡೋಣ, ಬ್ಯಾಕ್ ಅಂಡ್ ಟೀಮ್ ಯಾರು ಇರ್ಬೋದು ಅಂತ ಹೇಳಿ. ಯಾರೋ ಅವರಷ್ಟೇ ಏಜ್ನವ್ರು ಇರ್ಬೋದು ಅಂತ ನಾನ್ ಅನ್ಕೊಂಡಿದ್ದೆ. ಆದ್ರೆ ಅದು ಸುಳ್ಳಾಗಿತ್ತು. ಎಲ್ಲ ಕಾಲೇಜ್ ಡಿಗ್ರಿ ಓದ್ತಿದ್ದಂತಹ ಮಕ್ಕಳು ಸಾಕಷ್ಟು ತಯಾರಿ ಮಾಡ್ಕೊಂಡ್ ಬಂದಿದ್ರು. ಪುಟಗಟ್ಲೆ ಒಬ್ಬೊಬ್ಬರಿಗೆ ಒಂದೊಂದು, ಅಂದ್ರೆ ಒಬ್ಬರಿಗೆ ಬಾಲ್ಯವನ್ನ ಕೊಟ್ಟಿದ್ರು ಟಾಪಿಕ್, ಇನ್ನೊಬ್ಬರಿಗೆ ಮಧ್ಯಾವಸ್ಥೆ, ನೆಕ್ಸ್ಟ್ ಅವರ ವೃದ್ಧಾಪ್ಯ, ಆಮೇಲೆ ಅವ್ರು ಮಾಡಿದಂತಹ ಕೆಲಸಗಳು, ಈ ರೀತಿ 4 ವಿಭಾಗವಾಗಿ ಹಂಚಿದ್ರು. ಆ ಮಕ್ಕಳು ಎಷ್ಟು ಮಟ್ಟಿಗೆ ಸ್ಟಡಿ ಮಾಡಿದ್ರು ಅಂತಂದ್ರೆ ನಂಗೆ ತುಂಬಾ ಆಶ್ಚರ್ಯ ಆಯ್ತು. ನಾವ್ ಯಾಕೆ ಯುವ ಸಮೂಹವನ್ನ ಬೈತೀವಿ, ಅವ್ರೇನು ಮಾಡ್ತಾ ಇಲ್ಲ ಅಂತ ಹೇಳಿ, ಅಥವಾ ಅವರು ನಮ್ಮಿಂದ ಡಿಟ್ಯಾಚ್ ಆಗ್ತಾ ಇದ್ದಾರೆ ಅಂತ ನಾವ್ ಯಾಕೆ ಅನ್ಕೊಳ್ತೀವಿ ಅಂತ ಹೇಳಿ. ಸೊ ನಾನು ರಿಚಾ ಅವ್ರಿಗೆ ಹೇಳಿದೆ, ಈ ರೀತಿಯಾದಂತಹ ಏನು ಶಾರ್ಟ್ ಫಿಲ್ಮ್ಗಳು ನೀವು ತೆಗಿತೀರಾ, ರಿಲೀಸ್ ಆಗುತ್ತಾ ಅದು ನನಗೆ ಗೊತ್ತಿಲ್ಲ. ಈ ರೀತಿಯಾದ ಕೆಲಸಕ್ಕೆ ಯುವ ಸಮೂಹವನ್ನ ಹಚ್ಚಿ ಇನ್ನೂ ಜಾಸ್ತಿ. ತುಂಬಾ ಖುಷಿ ಆಯ್ತು. ನೀವೇನ್ ಕೆಲಸ ಮಾಡ್ತಾ ಇದ್ದೀರೋ ಇದು ನಿಜವಾಗ್ಲೂ ಶ್ಲಾಘನೀಯ. ಇವತ್ತಿನ ಯುವ ಸಮಾಜ ಇಂತಹ ವ್ಯಕ್ತಿಗಳನ್ನ ಜೀವನ ಚರಿತ್ರೆಯನ್ನ ಓದಿದಾಗ ಅವರ ಜೀವನಕ್ಕೆ ಸಾಕಷ್ಟು ಒಂದು ಪುಷ್ಟಿಯನ್ನ ಕೊಡುತ್ತೆ ಅಂತ ಹೇಳಿ ಇದೆ. ಇಲ್ಲ ಅಂತಲ್ಲ, ಕೆಲವೊಂದಷ್ಟು ಮಕ್ಕಳಿಗೆ ಇದು ಬೇಡವಾಗಿದ್ದಂಥದ್ದು ಇದೆ. ಆದ್ರೆ ನಾವು ಆಸ್ ಅ ಸಮಾಜ ನಾವು ಕೂಡ ಕೆಲಸ ಮಾಡ್ಬೇಕಾಗಿದೆ. ಕೇವಲ ಪಠ್ಯ ಪುಸ್ತಕಗಳಿಂದನೋ ಅಥವಾ ಕಾಲೇಜುಗಳಲ್ಲಿ ಇದನ್ನ ಹೇಗೋ ತಲುಪಿಸೋದ್ರಿಂದನೋ ಆಗ್ಬಿಡುತ್ತೆ ಅಂತಲ್ಲ, ಸಮಾಜ ಇದಕ್ಕೆ ತೊಡ್ಕೊಳ್ಬೇಕು. ಜಾಗರಣ ಕಾರ್ಯದಲ್ಲಿ ಸಮಾಜ ತೊಡಕೊಂಡಾಗ, ಹಾಗೆ ಅರುಣ್ ಅವ್ರಾಗ್ಲೇ ಹೇಳ್ದಂಗೆ ಮನೆಗಳಲ್ಲಿ ಇದು ಈ ರೀತಿಯಾದಂತಹ ವ್ಯಕ್ತಿಗಳ ಬಗ್ಗೆ ಮಾತುಕತೆ ಡಿಸ್ಕಷನ್ಗಳು ಆದಾಗ, ಅವರ ಬಗ್ಗೆ ಚಿಕ್ಕ ಪ್ರಾಯದಿಂದನೇ ಹೇಳ್ಕೊಡ್ತಾ ಬಂದಾಗ, ದೊಡ್ಡದಾದಾಗ ಅವರು ಇದನ್ನ ಮಾತಾಡಲ್ಲ ಅಂತೇನಿಲ್ಲ, ಖಂಡಿತ ಮಾತಾಡ್ತಾರೆ. ಸೊ ಹಾಗಾಗಿ ಇದು ಸಮಾಜ ಹಾಗೂ ಕುಟುಂಬದಿಂದನೇ ಆಗ್ಬೇಕಾಗಿರ್ತಕ್ಕಂತಹ ಇವತ್ತಿನ ಪೀಳಿಗೆಯ ಯುವಕನಾಗಿ ನನ್ನ ಉತ್ತರ ಇದಕ್ಕೇನು ಅಂತ ಕೇಳಿದ್ರೆ, ಇವತ್ತಿನ ಯುವ ಜನತೆ ಯಾರು ಅಂತ ಕೇಳಿದ್ರೆ ನಿಮ್ಮ ಪ್ರತಿಫಲನ, ಮುಂದಿನ ಒಂದು ಪೀಳಿಗೆ ಏನಿತ್ತು ಅದರ ಪ್ರತಿಫಲನ, ಇವತ್ತಿನ ಸಮಾಜದ ಪ್ರತಿಫಲನ. ನೀವು ಏನನ್ನ ಕಲಿಸ್ತೀರಾ ಅದು ಇವತ್ತಿನ ಯುವಕರನ್ನ ಕಾಣ್ಬೋದು, ಅಥವಾ ಇವತ್ತಿನ ಸಮಾಜದಲ್ಲಿ ಏನ್ ನಡೀತಿದೆ ಅದರ ಪ್ರತಿಫಲನವನ್ನು ನಾವು ನೋಡಬಹುದು. ನಮ್ಮ ಕೆಲಸ ಏನು ಅಂತ ಕೇಳಿದ್ರೆ ನಾನು ಅನ್ಕೊಳ್ಳೋದು, ಅನೇಕ ಸಂದರ್ಭಗಳಲ್ಲಿ ಅನೇಕ ಸ್ಪರ್ಧೆಗಳು ಬರುತ್ತೆ ಯುವಕರಿಗೆ, ಅನೇಕ ವಿಷಯಗಳನ್ನ ಪ್ರಸ್ತುತಿಪಡಿಸುವಂತಹ ಏನು ಪ್ರಾಜೆಕ್ಟ್ ವರ್ಕೋ, ಅಸೈನ್ಮೆಂಟು, ಅಥವಾ ಏನೋ ಕಾರ್ಯಕ್ರಮದಲ್ಲಿ ಮಾಡಬೇಕಾದ ಅವಶ್ಯಕತೆಯೋ, ಈ ರೀತಿ ಏನೋ ಬಂದಾಗ ಆ ಸಂದರ್ಭಗಳಲ್ಲಿ ನಮ್ಮ ಮನೆಯ ಮಗುವಿನ ಬಾಯಿಂದ ನಾವು ಯಾರ ಬಗ್ಗೆ ನಾವು ಮಾತನಾಡ್ತೀವಿ, ಅಥವಾ ಇಂಥ ಸ್ಪರ್ಧೆಗಳಲ್ಲಿ ನಮ್ಮ ಮನೆಯ ಮಗು ಪಾರ್ಟಿಸಿಪೇಟ್ ಮಾಡುತ್ತಾ ನಾವು ಕಳಿಸ್ತೀವ, ಇದ್ರ ಬಗ್ಗೆ ಯೋಚನೆ ಮಾಡಿದಾಗಲೂ ಕೂಡ ನಾವು ಅದರ ಚಿತ್ರವನ್ನ ಕಂಡುಕೊಳ್ಬಹುದು. ಇನ್ನೊಂದು ಹೇಳೋದಾದ್ರೆ, ಇವತ್ತಿನ ಪತ್ರಿಕೆಗಳನ್ನ ಗಮನಿಸಿ, ಯಾವುದೇ ಪತ್ರಿಕೆಗಳನ್ನ ಗಮನಿಸಿ, ಎಲ್ಲಾ ಪತ್ರಿಕೆಗಳಲ್ಲೂ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಯಾರು ಬರೀತಾ ಇದ್ದಾರೆ ಹೆಚ್ಚಿನ ಮಟ್ಟಿನಲ್ಲಿ ಅಂತ ಕೇಳಿದ್ರೆ ಇವತ್ತಿನ ಯುವ ಜನತೆಯೇ ಬರೀತಾ ಇರೋದು. ಸೊ ಅಂದ್ರೆ ಯಾವುದನ್ನ ನಾವು ಯುವಕರಿಗೆ ಕೊಡ್ತೇವೋ ಅವ್ರು ಅದನ್ನ ಸ್ವೀಕರಿಸ್ತಾರೆ. ಒಂದು ಮಾತಿದೆಯಲ್ಲ, ಕತ್ತಿ ಇರುತ್ತೆ, ಆ ಕತ್ತಿಯನ್ನ ನೀವು ಯಾವ್ದಕ್ಕೆ ಬಳಸ್ತೀರಾ ಅಂತ ನಾವು ಯೋಚನೆ ಮಾಡಿದಾಗ ಅದನ್ನ ಸಮಾಜದ ಚಿತ್ರಗಾಗಿ ಬಳಸ್ತೀರೋ ಅಥವಾ ಕೊಲೆ ಮಾಡೋದಕ್ಕೆ ಬಳಸ್ತೀರೋ ಅದು ನೀವು ಬಿಟ್ಟಿರೋ. ಯುವಕರು ಹಾಗೆ ಅಂತ ನೀವು ಅವ್ರಿಗೆ ಏನನ್ನ ಕೊಡ್ತೀರೋ ಅದು ಪಡ್ಕೊಳ್ತಾರೆ. ಅವ್ರನ್ನ ನೀವು ಈ ರೀತಿ ದೂಷಣೆ ಮಾಡ್ತಾ ಇದ್ರೆ ನಾವು ಹಾಗೆ ಅಂತ ಹೇಳಿ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಒಳ್ಳೆ ವಿಷಯಗಳನ್ನ ಅವ್ರಿಗೆ ಕೊಟ್ಟಷ್ಟು ಒಳ್ಳೆಯದನ್ನ ಬರೀತಾರೆ, ಮಾತಾಡ್ತಾರೆ, ಒಳ್ಳೆತನವನ್ನ ಸ್ಪ್ರೆಡ್ ಮಾಡ್ತಾರೆ. ಪ್ರಶ್ನೆ ಒಂದೇ ಒಂದು ನಿಮಿಷ, ಇದಕ್ಕೆ ಇನ್ನೊಂದು ವಿಷಯ ಜೋಡಿಸ್ತೀನಿ, ಹೇಳಲೇಬೇಕು ಅದನ್ನ. ಇವಾಗ ಮಕ್ಕಳಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಇದೆ ಅನ್ನೋದಲ್ಲ ಪ್ರಶ್ನೆ. ನಮ್ಮ ಈ ಗುಂಪಲ್ಲೇ ಒಬ್ಬ ಪುಟ್ಟ ಹುಡುಗ ಇದ್ದಾನೆ, ಅದ್ವೈತ. ಅವನು ಈ ಪುಸ್ತಕವನ್ನ 1ನೇ ರೌಂಡ್ ಮುಗಿಸಿ 2ನೇ ರೌಂಡ್ಗೆ ಹೋಗ್ತಾ ಇದ್ದಾನೆ. ಅದ್ವೈತನಿಗೆ ಧನ್ಯವಾದ. ಅದ್ವೈತನಿಗೆ ನಮಸ್ತೆ. ಅವನು ಅಲ್ಲಿ ಒಳ್ಳೆ ಆದ್ರೆ
ಹೋಗಿಲ್ಲ, ಆ ಮಗುಗೆ ಅನುಭವ ಆಗಿದೆ. ಅದಕ್ಕೆ ಐಡಿಯಾ ಮಾಡಿದ್ದೆ ಬಹಳ ಹಿಂದೆ ಆ ಯುರೋಪಿಯನ್ ಇವನ್ ಮದುವೆ ಆಯ್ತು ಹೆಂಗಿಲ್ಲ ಅವ್ರು ಒಪ್ಕೊಂಡು ಇಲ್ಲ ಆ ಮಗುನ ಹಾಗೆ ಅಭಿನಂದನೆಗಳು. ನಿಜವಾಗ್ಲೂ ಸಂತೋಷ ಆಯ್ತು. ಈಗಿನ ಒಂದಷ್ಟು ಯುವ ಪೋಷಕರಿಗೆ ಫಾರಿನ್ ಹೆಸರುಗಳನ್ನ ಎರವಲು ಪಡೆಯುವಂತದ್ದು ಒಂದು ವಿಚಿತ್ರ ಇದು ನಡೀತಾ ಇದೆ. ನಮ್ಮ ತಾಯಿ ಮನೆ ಪಕ್ಕ ಒಂದು ಕುಟುಂಬ ಇತ್ತು. ಚಿಕ್ಕ ವಯಸ್ಸಿನ ಗಂಡ ಹೆಂಡತಿ, ಅವರಿಗೆ ಒಂದು ಪುಟ್ಟ ಮಗು ಹೆಸರು ಏನು ಅಂತ ಕೇಳಿದೆ. ಒಂದ್ 10-15 ಸಲ ನಾನು ಕೇಳಿದೆ. 15ನೇ ಸಲನೂ ನಂಗೆ ಆ ಮಗು ಹೆಸರು ಏನು ಅಂತ ಅರ್ಥ ಆಗಿರ್ಲಿಲ್ಲ. ಅವ್ರ ತಾಯಿ ಸಿಕ್ಕಿರ್ಲಿಲ್ಲ. ಒಂದ್ ವಾರ ಆದ್ಮೇಲೆ ತಾಯಿ ಸಿಕ್ಕಿದ್ರು. ನಿಮ್ ಮಗಳ ಹೆಸರು ಏನು ನಂಗೆ ಅರ್ಥ ಆಗ್ಲಿಲ್ಲ. ತಾಯಿ ಹೇಳಿದ್ಲು, ಅವಾಗ್ಲೂ ನಂಗೆ ಅರ್ಥ ಆಗ್ಲಿಲ್ಲ. ಇನ್ನೊಂದ್ಸಲ ಹೇಳಿ, ಸ್ಪೆಲ್ಲಿಂಗ್ ಹೇಳಿ ಅಂತ ಹೇಳಿದ್ರು. ಅವಾಗ ಅರ್ಥ ಆಯ್ತು, ಇದು ನಮ್ಮ ಹೆಸರಲ್ಲ. ಹೆಸರು ಏನು ಅಂತಂದ್ರೆ ಲುನಾಶಾ ಅಂತ ಹೇಳಿ. ನಗು ಬಂತು, ಏನಿದು ಹೆಸರು ಅಂತೇಳಿ. ಆಮೇಲೆ ಏನಿದ್ರ ಅರ್ಥ ಅಂತ ಕೇಳಿದೆ. ಯಾವ್ದೋ ದೇಶದ ಗಾಡೆಸ್ ಅಂತ ಹೇಳುದು, ಬ್ಯೂಟಿ ವಿತ್ ಬ್ರೇನ್ ಅಂತ. ನಂಗೆ ಒಂದ್ಸಲ ಮನಸ್ಸಿನಲ್ಲೇ ಯೋಚನೆ ಆಯ್ತು, ನಮ್ಮ ಭಾರತೀಯ ದೇವತೆಗಳಲ್ಲಿ ಬ್ಯೂಟಿ ಬ್ರೇನ್ ಇರ್ಲಿಲ್ವಾ? ಹಾಗಾದ್ರೆ ಅಷ್ಟೊಂದು ವರ್ಷ ಆಗೋಯ್ತಾ ಪಕ್ಕದ ದೇಶದಿಂದ ಎರವಲು ಪಡ್ಕೊಳ್ಳೋ ಅಷ್ಟು ಅಂತ ಹೇಳಿ. ಸೊ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿ ಇದ್ಕೊಂಡು ಅಲ್ಲಿಯ ಹೆಣ್ಣು ಮಗಳನ್ನ ಮದುವೆ ಆಗಿ ಅವರ ಮಗುಗೆ ಅಹಲ್ಯಬಾಯಿ ಹೆಸರು ಇಟ್ಟಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಸಂತೋಷದ ವಿಷಯ ಅಂತಾನೆ ಹೇಳ್ಬೋದು. ಅಂತವ್ರ ಸಂಖ್ಯೆ ಜಾಸ್ತಿ ಆಗ್ಲಿ ಅಂತ ಹೇಳಿ ಪರಮಾತ್ಮನಲ್ಲಿ ಒಂದು ಬೇಡಿಕೆ. ಬೇರೆ ಪ್ರಶ್ನೆ? ಇದೆ ಹೋಲ್ಕರ್ ಮನೆತನ ಒಂದು ಊರಲ್ಲಿ. ಹಾ ಇದೆ. ಪೂರ್ತಿ ಬರ್ದಿದೆ. ಓಕೆ ಆಯ್ತು. ಪ್ರಶ್ನೆ ಬರ್ಲಿ ಅಂತಾನೆ ನಾವು ಪ್ರಶ್ನೆನ ಕೇಳಲಿಲ್ಲ. ಆಕ್ಚುಲಿ ಅದು ನಮ್ಮ ಪ್ರಶ್ನೆಯಲ್ಲಿತ್ತು. ಅದನ್ನ ನಾನು ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀನಿ. ಒಂದು ಪ್ರಶ್ನೆಯನ್ನ, ದೇವಾಲಯಗಳನ್ನ ನಿರ್ಮಾಣ ನೆನಪಿಡ್ಬೋದು. ಹಲವು ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ರು. ಅನೇಕ ದೇವಾಲಯಗಳನ್ನ ಪುನರುಜ್ಜೀವನಗೊಳಿಸಿದ್ರು. ಇದಾಗಲೇ ಇದ್ದ ದೇವಾಲಯ. ಸೊ ನಿರ್ಮಾಣ ಮಾಡಿದ ದೇವಾಲಯಗಳು ಇವತ್ತು ನಾವು ನೋಡ್ತಿರುವಂತಹ ಪ್ರಮುಖ ಮೋಕ್ಷ ಸ್ಥಾನಗಳು ಅಂತ ಏನ್ ಕರಿತೀವಿ, ಅವುಗಳಲ್ಲಿ ಕೆಲವು ದೇವಸ್ಥಾನಗಳಿದೆ. ಸೊ ಅದರಲ್ಲಿ ಜ್ಞಾನವಾಪಿಯೂ ಇದೆ. ಸೊ ಅದು ಪ್ರಶ್ನೆ, ಮುಂದುವರೆದ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಪುಸ್ತಕದಲ್ಲಿ ಓದಿದ ಹಾಗೆ ಅಲ್ಲಿರುವಂತಹ ದೇವಾಲಯ ಏನಿತ್ತು ಅದೇ ಸ್ಥಳದಲ್ಲಿ ಆ ದೇವಾಲಯವನ್ನ ಕಟ್ಟಿದ್ದಲ್ಲ. ಕಾಶಿಯ ದೇವಾಲಯ ಅದೇ ಸ್ಥಳದಲ್ಲಿ ಕಟ್ಟಿದ್ದಲ್ಲ. ಪಕ್ಕದಲ್ಲೇ ಕಾಶಿಯ ದೇವಾಲಯವನ್ನ ಅಹಲ್ಯಾಬಾಯಿ ಹೋಳ್ಕರ್ ನಿರ್ಮಿಸ್ತಾರೆ. ನನ್ನ ಪ್ರಶ್ನೆ, ಇವತ್ತೊಂದು ಆಂಟಿ ಅಡ್ವೊಕೇಟ್ ಅಂತ ಹೇಳೋದ್ ರೀತಿ, ನೀವು ಅವತ್ತೇ ಅದೇ ಸ್ಥಳದಲ್ಲಿ ದೇವಾಲಯವನ್ನ ಕಟ್ಟಿಸಿದ್ದಿದ್ರೆ ಇವತ್ತಿಗೆ ಇಷ್ಟೆಲ್ಲ ಹೋರಾಟಗಳು ನಡೀತಾನೇ ಇಲ್ಲಲ್ಲ. ಅದಕ್ಕೆ ಉತ್ತರ ಏನನ್ನ ನಾವು ಹುಡುಕುವುದು? ಖಂಡಿತ ತುಂಬಾ ಒಳ್ಳೆ ಪ್ರಶ್ನೆ. ಮತ್ತೆ ಉತ್ತರನೂ ನಾವು ಅಷ್ಟೇ ಉತ್ತಮವಾದ ಉತ್ತರವನ್ನ ಕೊಡ್ಬೋದು. ಪ್ರಯತ್ನಗಳು ನಡೀಲಿಲ್ಲ ಅಂತ ಇಲ್ಲ, ಸಾಕಷ್ಟು ಪ್ರಯತ್ನಗಳು ನಡೀತು. ಯಾವಾಗಿಂದ ದೇವಸ್ಥಾನವನ್ನ ಧ್ವಂಸ ಮಾಡ್ಲಿಕ್ಕೆ ಅವರು ಸ್ಟಾರ್ಟ್ ಮಾಡಿದ್ರು, ಆ ಪ್ರತಿ ಬಾರಿನೂ ಹಿಂದೂ ಸಮಾಜ ಒಗ್ಗಟ್ಟಾಗಿ ನಿಂತು ಪ್ರತಿದಾಳಿಯನ್ನ ಮಾಡಿದೆ. ದುರಾದೃಷ್ಟವಶ ಆ ಜಾಗದಲ್ಲಿ ಜ್ಞಾನವಾಪಿ ಮಸೀದಿ ಎದ್ದು ನಿಲ್ತು. ಆ ಸಂದರ್ಭಗಳಲ್ಲೂ ಕೂಡ ನಡೀತು ಹೋರಾಟ, ಸಾಕಷ್ಟು ನಡೀತು. ಹಿಮಾಲಯದಲ್ಲಿ ಇರ್ತಕ್ಕಂಥ ದಶನಾಮಿ ಸಾಧುಗಳು ಔರಂಗಜೇಬನನ್ನ ಹಿಮ್ಮೆಟ್ಟಿಸ್ತಾರೆ, ಸೋಲಿಸಿ ಕಳಿಸ್ತಾರೆ ಒಂದ್ಸಲ. ಎರಡನೇ ಸಲ ಸೋತ ಒಂದು ಅಪಮಾನ ಇರುತ್ತಲ್ಲ, ಸೇಡ್ಗಾಗಿ ಕಾಯ್ತಾನೆ, ಸಾಧು ಮತ್ತೆ ಬರ್ತಾನೆ ದಾಳಿ ಮಾಡೋದಕ್ಕೆ. ಅವಾಗ ದೇವಸ್ಥಾನವನ್ನ ಸಂಪೂರ್ಣವಾಗಿ ನಾಶಗೊಳಿಸಿ ಅದ್ರ ಮೇಲೆ ಇವತ್ತಿನ ಅಲ್ಲಿ ಮಸೀದಿ ಏನಿದೆ, ಜ್ಞಾನವಾಪಿ ಮಸೀದಿ, ಅದು ಎದ್ ನಿಲ್ಲುತ್ತೆ. ಅದಾದ ನಂತರ ಡೈರೆಕ್ಟ್ ಆಗಿ ಅಹಲ್ಯಾಬಾಯಿ ಅವರು ಹೋಗಿ ಅಲ್ಲಿ ಪಕ್ಕದಲ್ಲಿ ಮಂದಿರವನ್ನ ಕಟ್ಟಿದ್ದಂಥದ್ದಲ್ಲ. ಅಲ್ಲಿ ಅನೇಕ ಪ್ರಯತ್ನಗಳು ನಡೆದಿದೆ. 1ನೇ ಬಾಜಿರಾಯ ಪೇಶ್ವೆ, ನಾವೆಲ್ಲ ಹೆಸರು ಕೇಳಿದ್ವಿ, ಬಾಲಾಜಿ ಬಾಜಿರಾಯ ಪೇಶ್ವೆ ಇರ್ಬೋದು, 1ನೇ ಬಾಜಿರಾಯ ಪೇಶ್ವೆ ಇರ್ಬೋದು. ಹಿಂದವಿ ಸ್ವರಾಜ್ಯಕ್ಕಾಗಿ ಟೊಂಕ ಕಟ್ಟಿ ಹೋರಾಡಿದಂತಹ ಮಹಾನ್ ಪುರುಷರು ಪೇಶ್ವೆ ಮನೆತನದವರು. ಅದರಲ್ಲಿ 1ನೇ ಬಾಜಿರಾಯ ಪ್ರಯತ್ನ ಮಾಡ್ತಾನೆ. ಆ ಜಾಗವನ್ನ ಖರೀದಿ ಮಾಡಿ ಅಲ್ಲಿ ನಮ್ಮ ಒಂದು ಕಾಶಿ ವಿಶ್ವನಾಥನ, ನಮ್ಮ ಆರಾಧ್ಯ ದೈವ ಏನಿದೆ, ಅವನಿಗೆ ಮತ್ತೆ ಅಲ್ಲಿ
ಸ್ಥಾನವನ್ನ ಕೊಡಿಸ್ಬೇಕು ಅಂತ ಹೇಳಿ ಬರ್ತಾನೆ, ಆಗೋದಿಲ್ಲ. ಅದ್ರ ನಂತರ ಮಲ್ಹಾರರಾವ್ ಹೋಳ್ಕರ್ ಬರ್ತಾರೆ, ಆ ಒಂದು ಇಡೀ ಜಾಗವನ್ನ ಕೊಂಡ್ಕೊಂಡು ಅಲ್ಲಿ ಮಸೀದಿಯನ್ನ ಕೆಡವಿ ದೇವಸ್ಥಾನವನ್ನ ನಿರ್ಮಾಣ ಮಾಡ್ಬೇಕು ಅಂತ ಹೇಳಿ ಬರ್ತಾನೆ. ಅವಾಗ ಲಕ್ನೋದ ನವಾಬ ಅವನು ಬರ್ತಾನೆ, ಅವನ ಕುತಂತ್ರದಿಂದ ಆ ಪ್ಲಾನ್ ಕೂಡ ಬಿದ್ದು ಹೋಗುತ್ತೆ. ಅದಾದ್ಮೇಲೆ ಜೈಪುರದ ರಾಜಮನೆ ಅವರು ಬರ್ತಾರೆ, ಅವರು ಕೂಡ ಅದು ಇಡೀ ಇವಾಗ ಜ್ಞಾನವಾಪಿ ಏನಿದೆ ಮಸೀದಿ ಅದನ್ನ ಕೊಂಡ್ಕೊಂಡು ಅಲ್ಲಿ ಅದನ್ನ ಕೆಡವಿ ಮಂದಿರವನ್ನ ಕಟ್ಟಬೇಕು ಅಂತ ಹೇಳಿ ಅವರು ಕೂಡ ಪ್ರಯತ್ನ ಮಾಡ್ತಾರೆ, ಆಗೋದಿಲ್ಲ. ಅಹಲ್ಯಾಬಾಯಿ ಹೋಳ್ಕರ್ ಅವರು ಕೂಡ ಪ್ರಯತ್ನ ಪಟ್ಟಿರ್ಬೋದು, ಅದನ್ನ ನಾನು ಇತಿಹಾಸ ತಜ್ಞಳಲ್ಲ, ನನಗೆ ಸಿಕ್ಕಿದಂತಹ ಒಂದಷ್ಟು ಸಾಕ್ಷಿ ಆಧಾರಗಳ ಮೇಲೆ ಪುಸ್ತಕ ಬರೆದಿದ್ದೀನಿ ಹೊರತು ಹೆಚ್ಚು ಅಧ್ಯಯನ ಮಾಡ್ಲಿಕ್ಕೆ ನನಗೂ ಸ್ವಲ್ಪ ಸಮಯ ಅವಕಾಶ ಆಗ್ಲಿಲ್ಲ. ಹಾಗಾಗಿ ಅವರು ಕೂಡ ಪ್ರಯತ್ನ ಮಾಡೇ ಇರ್ತಾರೆ, ಅಂತಹ ದಿಟ್ಟ ಮಹಿಳೆನೇ ಆಗದೆ ಇರಬಹುದು ಅವ್ರ ಕೈಯಲ್ಲಿ. ಆದ್ರೆ ಪಕ್ಕದಲ್ಲಿ ಕಟ್ಲಿಲ್ಲ ಅಂತ ಅನ್ಕೊಳ್ಳಿ, ನಾವು ಕಾಶಿಯಲ್ಲಿ ನಮ್ಮ ದೇವಸ್ಥಾನ ಇತ್ತು ಅನ್ನೋದೇ ಮರೆತು ಬಿಡ್ತಕ್ಕಂತಹ ಸಾಧ್ಯತೆ ಇದ್ದಂತಹ ಒಂದು ಇದನ್ನ ಅವ್ರು ಊಹಿಸ್ತಾರೆ. ಇಲ್ಲ, ನಮ್ಮ ಹಿಂದೂ ಸಮಾಜ ಇದನ್ನ ನೆನ್ಪಿಟ್ಕೊಳ್ಬೇಕು, ಅಲ್ಲಿ ನಮ್ಮ ದೇವಸ್ಥಾನ ಇತ್ತು, ಅದನ್ನ ಮುಂದೊಂದು ದಿವಸ ನಾವು ಪಡ್ಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಸಮಾಜ ಪ್ರತಿ ಕ್ಷಣ ನೆನ್ಪಿಟ್ಕೊಳ್ಬೇಕು ಅನ್ನೋ ಒಂದು ಈ ತಲೆಯಲ್ಲಿ. ಹಾಗೇನೆ ನಾವು ಹೋಗಿ ದರ್ಶನ ಮಾಡ್ಬೇಕಲ್ಲ, ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ ನಾವು ಹೋಗ್ಬೇಕಲ್ಲ ಮತ್ತೆ ಮತ್ತೆ, ಅದಕ್ಕೊಂದು ವ್ಯವಸ್ಥೆ ಬೇಕಲ್ಲ. ಆ ನಿಟ್ಟಿನಲ್ಲಿ ಪಕ್ಕದಲ್ಲಿ ಎಲ್ಲೋ ಬೇರೆ ಕಡೆ ಹೋಗಿ ಕಟ್ಲಿಲ್ಲ, ಬೇರೆ ಎಲ್ಲೋ ಜಾಗ ತಗೊಂಡ್ ಕಟ್ಬೋದು, ಏನಿವಾಗ ಇಲ್ಲ, ನಮಗೆ ನೆನ್ಪಿರ್ಬೇಕು, ನಾವು ಪ್ರತಿ ಕ್ಷಣ ಅದನ್ನ ನೋಡ್ತಾ ಇರ್ಬೇಕು, ನೆನ್ಪು ಮಾಡ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಪಕ್ಕದಲ್ಲಿ ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾರೆ. ಇವತ್ತು ನಾವು ಹೋಗಿ ಏನು ಕಾಶಿ ವಿಶ್ವನಾಥನನ್ನ ದರ್ಶನ ಮಾಡ್ತಾ ಇದ್ದೀವಿ, ಅದು ತಾಯಿ ಅಹಲ್ಯಾಬಾಯಿಯ ಕೊಡುಗೆ. ನಾವು ಕಾಶಿಯಲ್ಲಿ ಗಂಗೆಯಲ್ಲಿ ಹೋಗಿ ಮಿಂದು ದರ್ಶನ ಮಾಡಕ್ ಮುಂಚೆ ಶಿವಾಜಿ ಮಹಾರಾಜನನ್ನು, ಪೇಶ್ವೆರು ಒಂದು ಕುಟುಂಬವನ್ನು, ಅಥವಾ ಯಾರ್ಯಾರು ನಮ್ಗೆ ಈ ಒಂದು ಅನುಕೂಲವನ್ನ ಮಾಡ್ಕೊಟ್ಟಿದಾರೋ ಅವರೆಲ್ಲರ ಹೆಸರಲ್ಲೂ, ಇನ್ಕ್ಲೂಡಿಂಗ್ ಅಹಲ್ಯಾಬಾಯಿ, ಅವರೆಲ್ಲರ ಹೆಸರಲ್ಲೂ ಒಂದ್ ಮುಳುಗ್ ಹಾಕಿ. ಅದು ಮಾಡ್ಲಿಲ್ಲ ಅಂತಂದ್ರೆ ನಾವ್ ಯಾವತ್ತೂ ಅವರ ಒಂದು ಕೃತಜ್ಞರಾಗ್ಬಿಡ್ತೀವೇನೋ ಅಂತ ಹೇಳಿ ಅವ್ರು ನೆನಪಿಸ್ಕೊಂಡು ಕಾಶಿನಲ್ಲಿ ನಿಮ್ಮಿಂದಾಗಿ ನಾನಿವತ್ತು ದರ್ಶನದ ಭಾಗ್ಯವನ್ನು ಪಡ್ಕೊಂಡಿದ್ದೀನಿ ಅಂತ ಹೇಳಿ ಮಾಡಿದ್ರೆ ಮಾತ್ರ ಅವ್ರಿಗೊಂದು ನ್ಯಾಯ ಸಲ್ಲಿಸೋದಕ್ಕಾಗ್ತದೆ. ಸೊ ಆ ಒಂದು ಯೋಚನೆ ಇಟ್ಕೊಂಡು ಅವರು ಪಕ್ಕದ ಜಾಗದಲ್ಲಿ ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಿದ್ದಾರೆ. ಅದರಿಂದಾಗಿ ನಾವು ಇವತ್ತು ಅಲ್ಲಿ ಹೋಗ್ತಾ ಇದ್ದೀವಿ, ಜೊತೆಗೆ ನೆನ್ಪಿಟ್ಕೊಂಡಿದೀವಿ ಇತಿಹಾಸ ಏನಿತ್ತು. ಸಪೋರ್ಟಿಂಗ್ ಆಗಿ ಹೇಳೋದಾದ್ರೆ, ನಾನು ಕಾಶಿಗೆ ಹೋಗ್ಲಿಲ್ಲ, ಆದ್ರೆ ಕಾಶಿಗೆ ಹೋದವ್ರು ನನಗೆ ಗೊತ್ತಿರುತ್ತೆ, ಅಲ್ಲೊಂದು ನಂದಿ ಇದೆ. ಆ ನಂದಿ ಯಾವ ಕಡೆ ನೋಡ್ತಾ ಇದೆ ಅಂತ ಕೂಡಲೇ ನಮ್ಗೆ ಪ್ರಶ್ನೆ ಬರುತ್ತೆ, ನಂದಿ ಆ ಕಡೆ ನೋಡ್ತಾ ಇದೆ ಏನು ಅಂತ ಕೇಳಿದಾಗ ನಮ್ಮ ನೆನಪು ಆ ನಂದಿಯನ್ನ ಅಲ್ಲೇ ಇಟ್ಟು ಅಲ್ಲಿ ಕಟ್ಟದೆ ಹೋಗೋದಿದ್ರೆ ಇವತ್ತಿಗೆ ಅದು ಮೇಜರ್ ಎವಿಡೆನ್ಸ್ ಆಗಿ ಉಳಿತಾನೆ ಇರ್ಲಿಲ್ಲ. ಸೊ ಅವತ್ತು ಏನೇ ಕಾರ್ಯಗಳು ಮಾಡಿದ್ರು ಕೂಡ ಆಗೋದೆಲ್ಲ ಒಳ್ಳೆದಕ್ಕೆ ಅಂತ ಹೇಳ್ತೀವಲ್ಲ, ಸೊ ಒಳ್ಳೆಯ ದಿನಗಳು, ಅಷ್ಟೇ ದಿನಗಳು ಮುಂದೆ ಇನ್ನೂ ಬರುತ್ತೆ. ಬೇರೆ ಯಾವ್ದಾದ್ರು ಪ್ರಶ್ನೆಗಳು ಇದೆಯಾ? ಕೊನೆಯದಾಗಿ ನಾನೇ ಪ್ರಶ್ನೆಯನ್ನ ಕೇಳಿ ಕಾರ್ಯಕ್ರಮವನ್ನ ಮುಗಿಸ್ತೇನೆ. ಅಹಲ್ಯಾಬಾಯಿ ಹೋಳ್ಕರ್ ಅವರ ಜೀವನ ಮೊದಲಾಗಿ ಹಲವು ಮಜಲುಗಳಲ್ಲಿ ನಮಗೆ ಮಾದರಿಯನ್ನ, ಪ್ರೇರಣೆಯನ್ನ, ಮುಂದೆ ಕೆಲಸ ಮಾಡ್ಬೇಕು ಅನ್ನುವಂತ ಹುಮ್ಮಸ್ಸನ್ನ ಕೊಡುತ್ತೆ. ಈಗಾಗಲೇ ಯುವಕರ ಮೇಲೆ ಸ್ವಲ್ಪ ಆರೋಪಗಳು ಬರ್ತಾ ಇದೆ, ಸೊ ಅದನ್ನ ಇಟ್ಕೊಂಡೆ ಪ್ರಶ್ನೆ ಕೇಳೋದಾದ್ರೆ, ಇವತ್ತಿನ ಯುವಜನತೆಗೆ, ಇವತ್ತಿನ ಯುವತಿಯರಿಗೆ ಎಸ್ಪೆಷಲಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಜೀವನ ಯಾವ ರೀತಿ ಪ್ರೇರಣೆಯಾಗಿ ನಾವು ತಗೊಳ್ಬೇಕು? ಸಾಕಷ್ಟು ಆಯಾಮಗಳಲ್ಲಿ ಆಕೆ ಪ್ರೇರಣೆಯನ್ನ ಕೊಡ್ತಾರೆ. ಅದನ್ನ ಗುರುತಿಸುವಂತಹ ಒಂದು ಮಟ್ಟಕ್ಕೆ ನಾವೇ ಇರ್ಬೇಕು ಅಷ್ಟೇನೆ. ಅದು ಕೇವಲ ಯುವ ಸಮಾಜ ಅಂತಲ್ಲ, ಪ್ರತಿಯೊಬ್ಬ ಭಾರತೀಯರಿಗೂ ಆಕೆ ಪ್ರೇರಣೆ ಕೊಡ್ತಾರೆ. ಅದನ್ನು ಗುರುತಿಸುವಂತಹ ಕೆಲಸವನ್ನ ಅದು ಪುರುಷ ಸಮಾಜ ಇರ್ಬೋದು ಅಥವಾ ಸ್ತ್ರೀ ಸಮಾಜ ಇರ್ಬೋದು, ಇಬ್ರು ಮಾಡ್ಬೇಕಾಗಿದೆ. ಮಹಿಳೆಯರಿಗೆ ಅಂತ ಪ್ರಶ್ನೆ ಬಂದಾಗ ಸಾಕಷ್ಟು ರೀತಿಯಲ್ಲಿ ನಾವು ಅವಳನ್ನ ನೋಡ್ತಾ ಹೋಗ್ಬೋದು. ಒಂದು ಏನು ಅಂತಂದ್ರೆ, ಆಕೆ ಸಾಕಷ್ಟು ಏನು ರೀತಿಯಲ್ಲಿ ಅವಳೇನು ಕಾಲೇಜಿಗೆ ಹೋಗ್ಲಿಲ್ಲ ಈಗಿನ ಕಾಲದ ತರ, ಅಥವಾ ಸ್ಕೂಲ್ಗೂ ಹೋಗ್ಲಿಲ್ಲ. ಸ್ಕೂಲ್ ಅಂತಂದ್ರೆ ಈ ರೀತಿಯ ಶಿಕ್ಷಣವನ್ನ ಆಕೆ ಪಡ್ಕೊಳ್ಳಿಲ್ಲ. ಆದ್ರೆ ಸ್ವಲ್ಪ ಯೋಚನೆ ಮಾಡಿ, ಅತ್ಯಂತ ಹೆಚ್ಚು ಕನ್ಸ್ಟ್ರಕ್ಷನ್ ವರ್ಕ್ ಆಗಿರೋದು ಅವಳ ಕಾಲದಲ್ಲೇ. ಅದೇ ತರ ಅತ್ಯಂತ ವಿಶೇಷವಾದಂತಹ ಉದ್ಯಮಗಳನ್ನ ಸ್ಥಾಪನೆ ಮಾಡ್ಕೊಟ್ಟಿದ್ದು ಅಹಲ್ಯಾಬಾಯಿ. ಅದು ಮಹೇಶ್ವರಿ ಸೀರೆ ಇರ್ಬೋದು,
ಅಥವಾ ಅಲ್ಲಿಯ ಒಂದು ಚಿನ್ನ ಬೆಳ್ಳಿ ಆಭರಣಗಳ ಉತ್ಪಾದನೆಯ ಉದ್ಯಮ ಇರಬಹುದು, ಕೆತ್ತನೆಯ ವಿಷಯ ಇರಬಹುದು, ವ್ಯವಸಾಯದ ವಿಷಯ ಇರಬಹುದು. ಸಾಕಷ್ಟು ರೀತಿಯಲ್ಲಿ ತನ್ನ ಪ್ರಜೆಗಳನ್ನ ಆತ್ಮನಿರ್ಭರರನ್ನಾಗಿ ಮಾಡಿದಂತವಳು ಅಹಲ್ಯಾಬಾಯಿ. ಕಾಲೇಜು ಮೆಟ್ಟಿಲೇ ಏರದೆ ಇರ್ತಕ್ಕಂತಹ ಒಬ್ಳು ತೋಪುಗಳನ್ನ ಹೇಗೆ ತಯಾರಿಸ್ಬೇಕು, ಅದ್ರ ಸೈಜ್ ಎಷ್ಟಿರ್ಬೇಕು, ಆ ಗುಂಡು ಮದ್ದು ಏನಿರುತ್ತೆ, ಯಾವ ಕತ್ತಿ ಎಷ್ಟು ಉದ್ದ ಇರ್ಬೇಕು, ಎಷ್ಟು ಅಗಲ ಇರ್ಬೇಕು, ಇದನ್ನೆಲ್ಲ ಆಕೆ ತಿಳ್ಕೊಂಡಿದ್ಲು ಅಂತಂದ್ರೆ ಎಷ್ಟು ಮೆಕ್ಯಾನಿಸಮ್ ಅವಳಿಗೆ ಕರಗತ ಆಗಿತ್ತು. ಆಮೇಲೆ ಎಲ್ಲೋ ಒಂದ್ ಕಡೆ ದೂರದಲ್ಲಿ ಕೂತಿರ್ತಾಳೆ, ಮಾಡಬದಲ್ಲಿ ಕೂತಿರ್ತಾಳೆ, ರಾಜಸ್ಥಾನದಲ್ಲೆಲ್ಲೋ ಯುದ್ಧ ಆಗ್ತಾ ಇರುತ್ತೆ, ದೆಹಲಿಯಲ್ಲೆಲ್ಲೋ ಯುದ್ಧ ಆಗ್ತಾ ಇರುತ್ತೆ, ಮಾವ ಪತ್ರ ಬರೆದು ಕಳಿಸ್ತೀವಿ, ಇಲ್ಲಿಗೆ ಇಷ್ಟು ಸೈನ್ಯ ಬೇಕು, ಇಷ್ಟು ಆಯುಧಗಳು ಬೇಕು, ಇಷ್ಟು ದವಸ ಧಾನ್ಯಗಳು ಬೇಕು, ಎಲ್ಲದನ್ನು ರವಾನಿಸ್ತಿದ್ಲಲ್ಲ ಅವಳು. ಅಂದ್ರೆ ಅವಳಲ್ಲಿ ಎಷ್ಟು ಕ್ಷಮತೆ ಇತ್ತು. ಸೊ ಹಾಗಾಗಿ ಭಾರತೀಯ ಹೆಣ್ಣು ಮಕ್ಕಳಲ್ಲಿ ಆಗೋದೇ ಇಲ್ಲ ಅಂತ ಹೇಳೋದು ಯಾವುದೂ ಇಲ್ಲ, ಎಲ್ಲವೂ ಸಾಧ್ಯ. ನಾವ್ ಎಲ್ಲವನ್ನೂ ಮಾಡ್ತೀವಿ, ಮನಸ್ಸು ಮಾಡ್ಬೇಕಷ್ಟೇ. ಅಹಲ್ಯಾಬಾಯಿ ಹೋಳ್ಕರ್ ಅವ್ರು ಮಾಡಿದ್ದು ಅದನ್ನೇ. ಆಕೆ ಮನಸ್ಸು ಮಾಡಿದ್ಲು, ನಾನು ನನ್ನ ಪ್ರಜೆಗಳಿಗೋಸ್ಕರ ಬದುಕಬೇಕು ಅಂತೇಳಿ ಮನಸ್ಸು ಮಾಡಿದ್ಲು, ಒಂದು ಸಂಕಲ್ಪ ಕೊಟ್ಟಳು, ಅದಕ್ಕೆ ಶಿವನ ಅನುಗ್ರಹ ಆಯ್ತು, ಮಾಡಿದ್ಲು. ನಾವು ಮಾಡ್ಬೇಕಾಗಿರೋದು ಅಷ್ಟೇ ಅಂತ ಹೇಳಿ. ಆಮೇಲೆ ಇನ್ನೊಂದು ವಿಷಯವನ್ನ, ನಾನು ಸಾಕಷ್ಟು ತರುಣಿಯರು ಇಲ್ಲಿ ಕೂತಿದ್ದೀರಾ, ಒಂದು ವಿಷಯ ಏನ್ ಹೇಳ್ತೀನಿ ಅಂತಂದ್ರೆ, ಎಲ್ಲ ವಿಷಯಗಳನ್ನು ಆಕೆ ಕರಗತ ಮಾಡ್ಕೊಂಡಲ್ವಾ, ಅದು ನಮ್ಮ ಸಾಹಿತ್ಯಗಳು ಇರ್ಬೋದು, ಧರ್ಮ ಗ್ರಂಥಗಳು ಇರ್ಬೋದು, ಅಥವಾ ಶಸ್ತ್ರಗಳ ವಿದ್ಯೆ ಇರ್ಬೋದು, ಯುದ್ಧ ಕಲೆ ಇರ್ಬೋದು, ರಾಜನೀತಿ ಇರ್ಬೋದು, ಎಲ್ಲವನ್ನೂ ಕಲಿತು. ಆದ್ರೆ ಅದನ್ನ ವಿನಿಯೋಗ ಮಾಡಿದ್ದು ಎಲ್ಲಿ ಅವಳು? ರಾಷ್ಟ್ರದ ಉತ್ಥಾನಕ್ಕೆ, ನಮ್ಮ ಧರ್ಮದ ಉತ್ಥಾನಕ್ಕೆ. ಸೊ ಇವತ್ತು ನಾವು ಎಲ್ಲೋ ಒಂದ್ ಕಡೆ ನೋಡ್ಬೇಕಾದ್ರೆ ಎಷ್ಟೊಂದು ಜನ ಹೆಣ್ಮಕ್ಳು ಲವ್ ಜಿಹಾದ್ಗೆ ಬಲಿಯಾಗ್ತಾ ಹೋಗ್ತಾ ಇದ್ರು. ಅಹಲ್ಯಾಬಾಯಿ ಹೋಳ್ಕರಿಂದ ನಾವು ತಿಳ್ಕೊಳ್ಬೇಕಾಗಿರೋದು ಇಷ್ಟನೇ, ನಾವು ಏನನ್ನ ಕಲಿತೀವಿ ಅದು ಈ ರಾಷ್ಟ್ರಕ್ಕೆ, ಈ ದೇಶಕ್ಕೆ, ಇಲ್ಲಿಯ ಧರ್ಮಕ್ಕೆ ವಿನಿಯೋಗ ಆಗ್ಬೇಕೆ ಹೊರತು ಬೇರೆ ಯಾವುದೋ ನಮ್ಮನ್ನ ಕೆಲವು ಕ್ಷಣಗಳಿಗೋಸ್ಕರ ಅಥವಾ ಕೆಲವು ಸಮಯಗಳಿಗೋಸ್ಕರ ಹಿಡಿದಿರ್ತಕ್ಕಂತಹ ಆಕರ್ಷಣೆಗೆ ಅಲ್ಲ. ನಾವು ನಮ್ಮ ಕಡೆ ಒಂದು ಉಸಿರಿನ ತನಕ ಭಾರತೀಯರಾಗಿ ಬದುಕಬೇಕು. ಭಾರತೀಯರು ಅಂತಂದ್ರೆ ಏನು ಇಲ್ಲಿಯ ಸಿಟಿಸನ್ ಅಂತಲ್ಲ, ಈ ಭಾರತೀಯತೆ ಅನ್ನೋದಿದೆಯಲ್ಲ, ಇಲ್ಲಿಯ ಒಂದು ಸ್ವ ಇದೆಯಲ್ಲ, ಕ್ವಾಲಿಟಿ ಇದೆಯಲ್ಲ, ಅದನ್ನ ನಾವು ಅನುಸಂಧಾನ ಮಾಡ್ಕೋ, ಅದನ್ನ ಅಳವಡಿಸಿಕೊಂಡು ಬದುಕಿದಾಗ ಮಾತ್ರ ನಾವು ಭಾರತೀಯರಾಗ್ತೀವಿ. ಸೊ ಪ್ರತಿಯೊಬ್ಬ ತರುಣಿಗೂ ಭಾರತೀಯತೆಯ ತರ ಬದುಕಬೇಕು. ಭಾರತದಲ್ಲಿ ಹೇಗೆ ನಮ್ಮ ಇಂತಹ ಆದರ್ಶ ಸ್ತ್ರೀಯರು ಬದುಕಿದ್ರು ಆ ರೀತಿ ಬದುಕಿದಾಗ ಮಾತ್ರ ಒಂದು ಸುಸಜ್ಜಿತ ಸಮಾಜ ನಿರ್ಮಾಣ ಆಗುತ್ತೆ ಅನ್ನೋದು ಮಹಾಮಾತೆಯ ಒಂದು ಜೀವನದ ಸಂದೇಶ, ಮಹಿಳೆಯರಿಗೆ, ತರುಣಿಯರಿಗೆ, ಎಲ್ಲರಿಗೂ. ಕೊನೆಯದಾಗಿ ಇನ್ನೊಂದು ನೆಗೆಟಿವ್ ಇದೆ, ಏನು ಅಂತ ಹೇಳಿದ್ರೆ, ಮಕ್ಕಳನ್ನ ಪುಸ್ತಕದ ಬದನೆಕಾಯಿಗಳನ್ನಾಗಿದ್ದೇವೆ ಅಂತ ಹೇಳಿದ್ರೆ ಸ್ವಲ್ಪ ಇಂದು ಮಕ್ಕಳನ್ನ ಪಠ್ಯಪುಸ್ತಕ ಬದಲಾಗುವವರೆಗೂ ಪಠ್ಯಪುಸ್ತಕದ ಬದನೆಕಾಯಿಗಳನ್ನಾಗಿದ್ದೇಳಿ. ಭಾರತದ ಜ್ಞಾನ ಸಂಪತ್ತನ್ನ ತಿಳಿಸುವಂತಹ ಪುಸ್ತಕಗಳ ಬದನೆಕಾಯಿಗಳಾದ್ರೂ ತೊಂದರೆ ಇಲ್ಲ, ಯಾಕಂದ್ರೆ ಜಗತ್ತನ್ನೇ ತಿಳಿಸುವಂತಹ ಜ್ಞಾನ ಪುಸ್ತಕದಲ್ಲಿರುವಾಗ ಬದನೆಕಾಯಿ ತಿಳಿಸುವಾಗಿದ್ದೇವೆ. ಸೊ ಹಾಗಾಗಿ ಪುಸ್ತಕಗಳನ್ನ ಹೆಚ್ಚೆಚ್ಚು ಓದ್ಸೋಣ ನಮ್ಮ ಮಕ್ಕಳಿಗೆ. ಈ ಪುಸ್ತಕದ ಬಗ್ಗೆ ಅನೇಕ ಸಂಗತಿಗಳನ್ನ ನಾವು ಬಿಟ್ಟಿದ್ದೀವಿ, ಅನೇಕ ಸಂಗತಿಗಳು ಪುಸ್ತಕದ ಒಳಗಡೆ ಇದೆ. ಉದಾಹರಣೆಗೆ ನಾವೆಲ್ಲೂ ಕೂಡ ಅಹಲ್ಯಾಬಾಯಿ ಹೋಳ್ಕರ್ ಅವರನ್ನ ಇಷ್ಟೊತ್ತು ಅನೇಕ ಮಠಗಳನ್ನು ನೋಡ್ತೀವಿ. ಇನ್ನೊಂದು ಮಠವೂ ಇದೆ, ಮಾತನ್ನ ಹೇಳ್ತಾರೆ, ಈ ರಾಜ್ಯದ ಆತ್ಮ ಯಾವುದು ಅಂತ ಕೇಳಿದ್ರೆ ಅಧ್ಯಾತ್ಮ ಅಂತ ಹೇಳಿ. ಅಧ್ಯಾತ್ಮ ಜೀವಿಯಾಗಿ ಅಹಲ್ಯಾಬಾಯಿ ಹೋಳ್ಕರ್ ಹೇಳ್ತಿದ್ರು ಅನ್ನೋದಕ್ಕೆ ಅನೇಕ ನಿದರ್ಶನಗಳು ಪುಸ್ತಕದಲ್ಲಿದೆ. ಈಗಾಗಲೇ ಹೇಳಿದಂತೆ ಒಬ್ಬ ರಾಜನೀತಿ ತಜ್ಞೆಯಾಗಿ, ದಕ್ಷ ಆಡಳಿತಗಾರ್ತಿಯಾಗಿ, ಸಮಾಜ ಸುಧಾರಕಿಯಾಗಿ, ವೀರ ಹೋರಾಟಗಾರ್ತಿಯಾಗಿ, ಲೋಕಮಾತೆಯಾಗಿ, ಪುಣ್ಯಶ್ಲೋಕಿಯಾಗಿ, ಅಖಂಡ ರಾಷ್ಟ್ರ ತಪಸ್ವಿನಿಯಾಗಿ ಅಹಲ್ಯಾಬಾಯಿ ಹೋಳ್ಕರನ್ನ ಕಟ್ಟಿಕೊಡುವಂತಹ ಪ್ರಯತ್ನ ಈ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿದೆ. ಎಲ್ಲರೂ ಕೂಡ ಈ ಪುಸ್ತಕವನ್ನ ಕೊಂಡುಕೊಂಡು ನಾವು ಹೋಗಿ ನಾವು ಮಾಡ್ಬೇಕಾದಂತಹ ಕಾರ್ಯ ಏನು ಅಂತ ಕೇಳಿದ್ರೆ, ಇಂತಹ ಪುಸ್ತಕಗಳನ್ನ ಯುವ ಜನತೆಗೆ, ನಮ್ಮ ಮಕ್ಕಳಿಗೆ ತಲುಪುವಂತಹ ಕಾರ್ಯವನ್ನು ಮಾಡೋಣ ಅಂತ ಹೇಳಿದ್ರೆ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಎಲ್ಲರಿಗೂ ಕೂಡ